गणपती गणपती
ದುರ್ಗಾಪರಮೇಶ್ವರಿ ಅಮ್ಮನವರ ಪಾದಾರ್ಧಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾರ್ಧಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರ್ಧಕ್ಕೆ ಗೋವಿಂದ ಅನ್ಯ ಗೋವಿಂದ. ಪಾದಾರ್ಧಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಅನ್ಯ ಗೋವಿಂದ. ರಕ್ಷಣೆ ಬರ್ತಂದು ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಅವರು ಮನಸ್ಸಿದ ಇಂಚಿನ ಬರೋ ಇಷ್ಟಾರ್ಥಂಡ ಅವನು ಪೂರ ನೆರವೇರಿಸುವ ಮುಖಾಂತರವಾದ ಆ ಅಮಂಗಲ ದ್ವಾರ ಸ್ವಮಂಗಲ್ಯನ್ನ ಅಂಚಿನ ಜೋಕ್ಲೆಗಳ ಸಕಲ ವಿದ್ಯಾರ್ಥಿ ಒಪ್ಪಿಕೊಂಡು ಮನಸ್ಸನ್ನು ಬೆಳಗಾದು ಸರ್ವ ವಿಷಯ ದೇವಿ ಮಹಾದೇವಿ ಅನುಗ್ರಹ ಮಾಡಬಹುದು ಸ್ವಾಮಿ. ಮಂಗಲಂ ಭಗವಾನ್ ಮಂಗಲಂ ಮಂಗಲಂ ದೇವಗೆ ಭದ್ರ ಮಂಗಲ ಯಜಮಾನಸ್ಯ ಮನಸ್ಸಂಕಲ್ಪತಿರಥೋ ಆಚಂದ್ರ
ವಿಘ್ನಾದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾಟ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಾಗಿ ಗಣಪಗಿ ಚೆಲ್ವತ್ರಿ ಜಗ ವಂದಿತನಿ ಆರತಿ ಎತ್ತೀರೇ ಗಜಮುಖದವಾಗಿ ಗಣಪಗಿ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವ ಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗಿ ಗಣಪಗಿ ನೆನೆಗಿರೋ ಜನದೆಲ್ಲ ಗುಣಯುತನ ಘನಮೂರ್ತಿ ಮತ ಊರ ಗಣನಾಥನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜೆ ಅವರ ಸುತನ ಕೋವಿದೆ ಗಿರಿಜೆ ಅವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಭರಿತ ಸಿದ್ಧಿಯ ನೀವ ಭವಹರನ
ಅತ್ಯಂತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತೈದಿಂದ ತೈದಿನ್ನ ತೈದಿನ್ನ ತೈ ದಿ ತೈದಿಂದ ತೈದಿನ್ನ ತೈದಿನ್ನ ತ ತೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈ 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 ತತ್ತಂ ಗಜಮುಖನ ನಿನ್ನ ಪಾದವ ನೆನೆವೆಯ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂತನ ದಿತ್ತನಂ ಧೀಂತನ ದಿತ್ತನಂ ಧೀಂತನ ದಿತ್ತನಕ ತೋಂತನ ದಿತ್ತನ ತೈದಿನದೈ ತಗದಿನದೈ ತೈದಿನದೈ ತೈದಿನದಾದಿನ ತೈದಿನದಾದಿನ ತೈ 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 ತತ್ತಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಗಳ ಬಾಲ ನೆನೆಸಿ ಬಾಲಗಿರಿಜಗಳ ಬಾಲ ನೆನೆಸಿರಿಪು ಜಾಲ ಬರಿದ ದಯಾಶೀಲನೆನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೈದಿನ್ನ 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 ತೈ ದಿ ತೈದಿನ್ನ 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 ತ ತದೈದಿನದೈ ತಗದಿನದೈ ತೈದಿನದೈ ತೈದಿನದಾದಿನ ತೈದಿನದಾದಿನ ತೈ 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 ತತ್ತ ಒಂದೇ ದೇವರ ದೇವ
ತಗದ ದಿನದಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರಿವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂ ತದೀರಿನಾಂ ಹರೇ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾನನಾಂ ತದೀರಿನಾಂ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವ
ತಕತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ಧಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತಾ ಜಣುತ ಜಣುತ ಧಿಮಿತ ಜಣುತ ತಕತ ಜಣುತ 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 ಜಣು ಧೀಂ ತನ ತನ ಧೀಂ ತನ ತನ ಧೀಂ ತನ ಧೀಂ ತನ ಧಿರಿನಾಂ ತೋಂ ತನ ಧಿರಿನಂ 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 ಇಡದಕತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತತ್ತೋಂಗದಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕ ತಯ್ಯ ತಯ್ಯ ತಯ್ಯತ ತಕತ ದಿನತ ಧಿಮಿತ ದಿನತ ತೋಂತ ದಿನತ ಧೀಂತ ದಿನತ 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 ದಿತ್ತಾಂ ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ತಾಂ ದಿತ್ತಾಂ ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ತಾಂ ದಿತ್ತಾಂ ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ತಾಂ ಧರಿ ಗಿಡ ಗಿಡದಗ ತಾಂ ಧರಿ ಗಿಡ ಗಿಡದಗ ತಾಂ ಧರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ಧಿಂ ಧರಿ ಗಿಡದಗ ಧರಿ ಗಿಡ ಗಿಡದಗ ದಿತ್ತಾಂ 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 ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ 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 ತತ್ತತ್ತಾಂ ತಾನಾನಾಂ ತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಾಯಗಾರನು ನೀನೇ ಮಹಿಮನು ನೀನೇ ಈ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು
ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಮಾಯ ಯಾರನು ನೀನೇ ಮಹಿಮನು ನೀನೇ ತೊಂದಗಿಡ ದಿನ್ನಾತಿ ಧಿಂದಗಿಡ ದಿನ್ನಾತಿ ಧಿಂದಗಿಡ ತೋಂ ತಗಿಡ ಧೀಂ ತಗಿಡ ದಿನ್ನಾತಿ ತೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈ 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 ದತ್ತ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಗೋಪಾಲಕೃಷ್ಣ ದೇವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಗೋಪಾಲಕೃಷ್ಣ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಮಹಾರಾಜರುಗಳಾದ ಕೊಡಿತೂರುಗುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟರ್ಗಳವರು ಮತ್ತು ಮಹಾರಾಜರುಗಳಾದ ಕೊಡಿತೂರುಗುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟರ್ಗಳವರು ಅರ್ತಿಗಾರರು ಶಾಲುಗಾರರು ಮೋಜಿಗಾರರು ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೆ ಶಾಲೆ ಪಾಲಿಸೋಗಿರುವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ಪಾಲಿಸೋಗಿರುವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ನೀಲಕುಂತಳೆ ಖಳಜಾಲ ವಿಧಾರಿಣಿ ಲೋಲನಯನೆ ಗುಣಶೀಲೆ ಕಲ್ಯಾಣಿ ಪಾಲಿಸೋಗಿರುವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ಅಮ್ಮ ವರಶೃಂಗಾಪುರದಿ ನೆಲೆಸಿಗ ಭಕುತರ ಸಂತಸದಿ ಉರಿಯುತ ನೆಲೆಸಿಗ ಭಾರತಿಗೆಮ್ಮನು ಕರುಣದಿ ದಕ್ಷಿಸು ಚರಣಕ್ಕೆ ನಮಿಪೆನು ಪೊರೆಯುತ ನೆಲೆಸಿಗ ಭಾರತಿಯಮ್ಮನು ಕರುಣದಿ ರಕ್ಷಿಸು ಚರಣಕ್ಕೆ ನಮಿಪೆನು ಪಾಲಿಸೋಗಿರುವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾಣಿ ತಾತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತೈದಿನ ತೈ ತಗದಿನ ತೈ ತೈದಿನ ತೈ
ತೈದಿನ ದಾದಿನ ತೈದಿನ ದಾದಿನ ತೈ 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 ದತ್ತ ತೋಂಗ ತೋ ತಗದ ದಿನ ತೈ ಹೋಗಿ ಹೇಳಮ್ಮ ಆ ಆ ಶಬರಂಗಧಾಮ ಬಾರೋ ಮನೆಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆನಾಗಿ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಗ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಗೆ ಅಂಬುನಿದೆಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಳುತ ವರ್ಣಿಪೆಳಿ ಕಥಾಮೃತವ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ದಯ ಸಾಗರೆಯೇ ಭಕ್ತಿಯೂದ ಪದದ್ವಯವನ್ನು ಮರೆಗೋಡೆ ಅತಿ ಮುದದಿಯೂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯಲಿ ಕರುಣದಿ ಕಾಯೇ ಆದಿಮಾಯೇ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಗಾಢವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನರಿಯದೆ ತತ್ತರಿಸುತ್ತಿರುವಂಥ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳುಹಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಓರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು.
ನಿನ್ನ ಅನುಗ್ರಹ ವಿಶೇಷದಿಂದಲೇ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾತ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನವನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಹರಿಯಲ ಔಷಧಿ ಮೂವರಿಗೆ ಇರುವುದು ನಿನ್ನದ ಕಲಕಾರಬಹುದಕ್ಕೆ ಒರೆದ ಪೇರದ ನಿಮಗೆ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿ, ಧೈರ್ಯವನ್ನ ತಾಳಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯಿತು. ಇನ್ನು ಜಗತ್ತಿನವರು ನಿಮ್ಮನ್ನು ಗುರುತಿಸುವುದಕ್ಕಾಗಿ ಒಂದೊಂದು ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸುವನು ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುವನು ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕದಂತೆ ಕಂಗೊಳಿಸುವನು ನೀನೇ ಮಹೇಶ್ವರ. ಪುನೀತನಾದೆ ಮಾತೆ. ಮಕ್ಕಳೇ, ಅಮ್ಮ. ಇನ್ನು ನಿಮ್ಮಿಂದ ಘನವಾದಂತಹ ಕಾರ್ಯಗಳಾಗಬೇಕು. ಏನಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರಗಳನ್ನು ಅನುಗ್ರಹಿಸ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ ರಾಜಸಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯಗಳನ್ನು ಮಾಡುತ್ತಾ ಸತ್ಯದಲ್ಲಿರಬೇಕು ಮಗನೇ. ವಿಷ್ಣು, ಅಮ್ಮ ಸಾತ್ವಿಕ ಗುಣ ಭರಿತನದಂತ ನೀನು ಎಲ್ಲಾ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರಬೇಕು. ವರಪ್ರಸಾದ. ಮಹೇಶ್ವರ, ಜನನಿ. ತಾಮಸ ಗುಣ ನಿನ್ನಲ್ಲಿ ಅಡಕವಾಗಿದೆ. ಕಾಲಕ್ಕೆ ಅನುಸಾರವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರಬೇಕು. ನಿನ್ನ ಅಗ್ನಿ ಶಿರೋಧಾರ್ಯ ತಾಯಿ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕಾಗಿದೆ. ಹೋಗಿ ಮಕ್ಕಳಿರ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಕಷ್ಟ ಕಾಲದಲ್ಲಿ ಕಷ್ಟಕಾಲದೊಳೆಂದು ನಿಶ್ಚಯವು ಭಜಿಸಲು ಕೊಟ್ಟು ಸದರು ಶನವ ಇಷ್ಟದಿ ಕೊರಬೇದಂತ ಭಯವಿತ್ತೈದವು ದಟ್ಟನಂತದ್ದಾನವ. 3 ಮೂರ್ತಿಗಳೇ, ಅಮ್ಮ ನಾನು ಕೊಟ್ಟಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟದಿಂದ ಕಷ್ಟ ಬಂದರೆ ಭಯ ಪಡಬೇಡಿ. ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಪರಿಹರಿಸಿಕೊಡ್ತೇನೆ. ಇದು ಅದೃಷ್ಟಲಾಗ್ತೇನೆ, ಜಯ ಜಯ ಅದೃಷ್ಟಲಾಗ್ತೇನೆ, ಜಯ ಜಯ ಅದೃಷ್ಟಲಾಗ್ತೇನೆ. ವೈಶ್ಯರಾಲಿಬುದು ರಾಜಸ ಗುಣ ಅಡಸಿದರೆ ವಿಧಾತನು ಅಡು ಮಗ ಬರುತ್ತಾಳಿ ತನ್ನಯ ಮನದಲ್ಲಿ ನುಡಿದ ನೀವು
ಅಯ್ಯ ಹರಿಯೇ, ಓ ಹರನೇ, ಬ್ರಹ್ಮ ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ಬೇಸರದಲ್ಲಿದ್ದವರು ನಾವು, ಹ್ಮ್. ಈಗಲೂ ಬೇಸರವೇ. ಈಗ ಯಾಕೆ ಬೇಸರ? ಅಮ್ಮ ಹೋದ್ರಲ್ಲ, ಹೌದು. ಅಮ್ಮ ಇಲ್ಲಲ್ಲ ಈಗ. ಅಂದ್ರೆ? ತಾಯಿಯ ಜೊತೆಲಿ ಮಕ್ಕಳು, ಮಕ್ಕಳ ಜೊತೆಲಿ ತಾಯಿ. ಇದು ನಾಳಿನ ಲೋಕಕ್ಕೆ ಪಾಠ ಆಗಬೇಕಿತ್ತು. ಅವರನ್ನು ಬಿಟ್ಟು ಹೋಗಿದ್ದಾರೆ ಎಂದಿರುವಾಗ ನನಗೆ ಸ್ವಲ್ಪ ಬೇಸರ ಆಗ್ತದೆ. ಪ್ರತ್ಯಕ್ಷವಾಗಿ ನಮ್ಮ ಕಣ್ಣ ಎದುರಾಗಿ ಇಲ್ಲದೆ ಇದ್ರು ಪರೋಕ್ಷವಾಗಿ ಇದ್ದಾಳಲ್ಲ, ಅದೌದು. ಮತ್ತೆ ಯಾಕೆ ಬೇಸರ ನಿನಗೆ? ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುತ್ತಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಉತ್ಪತ್ತಿ ಬೆಳವಣಿಗೆಯಿಂದ ಆಗ್ತದೆ. ಕಾಣಿಸಿಕೊಳ್ಳುವರು ಜೀವಿಗಳು ಅಂದ್ರೆ ನನಗೆ ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯ ವ್ಯವಸ್ಥೆಯನ್ನು ಒದಗಿಸಿಕೊಡ್ಬೇಡುವ ಹೌದು, ಅಲ್ವಾ? ವ್ಯವಸ್ಥೆಗೆ ಅಲ್ವಾ? ಹಾ, ಹಾಗಿರುವಾಗ ಏನಾದ್ರೂ ಆ ವ್ಯವಸ್ಥೆ ಆದ್ರೆ ಮತ್ತೆ ಅಪವಾದ ನಮ್ಮ ಮೇಲೆ ಬರುದಿಲ್ವಾ? ಈಗ ಅದಕ್ಕೆ ಬೇಕಾಗಿ ಆರಂಭಿಸ್ಬೇಕಲ್ಲ, ಹೌದು, ಆಮೇಲೆ ಅಲ್ವಾ? ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಒಬ್ಬ ನಾಯಕ ಇದ್ರೆ ಒಳ್ಳೇದಲ್ವಾ? ನಾಯಕಿಯಾಗಿ ಅಮ್ಮನೇ ನಮ್ಮ ಜೊತೆ ಇರುತ್ತೆ. ನಾಯಕ ಯಾಕೆ ಬ್ರಹ್ಮ? ಈಗ ಅಮ್ಮ ನಮ್ಮ ಜೊತೆಲಿದ್ದಾರಾ? ಯಾರೆಲ್ಲಿ ಕಷ್ಟ ಬಂದಾಗ ಬರ್ತೇನೆ ಅಂತ ಹೇಳಿದ್ದಾರೆ ಎಂದಿರುವಾಗ ನಮ್ಮ ಜೊತೆಲಿ ಇಲ್ಲ ಇರುವುದು ಅರ್ಥ ಅಲ್ವಾ? ಕಷ್ಟ ಅಂದ್ರೆ ಏನು? ಕಷ್ಟ ಅಂದ್ರೆ ಅವ್ಯವಸ್ಥೆ. ಮತ್ತೆ ಅವ್ಯವಸ್ಥೆ ಏನೆಲ್ಲ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ನಾಳೆ ಲೋಕದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ ಈ ಮೂರರ ಒಗ್ಗೂಡಿಕೆಯಿಂದ ಸ್ವತಂತ್ರವಾಗಿ ತಪ್ಪು ಕಾರ್ಯ ಮಾಡ್ತಾರೆ. ಆದ್ರೆ ತಪ್ಪುದವರು ಭಾವಿಸುವುದಿಲ್ಲ. ಒಂದು ವಿಷಯ ಹೇಳ್ಬೇಕಾ? ಉದಾಹರಣೆಗೆ, ಇದು ಅಸಮರ್ಥನಾದವನಿಗೆ ಸ್ಥಾನ ಕೊಡುವುದು, ಸಮರ್ಥನಾದವನಿಗೆ ಸ್ಥಾನ ಕೊಡದೇ ಇರುವುದು, ಇದೆಲ್ಲ ಅವ್ಯವಸ್ಥೆ ಅಲ್ವಾ? ಹಾಗಿರುವಾಗ ಕೆಲವೆಲ್ಲ ಉಂಟು ಅದರಲ್ಲಿ. ಆದ್ರಿಂದ ಇಂಥದೆಲ್ಲ ಅವ್ಯವಸ್ಥೆ ದೂರ ಆಗಬೇಕಾ? ನಮ್ಮಲ್ಲಿ ಬಗ್ಗೆ ಯಜಮಾನಿದ್ರೆ ಒಳ್ಳೆ. ಈಗ ನಾಯಕ ಬೇಕೇ ಬೇಕು ಅನ್ನುವಂತ ತೀರ್ಮಾನ ನಿನ್ನಲ್ಲಿ ಉಂಟುಂತಾದ್ರೆ ಸರಿ. ಆದ್ರೆ ಕಾಣಿಸಿಕೊಂಡದ್ದು ನೀನು ಒಬ್ಬನೇ ಅಲ್ಲವಲ್ಲ, ಅಲ್ಲ. ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದೆ ಈಗ ನೀನು? ಇದು ನಿಮಗೆ ಹೇಳದೆ ಗೊತ್ತಾಗ್ತದೆ ಭಾವಿಸಿದ್ದು. ಇಷ್ಟು ಹೇಳಿದ್ದೆ ಆದ್ರೂ ಗೊತ್ತಾಗ್ಲಿಲ್ಲ ನನಗೆ. ಇನ್ನೂ ಗೊತ್ತಾಗ್ಲಿಲ್ವಾ? ಏನು ಯೋಚನೆ ವಿಷಯ ಮಾಡ್ಬೇಕಾದಿಲ್ಲ. ಏನು? ಅಮ್ಮ ಸೂಚನೆ ಕೊಟ್ಟದ್ದಲ್ವಾ? ಹೇಗೆ? ಮೊದಲಿಗೆ ಕರೆದದ್ದು ಹೇಗೆ? ಹೇಗೆ? ಮೊದಲಿಗೆ ಮಕ್ಕಳೇ ಅಂತ ಕರೆದು, ಆಮೇಲೆ ನಾಮಕರಣವನ್ನು ಮಾಡಿದ್ರು. ಹೇಗೆ? ಮಗನೇ ಬ್ರಹ್ಮ. ರಕ್ತ ವರ್ಣನೂಪ ನೀನೇ ಬ್ರಹ್ಮ. ಜೀವಿಗಳ ಶರೀರಕ್ಕೆ ಅವಶ್ಯವಾಗಿ ಬೇಕಾಗುವುದು ರಕ್ತ. ಆ ರಕ್ತ ಎಲ್ಲವೂ ಇರುವುದು ನನ್ನಲ್ಲಿ. ರಕ್ತ ಬೀಜಾದಿಗಳು. ಅದಕ್ಕೆ ಮೂಲ ಸೃಷ್ಟಿ ನಾನೇ ಆಗಿದ್ದೇನೆ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವೆಂಬುದಾಗಿ ಅರ್ಥ. ಹಾಗಿರುವಾಗ ಅರಿತರೆ ನಮ್ಮಳು ಹಿರಿಯ ವನೈಸೆ ನಾ ಮರೆಯಲ್ಲ. ಇದು ಕರೆಯಾದ ಮಾತು. ಓ ತಮ್ಮಂದಿರೇ, ನನ್ನನ್ನು ಅಣ್ಣನೆಂದು ಒಪ್ಪುವಿರಾ? ಬ್ರಹ್ಮ ಪ್ರತ್ಯಕ್ಷಗೊಂಡಂತ ಮಾತೆ ಹ. 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಹ. ಅಮ್ಮನ ಮಾತಿನ ಆಳ ಎಷ್ಟು, ಓ. ಆ ಮಾತಿನ ವಿಸ್ತಾರ ಎಷ್ಟು ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಹ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಓ. ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಹ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರು ಇದ್ದೇವೆ. ಹಾಗೆಂದು ಯೋಚನೆ ಮಾಡುವುದು ಅದಲ್ಲ ನಾನು. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದ್ದ ವಿಷಯ ಹೇಳಿದೆ. ಕೆಲವರಿಗೆ ನಿಮಗೆ ಬೇಸರ, ನಿಮಗೆ ಅದು ಸಮಾಧಾನ ಅಂತ ಕಾಣಲಿಲ್ವಾ? ಇದು ನೀನು ಮಾತಾಡುವುದೇ ಅಲ್ಲ, ಹ. ನಿನ್ನನ್ನು ಮಾತಾಡಿಸುವುದು. ಹ. ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಅಮ್ಮ ಅಮ್ಮ ಹೊರಗಿನಿಂದ ಇದ್ದಾಳೆ. ಪ್ರಚೋದನೆ. ಹಾಗಿದ್ರೆ ಒಳಗಿನಿಂದ ಯಾರು? ಹ. ಮದ. ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ನೀ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ಹಾಗಾದ್ರೆ ಹಿರಿತನಕ್ಕೆ ಬೆಲೆ ಇಲ್ಲ. ಹಿರಿತನ ನಿನ್ನಲ್ಲಿ ನನಗೆ ಕಾಣುವುದಿಲ್ಲ ಅಂತ ಹೇಳಿದ್ದು ಹೇಗೆ ಹರಳಿ? ಬ್ರಹ್ಮ ಈಗಷ್ಟೇ ನೀನು ಹೇಳಿದಂತಹ ಮಾತು, ಅಸಮರ್ಥರಿಗೆ ಸ್ಥಾನವೆಂಬುದು ಸಿಗ್ತದೆ ಅಂತ. ನಮ್ಮೂರಲ್ಲಿ ಹಾಗಲ್ಲ, ನಾಳೆ ಲೋಕದಲ್ಲಿ ಅಂತ ಅವ್ಯವಸ್ಥೆ ಆದರೆ ನಾಳೆ ಲೋಕದಲ್ಲಿ ಆಗ್ಲಿ, ಅನುಭವಿಸ್ಬೇಕು. ಅವ್ಯವಸ್ಥೆ ಆಗ್ಲಿಕ್ಕೆ ನಾವು ಇರುವುದಲ್ಲ. ನಾವು ವ್ಯವಸ್ಥೆ ಅವ್ಯವಸ್ಥೆ ಅಂದ್ರೆ ಕಷ್ಟ. ಆ ಕಷ್ಟವನ್ನು ದೂರ ಮಾಡಿ ಸುಖವನ್ನು ಒದಗಿಸಕ್ಕೆ ಅನುಭವಿಸ್ಲಿ ಅವರು. ಅವರ ಕರ್ಮ ಅನುಭವಿಸ್ಲೇಬೇಕವರು. ಅದನ್ನು ತಪ್ಪಿಸುವುದಕ್ಕೆ ನಾವು ಯಾರು? ಆದ್ರೆ ಸುಖವನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಗೆ ಮೂರು. ಈಗ ಸುಖವನ್ನು ಒದಗಿಸಬೇಕಂತ ಮಾತು ಎಲ್ಲಿಯಾದ್ರೂ ಹೇಳಿದ್ದಾರೆ? ಹಾ. ನಿಮ್ಮದಾದಂತಹ ಕಾರ್ಯದಲ್ಲಿ ಮುಂದುವರಿದುಕೊಂಡು ಹೋಗಿ. ಅದು ಕಾರ್ಯ ಅಂದ್ರೆ ನಿನ್ನ ಕಾರ್ಯ ನೀಡುವುದು ನಿನ್ನ ಕಾರ್ಯವಲ್ಲ ಬ್ರಹ್ಮ. ಕಾರ್ಯ ಅಂದ್ರೆ ಲೋಕಕ್ಕೆ ಒಳಿತು ಮಾಡುದಲ್ವಾ? ಹೌದು. ನಾಳೆ ಲೋಕಕ್ಕೆ ಹೇಗೆ ಬರ್ತದೆ? ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕಿದ್ರೆ ನಾವು ಮೂವರು ನಮ್ಮ ಮಕ್ಕಳು. ಹೌದು. ನಿನ್ನ ಮಕ್ಕಳಿಗೆ ಸೃಷ್ಟಿ ಮಾಡುವುದಾ? ನಿನ್ನ ಮಕ್ಕಳಾಗುದು. ನಯಮಗೊಳಿಸಿದ್ರೆ ನಮ್ಮ ಮಕ್ಕಳೇ ಆಗುದಲ್ವೇ ಬ್ರಹ್ಮ? ಸೃಷ್ಟಿ ಮಾಡುವ ನಾನು ಎಂಬುದರಿಂದ ಅವರಿಗೆ ತಂದೆಯಾಗಿ ನಾನು ಕಾಣಿಸಿಕೊಳ್ಳಲಿದ್ದೇನೆ. ಲೋಕಕ್ಕೆ ತಂದೆ ನಾನು ತಗೋವಾಗ ಆ ಮಕ್ಕಳಿಗೆ ನಾವು ಮೂವರು ಆಗಿದ್ದೇವೆ.
ಲೋಕದ ತಂದೆ. ಅದೇಗೆ? ಅದು ಹಾಗೆ. ಅಲ್ಲ, ನಾನು ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿಸಿದ ಜೀವರಾಶಿಗಳಿಗೆ ನಾನೇ ತಂದೆ ಎಣಿಸಿಕೊಳ್ತೇನೆ. ಅದನ್ನು ಆಮೇಲೆ ಪೊರೆಯಬೇಕಾದವರು ಯಾರು? ಸೃಷ್ಟಿಕರ್ತ. ಅದೇ ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಿರುವ ಹರಿ, ಆಮೇಲೆ ಲಯ ಮಾಡುವುದಕ್ಕಿರುವ ಇವರು ನನ್ನ ಮಕ್ಕಳು ಅಂತ ನಾನು ಹೇಳಿದ್ದು. ಇರಲಿ. ಈಗ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದಿ. ಹೊರಟದ್ದಲ್ಲ, ಇದೇ ವಿಷಯ ಹೇಳಿದ್ದು. ಹಾಗಾಗುವುದಿಲ್ಲ ಬ್ರಹ್ಮ. ನಿನಗಿಂತ ದೊಡ್ಡವನೊಬ್ಬ ಇದ್ದಾನೆ. ಅಮ್ಮ. ಅದು ಅವರು. ಹೌದು. ಆಮೇಲೆ ನಾನೇ. ಅದೇಗೆ? ಯಾಕೆ ಹೇಳಿದೆ? ನಿಮ್ಗೆ ದೊಡ್ಡವನಾಗ ಆಸೆ ಆಗಿದೆ? ಅಲ್ಲ, ನೀನು ಹೇಳಿದಕ್ಕೆ ಹೇಳಿದ್ದು. ಹೇಳಿದ ಕೇಳು. ಯಾಕೆ ಹೇಳಿದೆ? ನೀನು ಸೃಷ್ಟಿಸ್ತೀಯ, ಅವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಮತ್ತೇನು ಉಳಿತದಲ್ಲಿ? ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಮತ್ತೆ ನನ್ನನ್ನು ಸರಿಯಾಗಿ ನೋಡಿದ್ರೆ 3 ಕಣ್ಣು, ಅದು ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದಂತಾದರೆ ಸುಡುವೆನು ಸಕಲವನ್ನು. ನಿನ್ನ ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಹಾಗಾಗಿ ನಾನೇ ದೊಡ್ಡವ. ಕಣ್ಣು ಹೆಚ್ಚಿದೆ, ತಲೆ ಹೆಚ್ಚಿದೆ ಎನ್ನುವುದರಿಂದ ನನಗಿಂತ ಹೆಚ್ಚು ಅಂತ ನೀನು ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಮೊದಲು ಮಾತೆ. ಅಮ್ಮ ಇದ್ದಾರಲ್ಲ, ಅಮ್ಮ ಇಲ್ಲದಿರುವುದರಿಂದ ಈ ವಿಷಯ ಮಾತಾಡಿದ್ರೆ ಕಾರ್ಯವನ್ನು ಪ್ರಾರಂಭಿಸ. ಅಮ್ಮ ನಮ್ಮ ಜೊತೆಯಲ್ಲಿ ಇರುತ್ತಿದ್ರೆ ಈ ಮಾತಿಲ್ಲ, ಗೊತ್ತಾಯ್ತಲ್ಲ? ಇಲ್ಲದೆ ಇರುವುದರಿಂದ ನಾನು ಹೇಳುವುದಷ್ಟೇ. ಆದ್ರಿಂದ ಸೃಷ್ಟಿ ಎಂಬ ಮಹಾ ಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಹೇಗೆ ಗೊತ್ತಾ? ನೀನು ಲಯ ಮಾಡುವುದಕ್ಕೆ ಅಧಿಕಾರ ಹೊಂದಿದ್ದಿ. ಲಯ ಯಾವ ಸಮಯದಲ್ಲಿ ಆಗಬೇಕು ಅವಧಿ ಕೊಡುವ ನಾನು. ಸೃಷ್ಟ ಜೀವರಾಶಿಗಳಿಗೆ ಆಯುಷ್ಯ ಎಷ್ಟು, ಹುಟ್ಟು ಯಾವಾಗ, ಮರಣ ಯಾವಾಗ ಎನ್ನುವುದನ್ನು ವಿಧಿಸುವ ನಾನಿರುವಾಗ ಇದಕ್ಕೆ ನೀವು ಇಬ್ಬರು ಸಮರ್ಥರು ಅಲ್ಲ. ಆದ್ರಿಂದ ನಾನು ಶ್ರೇಷ್ಠ ಸೃಷ್ಟಿಪ ಕಾರ್ಯ ಘನ. ಅಷ್ಟೊಂದು ಘನವೇ? ಸೃಷ್ಟಿಪ ಕಾರ್ಯವಾದಷ್ಟೋದು ಘನವಲ್ಲ. ಕೆಟ್ಟು ಹೋಗದ ತೆರವಿಗೆ ಸೃಷ್ಟಿಸುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟೇನಾಗ್ತದೆ ಹೇಳು? ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾ ಅಧ್ಯಕ್ಷನಾದಂತಹ ನಾನು ಬೀಜವನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ಇದನ್ನು ನಾನು ಒಪ್ಪಲಾರೆ, ತಪ್ಪು. ಬ್ರಹ್ಮ, ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವನೇ. ಹೌದು, ಅದನ್ನು ತಪ್ಪು ಎಂದು ಹೇಳುತ್ತಾ ಇದ್ದಿ. ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನಲ್ಲಿ ಹೇಳುವುದಲ್ಲ, ಅವನಲ್ಲೇ ಹೇಳ್ತೇನೆ. ಹರಿ
ಸರಿಯಿಲ್ಲ ವಚನವು ಆ ಆ ಸರಿಯಿಲ್ಲ ವಚನವು ಪೊರೆಯುವಾತನೇ ಶ್ರೇಷ್ಠನು ಪೊರೆಯುವಾತನೇ ಶ್ರೇಷ್ಠನು ಹರಿಹರಮ್ಮಲಿ ಭೇದವಿಲ್ಲದೆ ನಿಲ್ಲ ಎರಕವಾಗಿಗೆನು ನಾನು ಹರನೆಂದಲಾಕ್ಷಣ ಸರಿ ನಿಲ್ಲ ವಚನವು ಹರಿ ಹರ ನೀನಾಡಿದ್ದು ಸರಿ. ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತ ಜೀವಿಗಳು ಮಾಡಿದ ಪುಣ್ಯಕರ್ಮಗಳಿಗೆ ನಿನ್ನ ಅನುಗ್ರಹ ವಿಶೇಷತೆ ಎಂಬುದು ಇದ್ದೇ ಇರ್ತದೆ. ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ಹಾಗಾಗಿ ನೀನು ಕರ್ಮಾಧ್ಯಕ್ಷ. ನಾನು ಹೇಳುವುದು ಇಷ್ಟೇ. ಹೇಗೆ? ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕಾಗಿ ನಿನ್ನಲ್ಲೇ ಐಕ್ಯವಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನೊಳಗೆ ಸೇರಿಕೊಳ್ತೀಂತಾದ್ರೆ ನಿನ್ಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವೊಳಗೆ ಪಕ್ಷ ಏನ್ ಪಕ್ಷಕ್ಕೆಲ್ಲ ಹೆದರೋಬ್ ನಾನಿಂದ ಭಾವಿಸಿದ್ದೀರಾ? ಹರಿಹರರು ನೀವಿರುವ ನರಕವಾಗಿರಲೇನು ಇರುವುದೇ ಭೀತಿ ಮನದೊಳಗೆ. ನನ್ನ ದೊಡ್ಡ ತನವನ್ನು ಪ್ರತಿಷ್ಠಾಪಿಸಕ್ಕೆ ಒಂದೇ ದಾರಿ, ಬಾಯುದ್ದಕ್ಕೆ. ಸ್ವಲ್ಪ ಸಮಾಧಾನ ಮಾಡಿಕ ಬ್ರಹ್ಮ. ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ಧುರಕ್ಕಾಗಿ ಮನ ಮಾಡಿದವನು ನೀನು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟ ಹೇಳು? ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ಅಲ್ಲೋ ತೀರ್ಮಾನ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಳಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಅಮ್ಮನೇ ಹೇಳಿದ್ದು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ಮೊದಲು ಹೋಗ್ತೀಯ ನೀನು, ದಾರಿ ಬೇಕು. ಬಾಯಾದಿತ್ತ ಏನು ಇದು? ಶರೀರದ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ, ಬರ್ತಾನೆ ನೋಡು. ಪಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಕರೆಗಳೆಲ್ಲ ಹರಿಯು ಪುಗುತ್ತಲೆ ವಿಧಿಯ ಜಠರವ ಸರಿ, ಬ್ರಹ್ಮನಲ್ಲಿ ಆಡಿದಂಥ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ.
ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನೆಲ್ಲ ತಿಳಿಸಬೇಕು. ಸಾರ್ತೇನೆ. ಯಾಕೆ ಹೀಗೆ? ಬ್ರಹ್ಮನ ವಿಶೇಷತೆಯನ್ನು ಅವನೆಲ್ಲ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ. ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದೆನು ನಿಲ್ಲುವುದರವ ಒಳಗೈದಿನ ಕಾಡೆನು ಹೊರಗಲಿ ಮೆರೆವ ಓದ ಕಲ್ಪದಿ ಲಯವಾದ ಸರ್ವ ಮೇಲಿಗಳು ಮೆರೆಯುತಿಯ ವಿನೋದ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ ಆ ಶೋಧಿಸಿದೇನು ನಿನ್ನ ಉದರವ? ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯಾ? ಏನಿಲ್ಲ. ನೋಡಿಲ್ವಾ? ಹಾಗಲ್ವಾ? ಮತ್ತೆ ಏನು ಉಂಟು, ಏನಿಲ್ಲ, ಎಲ್ಲವನ್ನೂ ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನಿನ್ನಂಥವರು ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರಣಂಥವರು ಇದ್ದಾರೆ. ಎಲ್ಲಿ ಹೋಗಿ ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದಿಲ್ಲ. ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪಾ ಇದು ಅನ್ನುವ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ಬಣ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದೆ, ಈ ಸಲ ಬ್ರಹ್ಮನಿಗೆ ಒಂದು ಒಳ್ಳೆ ಹೆಸರಿಡಬೇಕು ಅನ್ನುವ ಹಾಗೆ. ಈಗ ಅಮ್ಮ ಇಟ್ಟ ಹೆಸರು ಒಳ್ಳೇದಿಲ್ವಾ? ಅದಷ್ಟು ಒಳ್ಳೇದು ಕಾಣುದಿಲ್ಲ. ಹೌದಾ? ಮತ್ತೆ ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಆದ್ದರಿಂದ ಅದೋ ದ್ವಾರ ಮೂಲಕ ಬಂದುದರಿಂದ ನಿನ್ಗೆ ಅದೋ ಅಕ್ಷರ ಸರಿಸಿದ್ದೇನೆ. ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನಾದ್ರೂ ನನ್ನನ್ನು ಅಣ್ಣನೆಂದು ಒಪ್ಪು ಈಗ ಸೃಷ್ಟಿ ಮಾಡ್ತೇನೆ. ಆಗುದಿಲ್ಲ. ಕಾಯಕ ಆಗುದಿಲ್ಲ. ಯಾಕೆ? ಈಗ ನನ್ನದೊಂದು ಮಾತು ಹಾಗೆ ಉಳಿದಿದೆ. ಯಾವುದು? ನಾನು ಹೇಳಿದ್ದೆಂತದ್ದು, ಒಮ್ಮೆ ನಾನು ನಿನ್ನೊಳಗೆ ಸೇರುವುದು, ಆಮೇಲೆ ನೀನು ನನ್ನೊಳಗೆ ಹೋಗುವುದು. ಈಗ ನಾನು ಸೇರಿ ಬಂದಾಯ್ತಲ್ಲ, ಒಮ್ಮೆ ನೀನು ಹೋಗಬೇಡುವಾ? ಹಾಗೆ ಒಂದು ದಾರಿ ಉಂಟು. ದಾರಿ ನಿನಗೆ ಯಾವ್ದಾದೀತು? ಯಾವುದು? ನಿನಗೆ ಬಾಯಿ ಆದೀತಾ? ಹೋಗು ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತೆ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ. ನೋಡುವ. ಸುರದ ವೈಶ್ಯರು ಕೇಳಿ ಪರಮೇಶಿಗರುವದಿ ಹರಿಯ ಜಠರವ ಪಗುತ್ತಲೇ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು, ಮರೆಗೊಂಡ ಧರಣಿಯೆಲ್ಲವನು. ಹರಿಯ ಮಾತಿಗೋಸ್ಕರ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವೂ ನನ್ನಲ್ಲಿದ್ದ ಭಾವಿಸಿದ್ರೆ ಮರೆಗೊಂಡ ಧರಣಿ ಹರಿಯುವುದಲ್ಲುವುದಲ್ಲಿದೆ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳದೆ ಪಂಥ ಬೆಳೆಸಿದೆ. ನನ್ನಿಂದ ಹರಿ ಆದಿಕ್ಕ ಅಂತ ಗೊತ್ತಾಯ್ತು, ಮೇಲೆ ಇಲ್ಲೇ ಕೆಳಗಿಲ್ಲ. ಏನು ಮಾಡುದು ಅಮ್ಮ? ಅಮ್ಮ ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯ ಹರಿಯ ನಾಭಿ ಕಮಲ ನಾಳದಿ ದಾರಿ ದಾರಿ ಮೇರೆ
ಪೊರಟಾಕ್ಷಣವೇ ಧೈರ್ಯದಲೆ ಬರುತ್ತಿರಲು ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯೋಗ ಮಾಯೆಯ ಬೆರಸಿ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಸೇರಿಕೊಂಡಿದ್ದಾನೆ, ಬ್ರಹ್ಮನು ನನ್ನೊಳಗೆ ಐಕ್ಯನಾಗಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೆಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಮರುತಲ ಕಮಲಜವು ಬರುತ್ತಲ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಪರದಿಯುದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಮೊಗದಿಯುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಮೌ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳಾಗ ಅಚ್ಚರಿಯಾದುದೇನೊಬ್ಬೆ ಸುರತ ವೈಶ್ಯರು ಲಾಲಿಸಿ ಹರಿಯನಾಭಿ ಕಮಲ ನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ವರ ಪಂಚವದರಲ್ಲಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿವು ಅಧಿಕಂಬ ವಿಚಾರ ಹೇಳುವುದಕ್ಕೆ ಹತ್ತಿರ ಬಂದ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ, ಅಷ್ಟವರೆಗೆ ನುತಿಸುತ್ತಾ ಇರುತ್ತೇನೆ. ಹರಿಯೇ ವಿಷ್ಣು. ತಿರುವೆರಳಿನಲ್ಲಿ ಹೊರಗಡ ದಳವರಿರುವ ರುದಿಸುತ್ತಲಿ
ದೊಡ್ಡದಿದೆ. ಅಗಾಧವಾದ ಜಲರಾಶಿ, ಕತ್ತಲೆಯ ಮೊತ್ತವಲ್ಲದೆ ಬೇರೇನು ಕಾಣುತ್ತಾ ಇಲ್ಲ. ಅನಂತ ಸಮುದ್ರದಲ್ಲಿ ನಾನು ಹೇಗೆ ಹುಟ್ಟಿಕೊಂಡೆ? ಇಲ್ಲಿ ನಾನೊಬ್ಬನೇ ಇರುವುದೇ? ಅಲ್ಲ, ನನ್ನ ಹಾಗೆ ಬೇರೆ ಯಾರಾದರೂ ಇರಬಹುದೇ? ತಿಳಿಯುವುದು ಹೇಗೆ? ಅನ್ವೇಷಿಸಬೇಡವೇ? ಹಾಗಾದ್ರೆ ಹುಡುಕುವ. ಇದಕ್ಕೆ ಬಾಯಿ ಬರುವುದಿಲ್ಲ. ನಾನು ಯೋಚನೆ ಮಾಡುದು ಅವನಿಗೆ ಬರುವುದಿಲ್ಲ ಅಂತ. ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದರೆ ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ಅಪ್ಪ ಎಲ್ಲಿ? ನನ್ನ ಅಮ್ಮ ಅಲ್ಲಿ. ನನ್ನ ಅಜ್ಜ ಎಲ್ಲಿ? ಅಜ್ಜಿಯಲ್ಲಿ. ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ. ಯಥಾರ್ಥಕ್ಕಾದ್ರೆ ನಿನಗೆ ಎಂಥದ್ದು ಗೊತ್ತಿಲ್ಲ ಅಲ್ವಾ? ನಿನಗೆ ಏನು ತಿಳಿದಿಲ್ಲ. ನಾವಿರುವರು ಒಂದೇ ಸ್ಥಿತಿಯಲ್ಲಿದ್ದೇವೆ. ತಿಳುವಳಿಕೆಯಲ್ಲಿ ಮಾತ್ರ ಅಲ್ಲ ನಮಗೆ ಸಾಮ್ಯತೆ, ಮತ್ತೆ ಕಾಣುವಾಗಲೂ ಹಾಗೇ ಉಂಟು. ನನ್ನ ಹಾಗೆಯೇ ತೋರುತ್ತದೆ. ಎಲ್ಲಿಯವರೆಗೆ ಹೋಲಿಕೆ? ನನಗೆ ಎಲ್ಲೆಲ್ಲಿ ಅಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲವೇ ಉಂಟು. ಆದ್ರೆ ಒಂದು ಅಲ್ಪ ವ್ಯತ್ಯಾಸ. ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ. ಅದೌದು, ನೀನು ಗಿಡ್ಡ, ನೀನು ಬೊಡ್ಡ. ಅಯ್ಯೋ, ಕಾರಣ ತಿಳಿಯದೆ ನಿನ್ನ ಕುರಿತಾಗಿ ನನಗೆ ವಾತ್ಸಲ್ಯ ಹುಟ್ಟಿ ಬರುತ್ತಾ ಉಂಟು. ನಿನ್ನನ್ನು ನೋಡುವಾಗ ಗೌರವ ಹೆಚ್ಚಾಗ್ತಾ ಉಂಟು. ಹೌದೇ? ಬಹಳ ಒಳ್ಳೆಯದಾಯಿತು. ನನಗೂ ಯಾರೂ ಇಲ್ಲ, ನಿನಗೂ ದಿಕ್ಕಿಲ್ಲ. ನಮ್ಮೊಳಗೆ ಹುಟ್ಟಿ ಬಂದಿರುವ ಮಧುರವಾದ ಭಾವವನ್ನು ಆಧರಿಸಿ ಇಲ್ಲಿ ಒಂದು ಸಂಬಂಧ ಮಾಡುವಾನ. ಹೇಗೆ? ನೀನು ಗಿಡ್ಡ, ನನ್ನ ಕುರಿತು ನಿನಗೆ ಗೌರವ, ನೀನು ನನಗೆ ತಮ್ಮ ಆಗುವೆಯ. ನೀನು ಉದ್ದ, ನನ್ನ ಕುರಿತಾಗಿ ನಿನಗೆ ಪ್ರೀತಿ ವಾತ್ಸಲ್ಯ. ನೀನು ಅಣ್ಣನಾಗುವೆಯಾ? ನಾನು ಅಣ್ಣ, ನೀನು ತಮ್ಮ. ತಮ್ಮ. ಅಣ್ಣ. ಓ ತಮ್ಮ. ಅಣ್ಣ. ಏ ತಮ್ಮ. ಅಣ್ಣ. ನನಗೆ ಒಬ್ಬನಿಗೆ ಉದಾಸೀನ ಆಗಿತ್ತು. ಮಾತನಾಡುವುದಕ್ಕೊಬ್ಬ ಜೊತೆ ಸಿಕ್ಕಿದಾಗ ತಮ್ಮ ನನಗೆಷ್ಟು ಸಂತೋಷವೆಂದು ಹೇಳುವುದಕ್ಕೆ ಹೊರಟದ್ದು. ಆದ್ರೆ ಆಗುತ್ತಿರುವುದು ಸಂಕಟ. ಅಣ್ಣ, ಓ, ನಮಗಿಲ್ಲಿ ಎಂತದ ಆಗ್ತದೆ? ಎಲ್ಲಿ? ಎಂತದಿದು? ಇದು ಹೊಟ್ಟೆ. ಆಗುತ್ತಿರುವುದು ಹಸಿವೆ. ಓ ಅನುಜ, ನಮಗೆ ಹಸಿವೆ ನಿಗಾಡಿಸುವುದಕ್ಕೆ ಏನು ತಿನ್ನುವುದಕ್ಕೆ ಸುತ್ತ ನೋಡಿದ್ರೆ ಕಾಣುತ್ತಾ ಉಂಟು ನೀರು. ಕಾಣುತ್ತಿರುವ ನೀರಿಗೆ ಬಡಿಯುವ. ನೀರಿಗೆ ಬಡಿಯುವುದ? ಅಲ್ಲ, ಈ ಬಡದೆಲ್ಲ ಹೊಟ್ಟೆ ತುಂಬಿಸಲಿಕ್ಕೆ ಆಗುತ್ತದ? ಎತ್ತೇಳುದಿವ ಆಯಾಸ ಆದಿತ್ತು. ಮತ್ತೆಂತ ನಾನು ಹೇಳಿದ ಉಪಾಯ ನಿನಗೆ ಗೊತ್ತಾಗ್ಲಿಲ್ಲ. ಎಂತದ ಉಪಾಯ? ನೀಡಿದ ಬಡಿದ ರಭಸಕ್ಕೆ ನೀರಿನ ತಳದಲ್ಲಿ ಪ್ರಾಣಿ ಇದ್ರೆ ಕೆಳಗೆ ಮೇಲೆ ಬರ್ತದೆ, ಕಣ್ಣಿಗೆ ಕಾಣುತ್ತದೆ. ಅವತ್ತೇ ಹಿಡಿದು ತಿನ್ನು. ಒಳ್ಳೆ ಉಪಾಯ. Thank you.
ತಮ್ಮ ಇಲ್ಲಿ ಬಾ. ನಾನು ಇಲ್ಲಿದ್ದೇನೆ. ಅದೆಂತದ್ದು? ಅದೆಂತ ನೀರಿನ ಗುಳ್ಳೆ ಅಲ್ಲ, ಸಣ್ಣ ಗುಳ್ಳ. ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರು ಒಂದು ಮೊಗ್ಗು ಮೇಲೆ ಬಂತು. ಮೊಗ್ಗು 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 ಅಮ್ಮ ಮೊಗ್ಗು. ನಾನು ಅದನ್ನು ನೋಡುವಾಗ ಅದು ತನ್ನ ದಳಗಳನ್ನು ವಿಕಸನಗೊಳಿಸಿ ಮೊದಲಿದ ತಾವರೆ ಅರಳಿತು. ಅರಳಿದ ತಾವರೆ ಮಧ್ಯೆ ಒಂದು ಟಿಕ್ಕ ಟಿಕ್ಕ ಟಿಕ್ ಟಿಕ್ ಟಿಕ್. ಅದಲ್ಲ ಕಿಟ್ಟ. ಕಿಟ್ಟ ಕಿಟ್ಟ ಅದಲ್ಲ, ಒಂದು ಕೀಟ, ಒಂದು ಜಂತು. ಜಂತು ಕೆಂಪು ಕೆಂಪಾಗಿ, ಕೆಲವು ಕಡೆ ಬಿಳಿ ಬಿಳಿ ಆಗಿ, ಉರುಟುರುಟ ಆಗಿ ತಿಂಬಾನ ಇನ್ನು ಪ್ರಾಣಿಯಲ್ಲಿಂಟು. ಅದಲ್ಲ ಬಿಳಿ ಬಡಿ ತೋರಿಸಿದಂತ ಪ್ರಾಣಿ ನಮ್ಮನ್ನು ನೋಡಿ ಗಡ 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 ತಡ ಮಾಡುದಲ್ಲ, ಬಿಡಿ ಬಿಡಿ ಜಲದೊಳಗೆ ಅಡಗುವ ಮುನ್ನ
ಏನಾಯ್ತು? ಬ್ಯಾನ್ ಆಗದೆ ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಕ್ಕಿದಾಗ ಅದರ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಇಡ್ಲಿ ಕೊಡ್ತೇನೆ. ಆದ ನೋವಿಗೆ ಪರಿಹಾರವಾಗಿ ಆ ಮಾಂಸದ ತುಂಡನ್ನು ಕಾಟೆ ಹಲ್ಲಿಗೆ ಕೊಟ್ಟು ñeಕು 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 ಹೇಳು. ಅಣ್ಣ ಪ್ರಾಣಿ ಹುಡ್ಕೋ. ಹರಿಯಲಾಭಿ ಕಮಲಲಾಳದು ಮರೆಗೊಡು ತಲೆ ವಿಧಾನ ಮಲದಲ್ಲಿ ಪರಾರಿಸಿದನು ದೈತ್ಯನುರೆ ದಿನ ಬರುವರೆಲ್ಲ. ಹರಿಯಲಾಭಿ ಕಮಲಲಾಳದು ಏನಿದು ವಿಪರ್ಯಾಸ? ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವ. ನಾಳೆ ಲೋಕಲ್ಲಿ ಅಪವಾದ ಬಂದಿತ್ತು. ಸೃಷ್ಟಿ ಮಾಡೋ ಬ್ರಹ್ಮ ಇರುತ್ತಾ, ಮತ್ತೊಬ್ಬ ಸೃಷ್ಟಿ ಮಾಡುದ? ಹೀಗೆ ತಾಯಿಯ ಮೇಲೆ ಅಪವಾದ ಹಾಕ್ಯಾರು. ಹಾಗಿದ್ದ ಪ್ರಾಣ ಉಳಿಸೋ ಬಗೆ ಹೇಗೆ? ಅಮ್ಮ ಅಮ್ಮ ಮಗನೇ ಬ್ರಹ್ಮ, ಸೃಷ್ಟಿಯ ಕಾರ್ಯದಲ್ಲಿ ಕುಂದುಕೊರತೆಗಳು ಬಂತೆ. ಯಾರಿಂದ ಕಷ್ಟ ಬಂತು, ಕಷ್ಟವನ್ನು ಪರಿಹರಿಸಿ ಕೊಡ್ತೇನೆ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ. ಹೊರಗೆ ಬೇಡವಿದ ಮರುಗ ಬೇಡವೇದ ಶ್ರೀ ಹರಿಯ ಸೇರಿಯ ಕಾರಣದಿ ಅವನಿರುವ ನಿದ್ರೆಯೊಳಿನು ಶೀಘ್ರದೊಳಗಲಿ ಹೋಗುವೆನು. ಭರದೊಳೆಚ್ಚರಗೊಂಡು ದೈತ್ಯರ ಹರಿದು ಕೊಡುವನು. ಭೀತಿ ಬೇಡಯ್ಯೇ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಹುದೆದು. ಮರುಗ ಬೇಡ ವಿಧಾತ ದುಷ್ಟರ ಬಾಧೆ ಅಧಿಕವಾಯಿತು ಎಂಬುದನ್ನು ಭಯಗೊಂಡೆಯ? ಹೌದಮ್ಮ. ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯಾಗೆ ಹರಿಯನ್ನು ಆವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟವು ಪರಿಹರಿಸುವುದಕ್ಕಾಗಿ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತಹ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ವಧಿಸುವುದಕ್ಕಾಗಿ ನನ್ನ ಕೈಯಲ್ಲಿದ್ದಂತಹ ಸುದರ್ಶನಿನ ಕೈ ಕುಪಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಲಿ ವಿಧಾತ. ತೊಲಗಿಲಿಲ್ಲ ಅಲ್ಲ ಯೋಗ ಮಾಯೆಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಮನದೊಳಗೆ ತೊಲಗಿನಿಲ್ಲ ಯೋಗ ಮಾಯೆಯು ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಪಕ್ಕನ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂತಹ ಆಯುಧ ಒಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ ನೋಡೋಣ. ತರುತ್ತಾಗ ಕಂಡ ನಳಿನ ಲಾಭವಿಲ್ಲದೆ ನುಡಿಸಿದರಾಗ ಗರ್ವದಲ್ಲಿ
ಕರ್ಕಶ ಸ್ವರವನ್ನು ಅದು ಯಾಕೆ ಕರ್ಕಶ ಕೇಳಿತು? ಅದ್ಯಾಕೆ? ನೀನು ನಿದ್ದೆಯಿಂದ ಇದ್ದದಲ್ವ ಈಗ? ಹೌದು. ಹಾಗಾಗಿ ನಾವು ದೂರದಿಂದ ನೋಡಿದ್ದೇವೆ. ಏನು ದೂರದಿಂದ ಅಂದ್ರೆ ಅಲ್ಲಿಂದ ಬಂದದ ನೀನದು. ಅವ ಇನ್ನೊಬ್ಬ ಒಂದು ಇಷ್ಟುದ್ದದವ ಇದ್ದ, ಅವ ಇಲ್ಲಿ ಹೋದ. ಇದಿಷ್ಟು ಈ ಕೀಟ ಅಲ್ಲ, ಕೇಳುವುದಾ? ಈಗ ಸ್ವಲ್ಪ ದೊಡ್ಡದಾಗಿ ದೂರದಿಂದ ನೋಡುವಾಗ ದೂರದಿಂದ ಕಾಣುವಾಗ ನನ್ಗೆ ಅಲ್ಲಿಂದ ನೋಡುವಾಗ ನೀನ್ ಹೇಗೆ ಕಾಣ್ತಿದ್ದೆ? ಹೇಗೆ? ಕಾಣ್ತಾನೆ ಇರ್ಲಿಲ್ಲ. ಒಂದು ಸೊನ್ನೆ. ಆ, ನಿನ್ನ ಬಾಯಲ್ಲಿ ಎಂತದ್ದು ಇಟ್ಟುಕೊಂಡು ಮಲಗಿದ್ದು? ಕಾಲ ಬೆರಳು. ಯಾರ ಕಾಲ ಬೆರಳು? ಯಾರ್ಯಾರದ್ದಲ್ಲ, ನನ್ನದೇ. ಒಳ್ಳೇದಾಗ್ತದ? ಎಂತದು ಒಳ್ಳೆ ಒಮ್ಮೆ ನೋಡು. ಈಗ ನೋಡು. ನಿನ್ನ ನೀವೇ ನೋಡು. ಮತ್ತೇನ ಇದ್ದದ್ದು? ನಾನು ಎದ್ದದ? ನನ್ನ ನೀವು ಎಬ್ಬಿಸಿದ್ದಲ್ವಾ? ಅದೇ ಯಾಕೆ ಎಬ್ಬಿಸಿದ್ದು? ಯಾಕೆ? ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಎಲ್ಲಿ? ಅಲ್ಲಿ ಮಲಗ್ಲಿಕ್ಕಿಲ್ಲ. ಮತ್ತೆ ಈಗ ಇಲ್ಲಿ ಇಲ್ಲಿ ಮಲಗ್ಲಿಲ್ಲ. ಅದೆಂತದ? ಅದು ಎಲೆ. ಎಂತ ಎಲೆ? ಅದು ಆಲದ ಎಲೆ. ಒಂದು ಆಲದ ಎಲೆಯ ಮೇಲೆ ಮಲಗಿದೆ, ಅದರ ಮೇಲೆ ಕುಳಿತೆ ನಮ್ಮತ್ತ ದಿಟ್ಟಿಸಿ ನೋಡಿ ನಗೆ ಬೀರಿದೆ. ನಮ್ಮನ್ನು ಕಾಣುವಾಗ ಹೆದರಿಕೆ ಆಗುವುದಿಲ್ವ ನಿನಗೆ? ಅದೆಲ್ಲಿ ಸಿಗ್ತದೆ? ಅದು ಈ ನೀರಿನ ಅಡಿಯಲ್ಲಿ ಸಿಗ್ತದೆ. ಹೌದಾ? ಅದಿಲ್ಲಿಗೆ ನಾನು ನೋಡಿ ಕಾರ್ಯ ಸರ್ವಾಂಗಮುಖರಾಗಿ, ಆದರೆ ತುಸು ಕಪ್ಪಾದರೂ ತುಂಬಾ ಚೆಲುವ, ಆಕರ್ಷಕವಾಗಿ ನಗೆ ಬೀರುತ್ತಿರುವ ನಿನ್ನಲ್ಲಿ ಒಂದು ಪ್ರಶ್ನೆ. ಏನು? ಯಾರು ನೀನು? ಸ್ವಲ್ಪ ನಿಲ್ಲು. ನೀನ್ ಯಾರನ್ನು ಹುಡುಕ್ತೇನೆ? ನಿನಗಿಂತ ಮೊದಲು ನಾವೊಂದು ಪ್ರಾಣಿಯನ್ನು ನೋಡಿದ್ದೇವೆ. ನೀನು ಬೇರೆ ನೋಡಿ ಬಂದದ್ದ ಇಲ್ಲಿಗೆ? ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ಹೇಗೆ ಸಿಕ್ಕಿದ ಇಲ್ವಾ? ಮತ್ತೆ ಇವನ ಒಂದು ಅಟ್ಟಹಾಸ ಕೇಳಿದ್ರೆ ಯಾವ್ದಾದ್ರು ನಿಲ್ಲಿಕ್ಕುಂಟ ಸಿಗ್ಲಿಕ್ಕೆ? ಇಲ್ಲ, ಮತ್ತೆ ಓಡಿಸಿಕೊಂಡು ಹೋಗಿದ್ದೇವೆ. ಓ, ಇಲ್ಲಿವರೆಗೆ ಬಂತು. ಬಂದಿದೆ? ಇಲ್ಲಿಗೆ ಬಂದಿದ? ಹಾಗಿದ್ರೆ ಒಂದು ಹೀಗೆ ಹೋಗಿ ಹಾಗೆ ಎಲ್ಲಿಯಾದ್ರೂ ಸಿಗ್ಬೋದು ಒಂದು ಬದಿಯಲ್ಲಿ. ನಾವು ಎಷ್ಟು ಸುತ್ತಾಯ್ತು ಬಂದದ್ದು ಗೊತ್ತಿಲ್ಲ. ಎಂತದ್ದು ಸಿಗ್ಲಿಲ್ವಾ? ಅಲ್ಲಿ ಕೆಳಗಿಲ್ಲ, ಆ ಕಡೆ ಹೋಗ್ಲಿಲ್ವಾ? ಆಗ ನೀನು ತೋರಿ ಬಂದೆ. ಆದ್ದರಿಂದ ನಿನ್ನಲ್ಲಿ ಕೇಳುದು, ತೋರು ಬೇಗ. ಮೊದಲು ಕಂಡ ಹೊರನಲ್ಲಿ ಹೋದ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ. ಆದ್ರೆ ನೀವು ಜನ ಯಾರ? ಯಾವನ ನೀನು? ಅವ ತಮ್ಮ, ಅವ ಅಣ್ಣ. ಅದು ಇವ ನೋಡಿದ್ರೆ ಗೊತ್ತಾಗುತ್ತೆ, ಇವ ತಮ್ಮ ಇವ ಅಣ್ಣ ಅಂತ. ಏನಾದ್ರೂ ಹೆಚ್ಚುಗಾರಿಕೆ ಇದ್ರೆ ಅದನ್ನೇ. ನಾವಿಬ್ಬರು ಶೂರ ಅಹುದೇ ನೀವು ಭೂಮಿ ದೋಷವಾತೆ ದಿಟ್ಟವು, ಭೂಮಿ ದೋಷವಾತೆ ದಿಟ್ಟವು.
ಗಂಭೀರರು ನೀವು. ನಿಮ್ಮನ್ನು ಕಂಡು ಕಂಡು ನೀನು ಅಲ್ವಾ, ನಿಮ್ಮನ್ನು ನೋಡಿ ನೋಡಿ ಭೂರಿ ಎಷ್ಟೆಷ್ಟುಂಟು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ತಮ್ಮ ಭೂರಿ ಅಂದರೆ ಲೆಕ್ಕ ಇಲ್ಲ, ಬಹಳ ಬೇಕಾದಷ್ಟು. ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ? ನಿತ್ಯಾನಂದ. ಯಾಕೆ ಬರ್ಲಿರಾ? ಎಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು, ನನಗೆ ಜೋಡಿಲ್ಲ. ಈ ನೀರಿನಲ್ಲಿ ಎಂತ ಕರ್ಮಕ್ಕೆ ಅದು ನಿನಗೆ? ಕೆಳಗೆ ನೋಡಿ, ಜೋಡು ಕೀಡು ಜೋಡು ಜೊತೆ ಜೊತೆ ನನಗೆ ಜೋಡಿ ಇಲ್ಲ. ಸಮಗಾರರು ನೀವು ಕಾಣಿಸಿದ್ರಲ್ಲ, ನಾವು ಒಳ್ಳೆ ಸಮಗಾರರು, ಹಾಗೆ ಸಂತೋಷ ಆದದ್ದು. ಆದ್ರೆ ನೀನಲ್ಲೊಂದು ಪ್ರಶ್ನೆ ಕೇಳಿದಂತದ್ದು ತೋರು ಬೇಗ. ಮೊದಲು ಕಂಡ ಪೋರನಲ್ಲಿ ಹೋದ ಆರ ಕಂಡಿರಯ್ಯ ನೀವು? ನಾನರಿಯದನು, ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ಇವ ಬೇರೆ ನೋಡಿದ್ದಾನೆ. ಬೇರೆ ತೋರಿಸಿ, ಅದನ್ನು ತೋರಿಸಿ. ಬೇಡ ಸುಮ್ಮನೆ ಎಂತದಕ್ಕೆ. ಓ ಅಲ್ಲಿ ನೋಡು, ಅಲ್ಲಿ ಎಂತದ್ದು, ಅಲ್ಲಿ ಎಂತದ, ಅದಲ್ಲ ಮತ್ತಲ್ಲಿ ಅದಲ್ಲ. ಓ ಅಲ್ಲಿ ನೋಡು, ಪೆಪ್ಪನಾಗಿ ನಿಂತದ್ದು. ಅಯ್ಯೋ ಪೆಪ್ಪ ಅವ ನನ್ನ ತಮ್ಮ. ಹೌದಾ? ಒಳ್ಳೇದಾಗ್ತದೆ. ನಮಗೆ ಮೊದಲ ಸಂಬಂಧ, ನಮಗೆ ಮೊದಲ ಪರಿಚಯ ಉಂಟಾ? ಕುಟುಂಬಿಕರ ಸಂಬಂಧಿಕರ. ಹೌದೌದು. ಇದು ನಾವು ನೋಡಿದ್ದನ್ನು ತೋರಿಸಿ. ಗೊತ್ತಿಲ್ಲ ಅಂತ ಹೇಳಿದಲ್ವಾ? ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿನಗೆ. ಗೊತ್ತಿಲ್ಲ. ನೀನು ಕೆಪ್ಪನ ಮಾತಾಡಿದಾಗ ಮತ್ತೆಂತದ ಅವನು ಕೆಪ್ಪನಾಗೆ ಮಾಡುದು? ಗೊತ್ತಿಲ್ಲ ಅಂತ ಹೇಳಿದ್ದು. ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ನೋಡದೆ ಇರುವುದನ್ನು ಹೇಳುವುದಕ್ಕೆ ಹೆದರಿಸುವುದೆಂತದಕ್ಕೆ? ಮತ್ತೆ ನೀವು ಮತ್ತೆ ಅದನ್ನೇ ಅಷ್ಟು ಕತ್ತರಿಸಿ ಮಾತಾಡ್ಬೇಕಾದ್ರೆ ನೀನು ಯಾರು ಅಂತ ಬೇಕೋ ಬೇಡ? ಅದು ಹೇಳು. ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಮಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅದೇ. ಸಾಮಾನ್ಯ ಅನ್ನೋ ಹಾಗೆ ಭಾವಿಸಬೇಡಿ. ಕಾಣ್ತಾ ಇದೆಯಲ್ಲ ಜಲಧಿ, ಕಾಣ್ತದೆ. ಈ ಜಲಧಿಗೆ ಅಧಿಕಾರಿ ಯಜಮಾನ. ಇಲ್ಲಿ ಮೂರನೆಯವರು ಯಾರು ಇಲ್ಲ. ಇಲ್ಲ ಎಂತದ್ದು? ಇವ ಇದರ ಯಜಮಾನನ ಮತ್ತೆ ಈ ಕ್ಷೇತ್ರ ನೋಡು ಒಮ್ಮೆ. ನಿನ್ನ ಸೇರ್ತ ಈ ಕ್ಷೇತ್ರ ಸರಿ ನೋಡು. ಅದೆಲ್ಲ ಸರಿ. ಮತ್ತೆ? ನೀನೇ ಯಜಮಾನ. ನಾನೇ ಯಜಮಾನ. ಏನು ಈ ಯಜಮಾನರನ್ನು ಹೀಗೆ ಮಲಗಿ ನಿದ್ದೆ ಮಾಡಿಕೊಂಡಿದ್ರೆ ಆಗ್ತದ? ಯಾರು ಹೇಳಿದ್ದು ನಿದ್ದೆ ಮಾಡಿದ್ದು ಅಂತ? ಕಣ್ಣು ಮಾತ್ರ ಮುಚ್ಚಿದ್ದು ನಾನು. ಹೌದಾ? ಒಳ ಕಣ್ಣು ತೆರೆದೇ ಇರ್ತದೆ ನಾನು. ಅದು ನಮ್ಗೆ ಗೊತ್ತಾಗ್ಲಿಲ್ಲ, ಒಳಗೆ ತೆರೆದಿದ್ದದ್ದು. ಒಳ ಕಣ್ಣು, ಅದೇ ಅದೇ ಜ್ಞಾನದ ಕಣ್ಣು. ಹಾಗಾದ್ರೆ ಈಗ ನಮ್ಮ ಉತ್ತರ ಹೇಳುವುದಕ್ಕೆ ನಿನಗೆ ಸುಲಭ ಆಯ್ತು. ಎಂತದ್ದು ಅದು? ನೀನು ನೋಡಿರಲೇಬೇಕು. ನೋಡಿದ್ದೇನೆ. ನಾವು ಈ ಜಲದಿ ಮಧ್ಯದಲ್ಲಿ ನೋಡಿದ ಪ್ರಾಣಿ, ನಾವು ಬೆನ್ನಟ್ಟಿಕೊಂಡು ಬಂದ ಮಿಗ, ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಮಿಕ ಎಲ್ಲಿದೆ? ಅದು ಎಲ್ಲಿದೆ ಅಂತ ಹೇಳಬೇಕು ಅಂತ ಇದ್ರೆ ನೀವು ನೋಡಿದ್ದು ಹೇಗಿತ್ತು ಅಂತ ಬೇಡ, ಹೇಗಿತ್ತು
ತಲೆಯ ಹೌದು. ಯಪ್ಪ. ಯಜಮಾನನಿಗೆ ಎಂತದೆಲ್ಲ ಉಂಟು ಅಂತ ಗೊತ್ತೇ ಇಲ್ಲ. ಅಲ್ಲ 5 ಹೇಗಿರ್ಬೋದು ಅಂತ ಯೋಚನೆ ಮಾಡುದು ನಾನು. ಹೌದಾ? ಮತ್ತೆ ಇನ್ನೊಂದು ಕೂತ್ಕೊಂಡು ಯಜಮಾನ ಆಗಿ ಅಲ್ಲ ಅದು ಅಯ್ಯೋ ಅದು ಕೆಂಪಾಗಿ ದುಂಡ ಇವ ಕಪ್ಪು 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 ಅದು ಭೀತಿಯಿಂದ ಗಡಗಡ ನಡುಗುತ್ತಿತ್ತು. ಇವ ನಗಾಡ್ತಾ ಇದ್ದ. ಹೌದು. ಅದಕ್ಕೆ ಕರಗಳು 2. ಹಾ. ಇವನಿಗೆ ಕರಗಳು 4. ಹೌದು. ಚತುರ್ಭುಜ. ಏಯ್! ನಾವು ನೋಡಿದಂತ ಪ್ರಾಣಿ ಅದ ನಮಗೆ ತೋರಿಸಿ. ಈಗ ತೋರಿಸದೇ ಇದ್ರೆ ಈಗ ತೋರಿಸದೇ ಇದ್ದರೆ ಈಗಲೇ ನಿನ್ನನ್ನು ನುಂಗುದ ಎಂತದ್ದು ನೀವು ತಿನ್ಲಿಕ್ಕೆ ಬಂದದ್ದ ತಿನ್ಲಿಕ್ಕೆ ನೀನು ತಿನ್ನಲಿಕ್ಕೆ ಸಿಕ್ಕಲಿಗೆ ತಿಂದು ನೋಡು, ಅವಸ್ಥೆ ನೋಡು. ಏನು ಅಷ್ಟು ಸುಲಭ ಉಂಟ ತಿನ್ಲಿಕ್ಕೆ? ತಿನ್ನುವುದಕ್ಕಲ್ವ ಇದ್ದದಲ್ಲಿ ಸುಲಭ. ಹೌದಾ? ನನ್ನನ್ನು ನೀನು ತಿನ್ನುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ ದೇಹದೊಳಗೆ. ಇಡೀ ದೇಹಕ್ಕೆ ವಿಷವಾದೇನು? ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇಬ್ಬರ ಜೊತೆಯಾಗಿ ನನ್ನ ಕಾಲು ಹಿಡಿದು ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೆ ಇದ್ರೆ ಹುಟ್ಲಿಲ್ಲ. ಪ್ರಾಣಿ ಸತ್ತು ಬಿದ್ದಿದೆ. ನಾನು ಅದನ್ನು ತಿಂದು ಬರ್ತೇನೆ. ನನಗೆ ನಿನಗೆ ಇನ್ನೊಂದು ಸಿಕ್ಕುವಾಗ ಕೊಡುವ. ಅದನ್ನು ನೀನು ತಿನ್ನಿದ್ದು ನನಗೆ ಕೊಡು. ನನಗೆ ಜೋರ ನನಗೆ ಜೋರ ತುಂಬಾ ಇಬ್ಬರಿಗೂ ಜೋರ. ನಾವು ಅರ್ಧ ಮಾಡಿದ್ದೇವೆ. ಹೇಗೆ ಹೌದು. ಪಂಚಸಹಸ್ರ ಕಾಲನಿ ಧನುಜನಲ್ಲಿ ಜಯ ಸೇರದಿರುತ್ತಿದೆ ನಳಿನ ಲಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯನು ಜಯ ಜಯ ಮನದೊಳರಿತನು ದೂರದೊಳ ಸದನ ಹಲವಗೊಳಿಸುವೆ ಕಪಟದೊಳಗೆ ಓದೆನುತ ಅನುಜರನು ಹೊಗಳುತ್ತಲೇ ಹೋದಾಗ ಸೆಣಸಿ ಪಂಚಸಹಸ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ? ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ,
ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅಂತ ಹೇಳಿದ್ರು. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗೋಳ ಸಾಹಸಕ್ಕೆ ಬಲು ಹೆಚ್ಚಿನ ಗೋಳ ಸಾಹಸಕ್ಕೆ ಆಶ್ಚರ್ಯವಾಂತೆ ನಾನು ಚಲಿಸುವುದೇನು ಅಚ್ಚಳಿಯದ ಪಟದವುದು ಸಂಕಲನದಲ್ಲಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾಸಕ್ಕೆ ಏನೊಂದು ಶಕ್ತಿ ಹೊಡೆ ಹೊಡೆ ಹೊಡೆದೆ? ನನಗೆ ಗೊತ್ತಿಲ್ಲ ಹೊಡೆ ಏನು ಪರಾಕ್ರಮ, ಯಾರದ್ದು? ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ. ಒಳ್ಳೆದಾಗಿದೆ. ಏನು ಎಂತ ಬಿದ್ದಲ್ಲಿಂದ ನಡೆದು ಹೋದಂತ ಸುದೀರ್ಘವಾದಂತಹ ಯುದ್ಧ ಎಷ್ಟು ಸಮಯ ಕಳೆದು ಹೋಯ್ತು ಅಂತ ಯೋಚನೆ ಮಾಡುವುದು. ತುಂಬಾ ಹೊತ್ತಾಯ್ತಲ್ಲ? ಮತ್ತೆ ಎಷ್ಟು ಹೊತ್ತು ಆಯ್ತು ಗೊತ್ತುಂಟ? ಹೌದು. ತುಂಬಾ ಕಳೆಯಿತು. 5,000 ಕಳೆದು ಹೋಯಿತು. ನಡೆದು ಹೋದಂತ ಯುದ್ಧದ ಪರಿಣಾಮದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು. ಸೋತವರು ಯಾರು? ನಾನೇ. ಬೇಸರ ಮಾಡಬೇಡ, ನಾವಿದ್ದೇವೆ. ನಾನು ಸೋತಿದ್ದೇನೆ ಅನ್ನೋ ಹಾಗೆ ನನಗೆ ಬೇಸರ ಇಲ್ಲ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದೇ ಒಳ್ಳೆದಾಯಿತು. ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಆದ್ದರಿಂದ ಒಂದು ಕೆಲಸ ಮಾಡಿ, ನಿಮಗೆ ಕೊಡ್ತೇನೆ. ಮಂಡೆ ಬಗ್ಗಿಸಿ ಕೈ ಜೋಡಿಸಿ ಬೇಡಿಕೊಳ್ಳಿ, ತಾಟಪಾಠ ಕೊಡ್ತೇನೆ. ಹೇಳಿ. ನಿನ್ನ ತಾಟಪಾಠ ಯಾರಿಗೆ? ಪಾಠಪಾಠ. ನಾವು ದೊಡ್ಡವರು, ಬಲಿಷ್ಠರು, ಗೆದ್ದವರು. ನಾವು ಕೊಡ್ತೇವೆ, ತೆಕ್ಕೋ. ಯಾರು ಕೊಡುದ ನೀವು? ನನಗೆ ನಂಬಿಕೆ ಇಲ್ಲ. ವಿಶ್ವಾಸ ಬರಬೇಕು ಅಂತ ಇದ್ರೆ ಕರೆದು ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನ ನಿಮಗೆ ತಕ್ಕಲು ಮಯ ವಿಕ್ರಮ ಮೂದಕ್ಕೆ ಸಿಕ್ಕಿದಿರಿ. ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ ಅಧಮರು, ಮೂರ್ಖರು, ಶತಮೂರ್ಖರು. ಯಾರಾದ್ರೂ ಇದ್ದೀರಾ? ನೀವೇ. ನಿಮ್ಮನ್ನೇ ಹೇಳಿದ್ದು ನಾನು. ನಾವು ಹಾಗಂದ್ರೆ ಎಂತದು? ಒಳ್ಳೆಯವರು. ಮೂರ್ಖ ಅಂದ್ರೆ ಮೂರ್ಖ ಅಂದ್ರೆ ಒಳ್ಳೆಯವ. ನಮ್ಮಲ್ಲಿ ಯಾರು? ಅಣ್ಣ ನೀವಲ್ವಾ? ಇವ ಮೂರ್ಖ ಒಳ್ಳೆಯವ. ನೀನು ಶತಮೂರ್ಖ ತಮ್ಮ ಅಲ್ವಾ? ಬಹಳ ಒಳ್ಳೆಯ. ಶತಮೂರ್ಖ ತಮ್ಮ. ಆ ಮೂರ್ಖ ಅಣ್ಣ. ಒಳ್ಳೆಯ ಜೊತೆ ನಿಮ್ಮದು. ಮೂರ್ಖ ತಮ್ಮ ಅಣ್ಣ, ಶತಮೂರ್ಖ ತಮ್ಮ. ಎಲ್ಲಿ ಹೋದ್ರು ಇಷ್ಟು ಒಳ್ಳೆಯ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ, ಗೊತ್ತಾಗುದು ಏನು ಅಲ್ವಾ? ಆವಾಗಿಂದ ಬೊಬ್ಬೆ ಹೊಡಿತೀರಲ್ವಾ? ಕೊಡ್ತೇನೆ 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 ಅನ್ನುವ ಹಾಗೆ. ಎಂತದುಂಟ ಕೊಡ್ಲಿಕ್ಕೆ ನೀವು? ಅಯ್ಯೋ ಎಂತದಿಲ್ಲ ನಿನ್ನಲ್ಲಿ ಇಲ್ಲಿ. ಎಂತದುಂಟ? ಇಲ್ಲಿ ಎಂತದಿಲ್ಲ. ಎಂತ ನಿನ್ನಲ್ಲಿ ಎಂತ? ನನ್ನಲ್ಲಿ ಮತ್ತೆ ಇಲ್ಲಿ ನನ್ನದು ಇರ್ಬೋದು, ನಿನ್ನಲ್ಲಿ ಎಂತದುಂಟು? ಅಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಎಂತದುಂಟು ನಿನ್ನಲ್ಲಿ? ಕಾಲುಂಟು, ಕೈಯುಂಟು, ಹೊಟ್ಟೆ ಉಂಟು, ಎದೆ ಉಂಟು, ಕೊರಳುಂಟು, ಕೈಯುಂಟು, ಮಂಡೆ. ಎಂತದು? ಮಂಡೆ, ತಲೆ. ಒಳ್ಳೇದು ತಲೆ. ತಲೆ ಮತ್ತೆ ಇಲ್ಲದೆ ಆದೀತು, ಅದು ಆದೀತು. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ. ಏನು ಮಾಡುವುದೆಂಬ ಪ್ರಾಣವ ಕೇಳಿದಯ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ಸಾಲು ರಾಗದಲ್ಲಿವೆ ಮನದಿರಬೇನು ತಲೆ ತಾಳೆ ಮೊಳೆಯುವುದಾತ ಮಾತ ಏನು ಮಾಡುವುದು? ತಮ್ಮ 108 ಹೊಟ್ಟೆಲೆ ಒಳಗೆ ಇತ್ತು, ಅವೆಲ್ಲ ನೀರು ಪಾಲಾಗಿ ಹೋಯಿತು. ಜಾಣತನದಿಂದ ನಮ್ಮನ್ನು ವಂಚಿಸಿದ ಅವನನ್ನು ಸುಮ್ಮಗೆ ಬಿಡಬಹುದೇ? ಪ್ರತಿವಂಚನೆ ಮಾಡಬೇಡವೇ? ಕೊಡಿ ಕೊಡಿ ಕೊಡಿ. ಕೊಡುವುದಕ್ಕೆ ಸಿದ್ಧರಾಗೇ ಇದ್ದೇವೆ. ಮತ್ತೇನು? ಆದ್ರೆ ಒಂದು ಕಾಲ ಏನು? ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವುದು. ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಮಾಡೋದಕ್ಕೋ. ಸರಿ,
ಕರ್ಣದ ಕಿಲಿಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತಾರೆ. ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ಘೋರಾನುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾಳವ ಶಯನ ನಾರಾಯಣ ಸ್ವಾಮಿಯೇ, ನಾವು ಮಾಡಿದ ಸರ್ವ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ತರಿಸಬೇಕು. ಜಯ ಜಯ ದೇವರೇ, ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಸಂಚರಿಸ್ತಾ ಇದ್ದರು. ನಾವು ಯಾರು ಎನ್ನುವ ಸತ್ಯವನ್ನು ತಿಳಿಯದೇ ನಮ್ಮ ವಿಚಾರವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಿ ಮಕ್ಕಳೇ, ಮೃದುತನುಭ ಹೊಂದಿರ್ಪ ನೀನೇಗೆ ಮಧು ಮೃದುತನುಭ ಹೊಂದಿರ್ಪ ನೀನೇ ಮಧು ಮತ್ತಿವ ಕಠಿಣ ಕಾಯದುಳಿರ್ಪ ಈತನೇ ಕೈಟ ಬಲವು ಏನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಠಬನನ್ನು ಕೊಂದು ಕೈಠಬಾಂತಕ ಅನ್ನುವಂಥ ಹೆಸರಿನಿಂದ ಕಾಣಿಸಿಕೊಳ್ಳುವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇ ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದು ಕಾಣುವ ಹಾಗೆ ಯೋಚನೆ ಮಾಡಬೇಡಿ. ಸಂಘಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀರಾಮ ಮಂದಿರ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆ ಕೆದಂಬಾಡಿ ಪುತ್ತೂರು ಇದರ ವಠಾರದಲ್ಲಿ ಶ್ರೀ ತಿರುಪತಿ ಕ್ಷೇತ್ರ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 7/2/2025 ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಇದರ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ದಿನ ಮಧ್ಯಾಹ್ನ ಸಾರ್ವಜನಿಕ ಚಂಡಿಕಾ ಹವನ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸುವರೆ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಕು. ಜನನಿಯಲ್ಲಿ ಮಾಲಿನಿಯೋ ವರದನು
ವನಕ್ಕಾಗಿ ನಡೆ ತಂದು ಮನದಿ ಯೋಗಿಸಿದಳು ಜನನಿಯಾಗಿಯಲಿ ಮಾಲಿನಿಯು ವರತನುಜ ಪ್ರೇಕ್ಷೆಯಲಿ ಕಾಮಿನಿಯು ನೀರಿಗಿಂತ ತಿಳಿಯಾದಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ಮಂಜಿಗಿಂತ ಹಗುರವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಣತೆಯನ್ನು ಪಡೆದವರು ನನ್ನ ಅವ್ಯಾದಂತಹ ದಿತಿದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮಕ್ಕಳು. ಶೋನಿತಾಪುರದಲ್ಲಿ ಕೊರತೆ ಎಂಬಂತಹ ಪದಕ್ಕೆ ಅರ್ಥವೇ ಇಲ್ಲ. ಆದರೆ ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆಧಾರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಒಂದು ಸ್ಪರ್ಶವಾದಾಗ ಎಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತಿಗೆ ಚಿಗುರೊಡೆದು ಹಚ್ಚ ಹಸಿರಿನಿಂದ ಶಶಿ ಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳಂತೆ. ಅಂತೆಯೇ ಸಂತೋಷದಿಂದಿರಬೇಕಾದಂತಹ ನನ್ನವ್ವಿ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದೆ. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಣನ್ನೇ ಕತ್ತರಿಸುವಂತಹ ಆಳವಂತಹ ಕಥೆಯೊಂದನ್ನು ಹೇಳಿಬಿಟ್ಟಲಲ್ಲ. ನ್ಯಾಯದಲ್ಲಿ ದೊರಕಬೇಕಿತ್ತಂತೆ ಸ್ವರ್ಗದ ಧಿಕ್ಕಾರ. ಆ ದೇವತೆಗಳು ಮಾಡಿದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ಅಷ್ಟು ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವಿಯಾದಂತಹ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಅಸುರಕುಲವನ್ನು ಉದ್ಧರಿಸಬೇಕಾದ್ರೆ ನನ್ನೆಣ್ಣೀರಾಗಬೇಕಮ್ಮ. ತಾಯಿ ಆಡಿದಂತಹ ಮಾತಾದರೂ ಏನು? ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ, ಗಂಡಿನಲ್ಲಾಗದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸು. ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ತಾಯಿ ಆಜ್ಞೆ ಮಾಡಿದ್ದೆ ಅಲ್ಲವೇ ಅಲ್ಲ. ಅಮ್ಮ ಹೇಳಿದ್ದು ಮಾತ್ರ. ತಾಯಿಯ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳು ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ ನೇರವಾಗಿ ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಬಿಂದು ಶುಚಿರ್ಭೂತಳಾದಿ ತಪವನ್ನು ಆಚರಿಸುವುದೇ. ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆಯಿಂದಾದ್ರೆ ಸೌಂದರ್ಯ ಎನಿಸಿಕೊಳ್ಳುತ್ತದಂತೆ. ಹಾಗಾದ್ರೆ ಇಂತಹ ರೂಪವನ್ನೆನಿಸಿ ತಪವನ್ನು ಆಚರಿಸಿದರೆ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯವುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿಯೂ ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟು ದೇವತೆಗಳು. ಎಂತದ ಸುಮನಸರು ಅಲ್ಲವೇ ಅಲ್ಲ. ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವತ್ತು. ಹಾಗಾದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನು ಅಂತೂ ತಪವನ್ನು ಆಚರಿಸಬೇಕು. ಯಾವ ರೂಪ ಆದೀತು? ಯೋಚಿಸಿದಾಗ ಕಣ್ಣಿಗೆ ಬಿಟ್ಟು ಮಹಿಷಿಗಳ ಹಿಂಡು ಸಾಧು ಪ್ರಾಣಿಗಳು ಬಿತ್ತುಕೊಂಡೇ ಇರುತ್ತದೆ, ಯಾರ ತಟ್ಟಿಗೆ ಹೋಗುವುದಿಲ್ಲ. ಮತ್ತೀಗೆ ಸಾವಕಾಶ ಮಹಿಯ ರೂಪವನ್ನ ಅಂತೂ ತಪವನ್ನಾಚರಿಸುತ್ತೇರಂತೆ.
ಇದ್ದಾಗ ಆದಿಮಾಯಿ ಪ್ರತ್ಯಕ್ಷಳಾದಳಂತೆ. ದೀರ್ಘವಾದಂತಹ ತಪಸ್ಸಿನಲ್ಲಿ ಇದ್ದವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರೋಧಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂಛೆ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೇ? ಅಂತವರ ಮಗಳಾಗಿ ಇಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದಳುತ್ತಾದ್ರೆ ಇವಳು ಕ್ಷಮೆಗೆ ಯೋಗ್ಯಳಲ್ಲ. ಯಾಕೆ ಹೇಳಿದೆ? ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಣನೇ ಆಗಲಿ. ಮುನಿ ಸುಭಾಷೋಗ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ತನದರ ತಪವು, ಮಾನಿನಿ ಮಣಿಯ ನೀ ಬಳಲಿದೆ ದಿಟವು, ಸಾನುರಾಗದೊಳಿವೆ ಮನದಿರವನ್ನು ಕಾಣಿವೆನೆಂದನೈ ತಂದ ಕಮಲ ಜನು. ಏನಿದು 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 ಮಗಳೇ, ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಭಕ್ತಿಗೊಲಿದು ಸತ್ಯಲೋಕದ ಇಳಿದು ಬಂದಿದ್ದೇನೆ. ಇವೇನು ಬೇಕಮ್ಮ ನಿನಗೆ? ಒಲಿದು ಬಂದೆಯ ತಂದೆ? ಹೌದಮ್ಮ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ, ಹರುಷದಿಂದಲೇ ಮನದಿರವ, ಧೀರನಾಗಿಹ ಪರಳನ ಬಯಸಿ, ಧುರಧೀರನಾಗಿಹ ಪರಳನ ಬಯಸಿ, ನಾ ವಿರಚಿಸಿದೆನು ಘೋರ ತಪವ ದೇವಾ. ಕರುಣಸಾಗರ ದೇವನೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೀರ. ಮೊದಲಾಗಿ ಪವಿತ್ರವಾದಂತಹ ಪದಯತ್ನಗಳಿಗೆ ಮಾಲಿನ್ಯ ಪ್ರಣಾಮಗಳು. ಶುಭಮಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ದರಿಗಿಳಿದೆಯ ತಂದೆ. ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಪ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತುವೆಂದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರವನ್ನು ದಯಪಾಲಿಸ ತಂದೆ. ತಥಾಸ್ತು. ಧನ್ಯೋ. ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗ ಕೋಣನ. ತಂದೆ ತಂದೆ, ಎಂತಹ ಮಾತನ್ನೇ ಆಡಿಬಿಟ್ಟು. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯನ್ನು ಉಳಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ? ಮರುಗಬೇಡ. ಮರುಗದಿರುವ ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು, ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ
ಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿ. ಓ ಮಾಲಿನಿ, ತಂದೆ ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯ ತಾಯಿ. ಮತ್ತೇನು ಮಾಡಿ? ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಲ್ಲ. ನಾನು ನಿಜ ರೂಪವನ್ನು ಮರೆಗೊಳಿಸದೆ ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಮುನಿದು ನಿನ್ನ ಉದರದಲ್ಲಿ ಮಹಿಷನ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ತಂದೆ, ಹೆಣ್ಣಾದವಳು ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿಯ ರೂಪವನ್ನಾಂತ ತಪವನ್ನಾಚರಿಸಿದೆ. ತಿಳಿದು ಮಾಡಿದ್ರೆ ಅಪರಾಧವಂತೆ, ತಿಳಿಯದೆ ಮಾಡಿದ್ರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ, ಅಹಂಕಾರದ ವರ್ತ ಸುಪಾರ್ಶ್ವಕ ಮತ್ತೊಂದು ಮಾತನ್ನು ಹೇಳಿದ್ದಾನೆ. ಕೊಟ್ಟ ಶಾಪವನ್ನು ಪರಿಹಾರ ಮಾಡುವುದಕ್ಕೆ ಮೂರು ಮೂರ್ತಿಗಳು ಸಾಧ್ಯವಾಗದು ಹೋಗಲಿ. ಬಿರುನುಡೆ ನಾಡಿದ್ದಾನೆ. ಹಾಗಿರುವಾಗ ಅವರಂತೆ ನಡೀತದೆ. ಆದ್ರಿಂದ ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸು ವ್ಯರ್ಥವಾಗಿ ಹೋಯಿತು. ವ್ಯರ್ಥವಾಯಿತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ. ಅನುಗ್ರಹಿಸಕ್ಕೆಂದೇ ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವರ ಕೀರ್ತಿ ಬೆರೆಸ್ತಾನೆ, ಯೋಗ್ಯ ಮಗ ಉದಿಸಿ ಬರ್ತಾನೆ. ಕೃತಾರ್ಥನಾದೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನಹರುಷವತಾಡಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ ಇತ್ತಲೊಂದಿನ ದಿದಿಯು ತನ್ನಯ್ಯ ಅಳಿದ ಪುತ್ರರ ನೆನೆದು ಚಿತ್ತದಲ್ಲಿ ಕಳವಳಿ ಮರುಗುತ್ತಿರಲಂದು ದಿತಿಯೋ ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ನೋಡಿ. ಅಂತ ಚಿಂತೆ ಎನ್ನುವಂತ ದಳ್ಳರಿಯಲ್ಲಿ ಸುಟ್ಟು ಸುಡುಕರಿಯಾಗುತ್ತಾ ಇದೆ ದಿತಿದೇವಿಯ ಜೀವನ. ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಹಿರಿಯರಿಸಿ ನಾನು. ದಿತಿದೇವಿ ಶೋಣಿತಾಪುರದ ಒಡತಿ. ಏನು ಮಾಡೋಣ ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂತ ತಿಥಿ ನನ್ನ ಪಾಲಿಗಾಗಿ ಹೋಗಿದೆ. ಅದೆಷ್ಟೋ ಗಂಡು ಮಕ್ಕಳನ್ನು ಪಡೆದರೂ ಕೂಡ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಆದರೆ ಸೇಡಿನ ಜ್ವಾಲೆ ಎನ್ನುವುದು ನನ್ನ ಹೃದಯದಲ್ಲಿ ಹೊತ್ತು ಎರುತ್ತಾ ಇದೆ. ಆದ ಕಾರಣವೇ ಮಗಳಾದ ಮಾಲಿನ್ಯನ ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರನಾದಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರಿಬ್ಬರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ, ಯಾರಿದ್ದಾರೆ ಹೇಳಿ?
ತಾಯಿಯ ಪಾದಕ್ಕೆ ಹೇರಗಿಕೊಂಡಿದ್ದೇನೆ. ಹೇಳು ಮಗನೇ. ನಿಮ್ಮ ಮಗಳಂತಹ ಮಾಲಿನಿಯನ್ನು ಮದುವೆಯಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗೊಬ್ಬ ಹುಟ್ಟಿದ್ದಾಳೆ. ನಿಜ. ಮಹಿಷ ಅನ್ನುವಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ಓಡೋಡಿಕೊಂಡು ಬಂದಂತ ನೀನು ಅತ್ತೆಯವರೇ ಯಾಕೆ ಚಿಂತೆಯನ್ನು ಮಾಡುತ್ತಾ ಇದ್ದೀರೋ ಅಂತ ಪ್ರಶ್ನೆ ಕೇಳುತ್ತಾ ಇದ್ದೀಯಾ? ಏನು ನೀನೇನು ಕೇಳಿದ್ದೀಯಾ? ಏನು? ಆದ್ರೆ ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಹೇಳು? ಏನಾಯ್ತು? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಎತ್ತೋಳು ನಾನು. ಸರಿ, ಆದ್ರೆ ಏನು? ಅವರನ್ನ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯ್ತು. ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಎತ್ತಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳಿಸಿಕೊಟ್ಟು ಮಗನೇ. ಹೌದೇ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಹೌದೇ? ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಭಿಯಾರು ಬರಲಿಲ್ವೇ? ಮೋಸ ವಂಚನೆಯಿಂದ ಆ ಸುರಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಗಳನ್ನು ಬಡಿದು ಓಡಿಸ್ತೇನೆ. ಸುರಗದ್ದಿಗೆಯನ್ನು ಏರ್ತೇನೆ. ಆ ಚಂದವನ್ನು ನೀವು ನೋಡಬೇಕು, ನೀವು ಸಂತೋಷ ಪಡಬೇಕು. ಹೋಗಿ ಬರ್ತೇನಮ್ಮ. ಸಮರದಲ್ಲಿ ಕೈ ಸೋತು ದಿಕ್ಕು ದಿಸೆಯಲ್ಲಿ ಓಡಿ ಹೋಗಿದ್ದಾಳೆ. ಯಾವುದನ್ನು ಪಡೆಯಬೇಕೆಂಬ ಆಸೆಯಲ್ಲಿ ನಾನು ಬಂದಿದ್ದನು, ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸೂರಪ್ಪ ಓಡಿ ಹೋಗಿದ್ದಾಳೆ. ಸುರಪೀಠ ಬರಿದಾಗಿದೆ.
ಸಮರದಲ್ಲಿ ದೇವತೆಗಳನ್ನು ಬಡಿದೋಡಿಸಿ ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಫಲವಾದಂತಹ ರೆಕ್ಕೆಯನ್ನು ಬೀಸುತ್ತಾ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಪಂಬಮಯ ಅಧಿಕಾರ ನಿನ್ನದಾಗಬೇಕು ಅನ್ನುವಂತಹ ಕನಸನ್ನ ಕಂಡೇನು ಈ ಹೊತ್ತು ದೇವತೆಗಳ ಪಕ್ಷದಲ್ಲಿ ಯಾರು ಇಲ್ಲ ಅನ್ನುವ ನಿರ್ಣಯವನ್ನು ನೀನು ಕೈಗೊಳ್ತೀಯ ಅನ್ನುವ ನಿನ್ನ ನಿರೀಕ್ಷೆ ತಪ್ಪು. ಯಾಕೆ ಹೇಳು? ಯಾಕೆ ದೇವತೆಗಳ ಪಕ್ಷವನ್ನು ವಹಿಸಿ ಬಂದವ ಯಕ್ಷರಾಜ ಈ ಹಿಂದೆ ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಬ್ರಹ್ಮದೇವರು ಆವತ್ತು ಹೇಳಿದ ಮಾತು ಇವತ್ತಿಗೆ ನೆನಪಿಗೆ ಬರ್ತಾ ಉಂಟು. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಆ ಯಕ್ಷನ ತಾನೇ ನೀನು ನಿನ್ನ ತಲೆ ಕಡಿ ಮರಳಿದ ಯಕ್ಷನಂದು ಏರಿ ಬಂದು ವಿದ್ಯುನ್ಮಾಲೆಯನ್ನು ವಧಿಸಿದ್ದಾಗಿದೆ. ದೇವತೆಗಳೆಲ್ಲ ಅರಶವನ್ನು ಕೊಂಡು ಹೂಮಳೆಯನ್ನು ಕೈಯುತ್ತಾ ಇದ್ದಾರೆ. ತಡ ಮಾಡುವುದಿಲ್ಲ, ಯಕ್ಷಲೋಕ ಸೇರ್ತೇವೆ.
ಅಮ್ಮ 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 ಮುಚ್ಚು ಬಾಯಿ ಮುಚ್ಚು ಬಾಯಿ ನಿನ್ನದೆಂತ ಸಂಗೀತ ಕಚೇರಿ ಉಂಟು ಅಳುತ್ತಾನೆ ನಡುಗುತ್ತಾನೆ ಹೇಮಾ ಮಾಲಿನಿ ಹೇಮಾ ಮಾಲಿನಿ ಓ ಅಮ್ಮ ಮಾಲಿನಿ ಹೋಮಾ ಮಾಲಿನಿ ಓ ಅಮ್ಮ ಮಾಲಿನಿ ಓ ಅಮ್ಮ ಮಾಲಿನಿ ಅಳುತ್ತಾ ನಡುಗುತ್ತಾ ಬಂದಿಯಲ್ಲ ಹೌದಮ್ಮ ಯಾರು ನೀನು ನಾನೇ ಯಾರು ಅಂತ ಗೊತ್ತಾಗಲಿಲ್ವ ಗೊತ್ತಿದ್ರೆ ಕೇಳ್ತಾನ ಒಮ್ಮೆ ಸರಿ ನೋಡಿ ಸರಿ ನೋಡಿದ್ರು ಹೇಗೆ ನೋಡಿದ್ರು ಗೊತ್ತೇ ಇಲ್ಲ ಸತ್ಯ ಗೊತ್ತಾಗೋದಿಲ್ವ ಸತ್ಯ ಗೊತ್ತಾಗ ಸರಿ ನೆನಪು ಮಾಡಿ ಒಮ್ಮೆ ಎಂತದು ನಾನು ನಿಮ್ಮ ಸಿದ್ದಮ್ಮನ ಅಳಿಯನ ಎಂತದು ನಿಮ್ಮ ಸಿದ್ದಮ್ಮನ ಅಳಿಯ ದಿದ್ದಿಯಮ್ಮನ ಅಳಿಯ ನನ್ನ ಗಂಡ ನಿಮ್ಮ ಗಂಡನ ಒಟ್ಟಿಗೆ ನಾನಿದ್ದದ ಆ ದೂತ ಹೌದೌದು ಇತ್ತೀಚೆಗೆ ನಿಮ್ಮ ಗಂಡ ನನ್ನನ್ನು ಕರೆದು ಹೇಳಿದ್ದು ಏನು ನೀನು ಇಲ್ಲಿರುವುದಲ್ಲ ಮತ್ತೆ ಬಾ ನನ್ನ ಒಟ್ಟಿಗೆ ಬಾ ನಾವು ಗುರುಪುರಕ್ಕೆ ಹೋಗುವ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಉಂಟು ಗೊತ್ತು ನನಗೆ ಗುರುಪುರಕ್ಕೆ ಹೋಗಿ ನಾವು ಹೋರಾಟ ಮಾಡುವ ಸುರಪುರಕ್ಕೆ ಹೋಗಿ ಹೋರಾಟ ಮಾಡುವ ಅದಕ್ಕೆ ನಾ ಕೇಳಿದೆ ಅದು ಮಾಡುವುದಕ್ಕಿಂತ ಮೊದಲು ಈ ಒಂದು ಚಪಾತಿ ಆದ್ರೂ ಮಾಡಬೇಕಲ್ಲ ತಪಸ್ಸು ಮಾಡಬೇಕು ಅದಕ್ಕೆ ಅವರು ಹೇಳಿದ್ರು ಅದು ನಾನು ಮೊದಲೇ ಮಾಡಿ ಆಗಿದೆ ಆ, ಅವ್ರು ಹೇಳಿದ್ರು ಮತ್ತೆ ಕೂಡ ನೀನು ಚಿಂತೆ ಮಾಡಬೇಡ ಆ. ನೀನು ಕೂಡ ಬಾ ಬೇಕಿದ್ರೆ ನೀನು ಕೂಡ ಹೋರಾಟ ಮಾಡು ಕಲಿಸಿ ನಾ ಕೊಡ್ತೆ ಹೋರಾಟ ಮಾಡು ಕಲಿಸಿ ಕೊಡ್ತೇನೆ ಕಲಸಿ ಕಲಿಸಿ ಕಲಿಸಿ ಕೊಡ್ತೆ ಆ. ಅಂತ ಹೇಳಿ ನಾ ಹೇಳಿದೆ ನಾನು ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ. ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಭಾರಿ ಸಂತೋಷ ಆಯ್ತು ಅಂತ ಹೇಳಿ ಹೌದಾ ಭಾರಿ ಸಂತೋಷ ಆಯ್ತು ಊರಿ ದೋಸೆ ಬಂತು ಏನಾಯ್ತು ಊರಿ ದೋಷವಾಯ್ತು ಎಂದು. ಊರಿ ದೋಷವಾಯ್ತು ನೀ ಬರ್ತೆ ಅಂತ ಹೇಳಿದ್ಯಲ್ಲ ಇನ್ನು ಹೊತ್ತು ಮಾಡುದಲ್ಲ ನಮ್ಮ ಸೇನೆ ತಯಾರಾಗ್ಲಿ ಎಂತದು ಸೇನೆ ಅಲ್ಲಿಗೆ ಎಲ್ಲಿಗೆ ದೊರೆತಿದ್ದೇನೆ ಸೇನೆ ಸೇನೆ ತಯಾರಾಗಲಿ ಸೇನೆ ತಯಾರಾಗ್ಲಿ ಸ್ವರ್ಗಲೋಕಕ್ಕೆ ರೊಟ್ಟಿ ಇಡ್ಲಿ ನಿನಗೆ ತಿನ್ನಲು ಬಿಟ್ರೆ ಬೇರೆ ಏನಿಲ್ವಾ ಸ್ವರ್ಗಲೋಕಕ್ಕೆ ಲಗ್ಗೆ ಇಡ್ಲಿ ಲಗ್ಗೆ ಇಡಲಿ ಎಲ್ಲರೂ ತಯಾರಾಗಿ ನಮ್ಮವರೆಲ್ಲ ಕೂಡಿಕೊಂಡು ಒಬ್ಬೊಬ್ಬರಾಗಿ ಎದ್ದೆದ್ದು ಬರ್ಲಿಕ್ಕೆ ಶುರು ಮಾಡಿ ಯುದ್ಧಕ್ಕೆ ಹೋಗ್ಲಿಕ್ಕೆ ಉತ್ಸಾಹದಲ್ಲಿ ಹಾ ಎಲ್ಲರನ್ನು ಸೇರಿಸಿಕೊಂಡು ಸ್ವರ್ಗಕ್ಕೆ ಹೋದರು ಎಲ್ಲ ಹೋದದ್ದು ಅಮ್ಮ ಅಲ್ಲಿದ್ದು ವಿಚಾರವನ್ನು ಇಟ್ಕೊಂಡು ನಾ ಬಂದದ್ದು ಏನು ವಿಷಯ ವಿಷಯ ಲಾಲಿಗವೇ ಕುದಾಯ ಅಮ್ಮ
ಜೀಗುಜ್ಜೆ ತರ ದಿಗ್ವಿಜಯಕ್ಕಾಗಿ ಅದು ಕನ್ನಡ, ಅದು ದಿಗ್ವಿಜಯ ಕನ್ನಡ, ಜೀಗುಜ್ಜೆ ಹಳೆ ಕನ್ನಡ. ನೀನ್ ನನಗೆ ಕಲಿಸುದ ಪಾಪಿ? ಅಲ್ಲ ಹಾಗೆ ಹೇಳಿ, ಹಾಗಲ್ವ? ಹಾಗಲ್ಲವೇ ಅಲ್ಲ ಅಮ್ಮ. ಹಾಗಂತೇಳಿ ನಾವು ಹೋದ ಕೂಡ್ಲಿ ಎಲ್ಲರೂ ಬಂದ್ರು, ಒಬ್ಬೊಬ್ಬರು ಆಗಿ. ಯಾರು ಬಂದ್ರು? ಅಗ್ನಿ ವಾಯು ವರೋಣೆ ಬಂದದ್ದು. ಎಂತದ್ದು? ಅಗ್ನಿ ವಾಯು ವರೋಣೆ. ಅಗ್ನಿ ವಾಯು ವರುಣ ಬಂದದ್ದು. ಅವರು ಬಂದು ಅವರಿಗೆ ನಮಗೆ ಯುದ್ಧ ಆಯ್ತು, ಅವರು ಸೋತು ಓಡಿ ಹೋದ್ರು. ಅದಾದ್ಮೇಲೆ ಕುಂಬ್ರ ನೀ ಬರುವಾಗ ದಾರಿ ತಪ್ಪಿದೆಯಾ? ಅವ ಧನರಾಜ ಕುಬೇರ ಅಲಕ್ಕಾವತಿಯ ಅಧಿಕಾರಿ, ಅಲಕ್ಕಾವತಿ ಅಧಿಕಾರಿ ಅವ ಬಂದ. ಅದಾದ್ಮೇಲೆ ಯಮ ಬಂದ. ಯಮ ಬಂದದ್ದು. ನೀರ್ಬತ್ತಿ ಬಂತು. ಇರುತ್ತಿ ನೀರ್ಬತ್ತಿ ಅವರೆಲ್ಲ ಬಂದು ಅವರದ್ದು ಘೋರ ಯುದ್ಧ ಆಗಿ ಅವರು ಕೂಡ ಸೋತು ಓಡಿ ಹೋದ್ರು. ಹೌದಾ? ಹೌದು. ಅವರೆಲ್ಲ ಓಡಿ ಹೋದ್ಮೇಲೆ ಕಡೆಗೆ ಒಬ್ಬ ಬಂದ. ಯಾರು ಬಂದದ್ದು? ಸುರತ್ ಕಾಲಿ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ಯಾರು? ನಿನ್ನ ಸಂತಾನದವನ? ಅವರಲ್ಲಿ ಮುಖ್ಯವಾದವ ಸುರಲೋಕದಿಂದ ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪಾಲ. ಇವರಿಗೆ ಮೊದಲೇ ಗೊತ್ತುಂಟು ಮಾಡ. ನನಗೇನು, ಎಲ್ಲರಿಗೂ ಗೊತ್ತು. ನಾನು ಸುಮ್ಮನೆ ಬಂದದ್ದು ಅಂತ. ಬಂದ ಕೂಡಲೇ ಅವರಿಗೂ ನಮ್ಮ ಯಜಮಾನರಿಗೂ ಭಯಂಕರ ಯುದ್ಧ. ಹೌದಾ? ಘೋರ ಯುದ್ಧ. ಈ ಯುದ್ಧದಲ್ಲಿ ಏನಾಗುತ್ತಿದ್ರು ಕೂಡ ಇದರಲ್ಲಿ ನಿರ್ಧಾರ ಆಗ್ಬೇಕು. ಹೋಗುವವರು ಕೂಡ ಒಂದು ಸಲ ತಿರುಗಿ ನೋಡಿ ಕೇಳುವಂತ ಒಂದು ಯುದ್ಧ. ಭೀಕರ ಯುದ್ಧ ಆಗಿ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ಯಾವುದಲ್ಲಿ? ದೇವೇಂದ್ರ ಓಡಿದ್ದಲ್ಲ. ಮುಚ್ಚಬಾಯಿ. ಎದ್ದೇಳಂದೆ. ಏನಾಯ್ತಮ್ಮ? ದೇವೇಂದ್ರ ಸೋತು ಓಡಿದ್ದು ಯಾಕೆ ನೀನು ಅಳುವುದು? ಮತ್ತೆ ಅಳಬಾರ್ದ? ಅದು ಸಂತೋಷವಾದ ವಿಚಾರ. ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಅಳಬಾರದು, ನಗರಗುತ್ತ ಹೇಳಬೇಕು. ಈಗ ಅಳ್ತಾ ಹೇಳುವ ವಿಷಯ ಅಲ್ಲ, ನಗನಗುತ್ತ ನಗರಗುತ್ತ. ಸಾಕು, ವಿಷಯ ಮುಂದುವರಿ. ದೇವತೆಗಳೆಲ್ಲ ಓಡಿ ಹೋದ. ದೇವೇಂದ್ರ ಓಡಿ ಹೋದ. ಅವರೆಲ್ಲರೂ ಓಡಿ ಹೋದ್ಮೇಲೆ ನಿಮ್ಮ ಗಂಡ ನೇರ ಹೋಗಿ ಮಸಾಣದ ಒಳಗೆ ಬಾರಿಸೇನು ಪಾಪಿ ಮಗನೇ? ಮತ್ತೆಂತದ್ದು? ದೇವೇಂದ್ರ ಕೂತ್ಕೊಳ್ಳುವ ಮಸಾಣದಲ್ಲಿ ಸಿಂಹಾಸನವದು. ಶ್ರೀನಿವಾಸನಂದು ಅದನ್ನು ಹಾಕಲಿಲ್ಲ. ಸಿಂಹಾಸನ ಸಿಂಹಾಸನದಲ್ಲಿ ಹೋಗಿ ಕೂತವರೇ ಚಪ್ಪಾಳೆ ಬಡ. ಚಪ್ಪಾಳೆ ಬಡ. ಯಾಕೆ? ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಇದ್ದವರು ಎಲ್ಲರೂ ಕೂಡ ಸೇರಿಸಿ ಬಡಿದರು. ಯಾಕೆ? 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿಯರು, ನಾರಿಮಣಿಯರು. ಇವರಿಗೆಲ್ಲ ಮೊದಲೇ ಗೊತ್ತುಂಟು ಮಾಡಿ. ಯಾರೆಲ್ಲ ಬಂದ್ರು? ದಮ್ಮೆ, ಊದುಬತ್ತಿ, ಮೀನಕ್ಕ, ಮಂಜಾಲ್ ದೋಸೆ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜು ಘೋಷೆ. ಮಂಜು ಘೋಷೆ? ನಾನು ಮಂಜಾಲ್ ದೋಸೆ ಅಂತ ಅನ್ಕೊಂಡು ಹೋಗಿ ಬಂದ್ಯಾಕೆ? ಮಂಜಾಲ್ ದೋಸೆ, ಮಂಜು ಘೋಷೆ. ಮಂಜಾಲ್ ದೋಸೆ ಒಂದು ಹೆಸರು ಅದು ಬರುದಿಲ್ಲ ನನಗೆ. ಅವರೆಲ್ಲ ಬಂದ್ರು. ಅದಾದ್ಮೇಲೆ ಮತ್ತೊಬ್ಬಳು ಬಂದ್ಲು. ಯಾರು ಬಂದದ್ದು? ಅವಳು ಬಂದದ್ದೇ ವಿಶೇಷ. ತಟ್ಟೆಯಲ್ಲಿ ಯಾರು? ಪುಂಡಿಗಾಶಿ. ಅವಳು ಎಂತ ತಟ್ಟೆ ಮೇಲೆ ನಿಂತುಕೊಂಡು ಮುಂಜಿಗಸ್ತಳೆ. ಹೇಗೆ? ಮುಂಜಿಗಸ್ತಳೆ. ಪುಂಡಿಗಾಸ್ತಳೆ ಬಂದು ಅವರದೆಲ್ಲ ನೇತ್ರಣ ಆಯ್ತು. ಎಂತದಾಗಿದೆ? ನೇತ್ರಣ ಶುರು ಆಯ್ತು. ನರ್ತನ. ನರ್ತನ 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 ಶುರು ಆಯ್ತು. ಅವರದೊಂದು ಬಾಯ್ತಾಳ ಕೇಳಬೇಕು. ಹೇಗಿತ್ತು? ಇಲ್ಲಿ ಹಾಗಲ್ಲ, ವಿಶೇಷವ? ಬಾಯ್ತಾಳವೇ ವಿಶೇಷ ಇರದು. ಮೊದಲಿಗೆ ನಾತನು ನಿನ್ನ ತೈ, ನಾತನು ನಿನ್ನ ತೈ, ನಾತನು ನಿನ್ನ ತೈ. ಅದಾದ್ಮೇಲೆ ದಿನತ ದಿನಕ್ಕೆ ಅದಿಲ್ಲದಿದ್ರೆ ಹಾಗೆ ನೋಡಿ, ಅವರಿಗೆ ಸರಿ ಗೊತ್ತು. ಅದು ಇಲ್ಲದಿದ್ರು ದಿನತ ದಿನಕ್ಕೆ. ಮತ್ತೆಂತದ್ದು? ಮತ್ತೆ ಕಡೆಗೆ ಮುಕ್ತಾಯ ಹೇಗಿತ್ತು? ಪೋಂಡ ಪೋಂಬೆ ಎಲ್ಲ ತಿಕ್ಕುವತ್ತೈ. ಅವ್ರು ಬಡಿಯುವುದಿಲ್ಲ, ಇಲ್ಲೇ ಇರುವುದು. ಅವರು ಬಡಿಲಿಲ್ಲ. ಯಾಕೆ? ಅವರದ್ದು ಮುಕ್ತಾಯಕ್ಕೆ ಹೊತ್ತಾಗ್ಲಿಲ್ಲ. ನಮ್ದು ಏನು ವಿಷಯ? ಬಂದವರೆಲ್ಲ ಬಗೆ ಬಗೆ ನೃತ್ಯ ಆಯ್ತು. ಅದಾದ್ಮೇಲೆ ಎಲ್ಲರೂ ಹೋದ್ರು. ಬಂದವರೆಲ್ಲರೂ ಹೋದ್ರು. ನಿಮ್ಮ ಗಂಡ ಕುಳಿತಿದ್ದಾರೆ. ನಿಶ್ಶಬ್ದ. ನಿಶ್ಶಬ್ದ. ಅಷ್ಟೊತ್ತಿಗೆ
ಒಂದು ಶಬ್ದ. ಏನದು? ಮೇಲಿಂದ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಅಲ್ಲ. ಎಂತದು? ಮೇಲೆ ನೋಡುವಾಗ ಯಾರು ಯಾರು ಹಾರಾಡಿಕೊಂಡು ಬರುವುದು? ಯಾರು ಎಂದದ್ದು? ಯಾರು ಯಾರು? ಯಕ್ಷೆ 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 ಯಕ್ಷ. ಯಕ್ಷೆ ಯಕ್ಷ ತಿಂಗಳಕ್ಷ. ಎಲ್ಲಿ ಹೋಗಿ ಬಂದೆ ಆಚೆ ದಾರಿಗೆ? ಯಕ್ಷ ತಿಂಗಳಕ್ಷ. ಯಕ್ಷರಾಜ ಪಿಂಗಳಾಕ್ಷ. ತಿಂಗಳಕ್ಷ ಬಂದವನೇ ಅವ ಬಂದದ್ದು ಕ್ರಮವೇ ಬೇರೆ. ಹೇಗೆ? ಬರುವಾಗಲೇ ಒಂದು ಸಣ್ಣ ಸಣ್ಣ ಒಂದು ಚಿತ್ತ ರಗ 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 ಗಟಂಗಿನಲ್ಲಿ ಬಂದು ನಿಂತ. ಅದೆಂತದು? ಅದವನ ಕ್ರಮ. ಬಂದು ನಿಂತವನೇ ನಿಮ್ಮ ಗಂಡನ ಎದುರಿಗೆ ಬಂದು ನಿಂತು ಏನು ಹೇಳಿದ? ಏನ ಏನು ಕೂತದ್ದೇನ? ಆಚೆಂತ ನೋಡುದು ಈಚೆ ನೋಡುದು. ನಾನು ಬಂದು ಹೊತ್ತಷ್ಟ ಇದು ಗೊತ್ತುಂಟ. ನೀನು ಕೂತ್ಕೊಂಡು ಇಲ್ಲಿ ಕಾಲಾಡಿಸ್ತಾ ಇದ್ದೆ ಅಲ್ವ? ಹೌದಣ್ಣ? ನೀನು ಆಚೆಂತ ಇಲ್ಲಿ ನೋಡು, ನಾನು ಮಾತಾಡುದು ಇಲ್ಲಿ ಕೆಳಗಿಲ್ಲಿ. ನೀನು ನಾನವನಲ್ಲ, ನಾನವನ. ಮತ್ಯಾರು ನೀನು? ಬಂದ ಅವ ಹೇಳುದು ನಿಮ್ಮ ಗಂಡನಲ್ಲಿ ಎಂತ ಅಂತ ಹೇಳುದು, ಏಳು ಕೆಳಗಿಳಿ ಅಂತೇಳಿ. ಅಷ್ಟಕ್ಕೆ ನಿಮ್ಮ ಗಂಡ ಹೇಳಲಿಲ್ಲ. ಅಷ್ಟಕ್ಕೆ ಅವ ಬಿಡ್ಲಿಲ್ಲ ಬಂದವ. ಹೌದಾ? ಅವನಿಗೆ ಕೋಪ ಜೋರು ಬಂತು. ನನ್ನವರಿಗೆ ಹತ್ತಿರ ಬಂದವನೇ ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಲಕ್ಕೆ ಅಲ್ಲ. ನನ್ನವರಿಗೆ ಒಂದೇ ಪೆಟ್ಟು. ನನ್ನವರಿಗೆ ಕೋಪ ತಡೆಯಲಿಕ್ಕಾಗಲಿಲ್ಲ. ಕೋಪ ತಡೆಯಲಿಕ್ಕಾಗ್ಲಿಲ್ಲ. ಊತಲಿಂದ ನಿಮ್ಮ ಗಂಡ ಎದ್ದು ನಿಂತ್ರ? ಎದ್ದು ನಿಂತ್ಕೊಂಡು ನಾನು ಯೋಚನೆ ಮಾಡಿದೆ, ಏನು? ನಿಮ್ಮ ಗಂಡ ಎದ್ದು ನಿಂತ್ಕೊಂಡ ಮೇಲೆ ಇನ್ನು ಈ ಯಕ್ಷನಿಗೆ ಪೂರ್ಸೋತಿಲ್ಲ. ಇನ್ನು ಬರೋ ದಿವಸಕ್ಕೆ ಯಕ್ಷ ಬೇರೆ ಆಗ್ಬೇಕು ಅಂತ ಯೋಚನೆ ಮಾಡಿ ಯುದ್ಧ ಮಾಡ್ತಾರೆ ಮಾಡ್ತಾರೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಯುದ್ಧ ಮಾಡುದು ಕಾಣುದಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ನಿಂತಿದ್ದ ಅಲ್ಲಿಗೆ ಅವರು ಅಲ್ಲಿಗೆ ಕೂತರು. ಕೂತ್ಕೊಂಡದ? ಆಯಾಸ ಆಗಿರಬಹುದು. ನೀರು ಹಾಲು ಏನಾದ್ರೂ ಕೊಡಬೇಕಿತ್ತು. ನಾ ಯೋಚನೆ ಮಾಡಿದ್ದೆ, ಬಹುಶಃ ಇವರಿಗೆ ಲೆಕ್ಕಕ್ಕಿಲ್ಲ. ದೇವತೆಗಳಲ್ಲಿ ನಿಂತ ಯುದ್ಧ ಮಾಡಿದ್ದು ಇವ ಲೆಕ್ಕಕ್ಕಿಲ್ಲ. ಇವನಿಗೆ ಕೂತ್ಕೊಂಡು ಯುದ್ಧ ಮಾಡಿದ್ದು ಸಾಕು, ಹೊಸ ಕ್ರಮದ ಯುದ್ಧ ಅಂತ ಯೋಚನೆ ಮಾಡಿದ್ದು. ಯುದ್ಧ ಮಾಡ್ಲಿಲ್ಲ. ಮತ್ತೆ ಮಾಡ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಮಲಗಿದ್ದು. ಮಲಗಿ ಯುದ್ಧ ಮಾಡ್ತಾರೆ. ಹೌದಾ? ನನಗೆ ಗೊತ್ತಿಲ್ಲ. ನಾನು ಅಭ್ಯಾಸ ಮಾಡುವಾಗ ನೋಡ್ಲಿಕ್ಕೆ ಬರ್ಲಿಲ್ಲ. ಎಂತ ಅಭ್ಯಾಸ ಮಾಡುವ? ಯುದ್ಧ ಅಭ್ಯಾಸ ಮಾಡ. ಹಾಗೆ ಇದು ವಿಷಯ ನಗಾಟಿಕೊಂಡು ಹೇಳಲಿಕ್ಕೆ. ಹೌದು, ಯಕ್ಷ ಕೂಡ ಹೋಗ್ತಾನೆ ನಮ್ಮ ಲೋಕ. ಅವರು ಮಲಗಿದವರು ಯಾಕೆ ಹೇಳುದಿಲ್ಲ ಅಂತ ನನಗೆ ಯೋಚನೆ ಆಯ್ತು. ಏನು? ಹತ್ತಿರ ಹೋಗಿ ನೋಡಿದೆ. ನಾರ ಹೇಳಿ 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 ಅಂತೇಳಿ ಹೇಳುದು ಕಾಣುದಿಲ್ಲ. ಮತ್ತೆ ಸರಿ ನೋಡುವಾಗ ಎಂತದ್ದು ಇಷ್ಟು ನಾಲ್ಗೆ ಹೊರಗೆ ಬಂದಿ. ನಾಲೆಗೆ ಹೊರಗೆ ಬಂದು ಎಂತದಾಯ್ತು? ತಲೆಬಿಸಿ ಮಾಡಬೇಡಿ, ಎಂತ ಆಗ್ಲಿಲ್ಲ. ಮತ್ತೆ ಕೂಡ ಸರಿ ನೋಡುವಾಗ ಎಂತದ್ದು ಎರಡು ಕಣ್ಣು ಗುಡ್ಡೆ ಕೂಡ ಹೊರಗೆ ಬಂದಿದೆ. ನಾಲೆಗೆ ಹೊರಗೆ ಬಂದು ಕಣ್ಣು ಗುಡ್ಡೆ ಹೊರಗೆ ಎಂತದ ಹೇಳ್ತೀಯ? ತಲೆಬಿಸಿ ಮಾಡಬೇಡಿ, ಎಂತ ಆಗ್ಲಿಲ್ಲ. ಎಂತದ? ಬೇರೆ ಎಂತದ್ದು ಆಗ್ಲಿಲ್ಲ. ನಿಮ್ಮ ಗಂಡ ಸತ್ತೇ ಹೋಗಿ. ಶಿವನೇ 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 ಶಿವನೇ. ಪತಿಯನೇ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಾಗಲುವರೇನಲ್ಲ. ಕ್ಷಿತಿಯೊಳು ನಿನ್ನಗಲಿ ಜೀವಿಸಲೆಂದಿ ವ್ಯಥೆಯ ಯಾರೊಡನೆನಲಿ ಪತಿಯೇ. ಶಿವನೇ ಶಿವನೇ, ಎಂತಹ ಕರ್ಣ ಕಠೋರವಾದ ಮಾತನ್ನೇ ಕೇಳಿಬಿಟ್ಟೆ ನಾನು. ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತಹ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿದ್ದೆ. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲ್ವಿ, ಮಂಗಳಾರತಿಯನ್ನು ಬೆಳಗು ಎಂಬುದಾಗಿ ಹೋಗಬರಲ್ಲವೇ? ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ನನ್ನ ಸ್ಥಿತಿ ಹೇಗಾಯಿತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಬಳಿಬೇಕಂತಾಯಿತು. ಇನ್ನೀ ಜೀವನ ಬೇಕೇ? ಇಲ್ಲ, ನನ್ನವರಿಲ್ಲದ ಬದುಕು ನನಗೆ ಶೂನ್ಯ, ನನ್ನವರಿಲ್ಲದ ಬದುಕು ನನಗೆ ನಶ್ವರ. ನನ್ನವರೊಂದಿಗೆ ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೇ ಸಮರ ಸಮರ್ಥನಾಗಿ ಹತರಳ ಮಹಿಷಾಸುರ
ಹದನಗಳ ಬಿತ್ತರಿಸಿ ಹದನಗಳ ಸುಮನಸ ಮೊತ್ತವನ್ನು ಸದೆ ಪಡಿದು ನಾಕವ ಅರ್ತಿಯಲಿ ವಶಗೈವೆ ಎನ್ನುತ್ತಲೇ ಕರೆದಳ ಮಗನ. ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತಿರದಿಂದಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ನಾ ಆಡಬಾರದು, ನಾ ಸಾಯಬಾರದು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಯಾರು 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 ದೇವತೆಗಳೇ? ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿರುತ್ತ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರಾ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರಲು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ಇದ್ದರೆ ನಾ ದಿತಿ ಸಂಜಾತೆ ಮಾಲಿನಿಯಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ಯಾರು ಯಾರಲ್ಲಿ ಯಾಕಾಗಿ ಹೇಳಬೇಕು? ಭುಜ ಎತ್ತರಕ್ಕೆ ಬೆಳೆದಂತಹ ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರುಹಿ ನಿಮಗೊಂದು ಕಥೆಯ ಕಾಣಿಸದಿದ್ದರೆ ನಾ ದಿತಿ ಸಂಜಾತಿ ಮಾಲಿನಿಯಲ್ಲ. ಹಾಗಾದ್ರೆ ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಕುಮಾರ.
ಅಸುರ ವೀರರ ಜೊತೆಯಲ್ಲಿ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆಂಡನ್ನಾಗಿಸಿ ಆಟವಾಡುತ್ತಾ ಇದ್ದ ತಾಯಿ ಒಂದೊಂದಿಗೆ ನಿಮ್ಮ ಕರೆ ಕೇಳಿಸಿತು. ಕರೆಯನ್ನು ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಳಸೂತ್ರ ಹಾಕಿಕೊಂಡಿದೆ, ಘೋರಘೋರವಾದಂತಹ ಕಣ್ಣೀರು ಸುರಿಸುವರೆ. ಏನಮ್ಮ ಕಾರಣ? ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಶಂಕರನು ಮೆಣ್ಸರ ನಿಜ ಪವನ ನಿಮ್ಮ ಪಾಲಿಗೆ ಕಷ್ಟ ಬಂದು ಒದಗಿತೆ. ಹೌದು ಮಗನೇ. ಯಾರಿಂದಮ್ಮ? ನಮ್ಮವರು ಏನಾದರೂ ನಿಮಗೆ ತೊಂದರೆಯನ್ನು ಎಸಗಿದರೆ ಇಲ್ಲ, ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿಗೋದ್ಭವನೆ ತಾಯೇ ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರಮಹಿಷಾಕ್ಷ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಳ್ಳುತ್ತೇನೆ. ನನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ನಿನ್ನ ಪಿತನ ಕಂದ ಕಂದ ಅಮ್ಮ, ರಾಜಾಂಗಣದಲ್ಲಿ ಆಡುತ್ತಿದ್ದವ ನೀನು ಮಾತಿಗೆ ಹೂಗೊಟ್ಟು ಓಡಿಕೊಂಡು ಬಂದೆಯ ಮಗನೇ. ಹೌದಮ್ಮ. ಕಂದ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳ. ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತೆ. ಹೇಗಮ್ಮ ಅದು? ನಿನ್ನ ತಂದೆ ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ
ನಿನಗೂ ಸರಿಯಾಗಿ ತಿಳಿದಿದೆ ತಾಯಿ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಕೆಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರ ಸರಿ. ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸ್ವರ್ಗದ ಸುರ ಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಕಣ್ಣೇನು ಸುರಿಸುವುದ್ಯಾಕಮ್ಮ? ಸಂತೋಷ ಹೌದು ಮಗನೇ, ಆದರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಯಾಕೆ ತಾಯಿ? ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ 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 ಕೊಂದರು ಮಗನೇ. ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದದಾಗಿತ್ತಮ್ಮ. ಹೌದು ಮಗನೇ, ಇದು ಸತ್ಯವೇ ಅಮ್ಮ? ಸತ್ಯ ಕಂದ, ನಿಮ್ಮ ಮಾತು ಸತ್ಯವೇ ಅಮ್ಮ? ನಿಜ ಮಗನೇ. ನನ್ನಪ್ಪ ಸ್ವರ್ಗಲೋಕದಲ್ಲಿ ಮುರಿದು ಹೋದರೆ ತಾಯಿ. ಹೌದು ಕಂದ. ಹಾಗಾದ್ರೆ ನನ್ನ ಅಪ್ಪ ಇನ್ನೂ ಬರುವುದಿಲ್ಲ ಅಮ್ಮ? ಇಲ್ಲ ಮಗನೇ, ಅನಾಥ ಮಗುವಾದಿ ಅಮ್ಮ. ಇನ್ನು ನನಗೆ ಯಾರಿದ್ದಾರೆ? ಹಾಗೆನ್ನದಿರು ಮಗನೇ. ಯಾಕೆ ತಾಯಿ? ನಿನಗೆ ನಾನಿದ್ದೇನೆ ಮಗ. ಅಮ್ಮ ಅಮ್ಮ ಅಮ್ಮ, ಕಳೆದು ಹೋದಂತಹ ವಿಚಾರಕ್ಕೆ ಪ್ರಾಜ್ಞರಾದವರು ಯೋಚಿಸಬಾರದಂತೆ. ನನ್ನ ಅಪ್ಪ ಸತ್ತಿದ್ದಾರೆ. ಸತ್ತ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ನನ್ನ ಅಪ್ಪನನ್ನು ಕೊಂದವರಮ್ಮ. ಮಗನೇ, ನನಗೆ ಲಕ್ಷ್ಯವೇ ಅಲ್ಲ. ಅಪ್ಪಣೆ ಕೊಡು. ಸಂತೋಷವಾಯಿತು ಮಗನೇ. ನಾಡಿದ ನುಡಿಗೆ ಮಾಲಿನಿ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಸಂತೋಷವಾಯಿತು ಮಗನೇ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಇಲ್ಲ ಮಗನೇ. ವನ ಜನವನು ಬರುವ ಕೃತಕದಿ ವನ ಜನಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ
ಊರಿಗಮ್ಮ ಅಲ್ಲಿ ಕಾಣುತ್ತಿರುವ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ. ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡು. ನಿನ್ನಂತಹ ಮಗನಿರುವಾಗ ನಾನು ಯಾಕೆ ಹೆದರಬೇಕು? ಹೆದರಬೇಡ, ಧೈರ್ಯದಿಂದಿರಮ್ಮ. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನನಗೆ ಘನವೇ ಲೆಕ್ಕಾಚಾರವೇ ಅಲ್ಲ, ತೃಣಕ್ಕೆ ಸಮಾನರು. ಹೌದಮ್ಮ. ಆದರೆ ಯುದ್ಧರಂಗದಲ್ಲಿ ಸೋತಂತ ಅವರು ಆ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೆ. ಸುರರ ಪಕ್ಷವನಾಂತೆ ಬರುತ್ತಾನೆ, ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ. ಅಮ್ಮ, ಈ ಮೋಸ ಮಾಡುವವರನ್ನು ನನಗೆ ನೋಡಿದ್ರೆ ಆಗುವುದಿಲ್ಲ. ಅದಕ್ಕೆ ಹೇಗಮ್ಮ ತಡೆ ಕಟ್ಟುವುದು? ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು, ಆದ್ರೆ ಒಂದರ ಬಲ ಇಲ್ಲ. ಯಾವುದದು? ದೈವ ಬಲ. ಕೊಡು 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 ಮಗನೇ, ಕೊಡಮ್ಮ. ಅದಲ್ಲ, ದೈವ ಬಲ ಅಲ್ಲಮ್ಮ. ಅಲ್ವೇ ಅಲ್ಲ. ನೀನೀಗಲೇ ಕಾಡನ್ನು ಸೇರಬೇಕು. ಕಾಡು? ಹೌದು. ಮತ್ತೆ ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ಆಯ್ತು. ಅಜೇಯನಂತಹ ವರವನ್ನು ಪಡೆಯಬೇಕು. ನೇರವಾಗಿ ಸ್ವರ್ಗವನ್ನೇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಮರಸರೆಲ್ಲ ಬಡಿದೋಡಿ ಸ್ವರ್ಗದ ಸುರಗದ್ದುಗೆ ಏರಬೇಕು ಮಗ. ಸ್ವರ್ಗಲೋಕವನ್ನು ನಾನು ಏರುವೆ ತಾಯಿ, ಇದಕ್ಕೆ ನಿನಗೆ ಸಂಶಯ ಬೇಡ. ಅಮ್ಮ, ನನ್ನ ಶ್ರೇಯಸ್ಸನ್ನು ನೀನು ಆಸೆ ಪಡುವೆ ಎಂದಾದರೆ ಇಷ್ಟರವರೆಗೆ ನಿನ್ನ ಮಾತುಗಳನ್ನು ನಾನು ವಿರೋಧಿಸಿದವನಲ್ಲ. ಇವತ್ತು ಕೂಡ ನಿನ್ನ ಹೇಳಿಕೆಯ ಪ್ರಕಾರ ತಪಸ್ಸಿಗಾಗಿ ಕಾನನಕ್ಕೆ ಹೊರಟು ನಿಂತಿದ್ದೇನೆ. ತುಂಬ ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಳ್ತಾಯಿ. ಮತ್ತೆ ಹಿಡಿದುಕೋ ಈ ಖಡ್ಗವನ್ನು. ಖಡ್ಗ? ಯಾಕಮ್ಮ ಖಡ್ಗ? ಇನ್ನು ಮುಂದಕ್ಕೆ ಶೋಣಿತಾಪುರದ ಪ್ರಜೆ ರಕ್ಷಣೆ ನಿನಗೆ ಮಗನೇ. ಅಮ್ಮ, ಮಕ್ಕಳಾಟಿಗೆಯನ್ನು ಬಿಡು ಮಹೇಶ, ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿದ ಎನ್ನುವ ಹಾಗೆ ಆವಾಗ ನನ್ನನ್ನು ಎಚ್ಚರಿಸಿದವನು ನೀನು. ಈ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ನನ್ನ ಪಾಲಿಗೆ ಕೊಟ್ಟೆ ಎಂದಾದರೆ ಈ ಖಡ್ಗದ ಮುಖೇನ ಸೂಚಿಸಿದೆಯಾ? ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಇದು ನನ್ನ ಅಪ್ಪ ಹಿಡಿದ ಕತ್ತಿ. ಹೋಗಿ ಬರ್ತೇನಮ್ಮ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆ ಎನ್ನುತ್ತಾರ ಆತ ತೂಕಣ ಪರ ಕೈ ತಂದು ಪುಷ್ಕರ ಕ್ಷೇತ್ರವ
ಆವೇಶದಿಂದ ನೇರವಾಗಿ ಏರಿದೆವು ನಾಕ. ನಿಜ. ಇಂದ್ರಾದಿ ಸುಮನಸರನ್ನೇ ದುರದಲ್ಲಿ ಸೋಲಿಸಿದೆವು. ಸೋತಂತ ಇಂದ್ರ ಸುಮ್ಮನಿರ್ಲಿಲ್ಲ. ಮತ್ತೆ ನೇರವಾಗಿ ಹೋದ ನಾರಾಯಣನ ಬಳಿ. ಅವ ಬರ್ತಾನೆಂಬಂತ ನಿರೀಕ್ಷೆಯಲ್ಲಿ ನಾವಿರುವಂತಹ ಸಂದರ್ಭ ಬಂತಲ್ಲ ಕೈಯಲ್ಲಿದ್ದಂತ ಚಕ್ರ. ಚಕ್ರಾಘಾತದಿಂದ ಅಂಗವನ್ನೇ ಕಳೆದುಕೊಂಡವರು ನಾವಿದ್ದೇವೆ. ಸರಿ, ನಾವು ಹೀಗೆ ಇರುವುದ ಕೇಳಿದಿರಿ ನೀವೆಲ್ಲ. ಹೇಗೆ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದಲೂ ಹಾಗೂ ದರೆಯೋನಿದರಿಂದಲೂ ಮರಣವೇ ಬಾರದಂತ ವರವನ್ನು ಪಡೆದುಕೊಂಡಿದ್ದಾನಂತೆ. ಹಾಗಾಗಿ ಇನ್ನು ತಡ ಮಾಡು ಸರಿಯಲ್ಲ. ನಮ್ಮ ನಡೆ ಮಹಿಷ ನಡೆ. ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಮಂದಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಯಾರಯ್ಯ ನೀವು? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೆ ಕಾರಣ ಏನು? ಎಲ್ಲವನ್ನು ಅರುಹಿ. ಲಾಲಿಪುದಾದರೆ ಮಾಲಿನಿ ಸುಕುಮಾರ ನಾನೇ ಶಂಕಾಸುರ, ನಾನೇ ದುರ್ಗಾಸುರ, ಗುಡಲಾಸುರ, ಶಿಕ್ಷುರಾಸುರ, ಎಲ್ಲರೂ ನಮ್ಮವರೇ. ಇಲ್ಲಿಗೆ ಬರುವರೆ ಕಾರಣ ಏನು? ಕಾರಣವಿದೆ. ನಮ್ಮ ಜೀವನ ಎಂಬುದು ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕೆಂಬಂತಹ ಉದ್ದೇಶದಿಂದ ಏರಿದೆವು ನಾಕ. ಇಂದ್ರಾದಿ ಸುಮನಸರನ್ನೇ ದುರದಲ್ಲಿ ಸೋಲಿಸಿದೆವು. ಸ್ವತಂತ್ರ ಇಂದ್ರ ಸುಮ್ಮನಿರ್ಲಿಲ್ಲ. ನೇರವಾಗಿ ಹೋದ ನಾರಾಯಣನ ಬಳಿ. ನಾರಾಯಣ ಅವ ಬರ್ತಾನೆಂಬಂತ ನಿರೀಕ್ಷೆಯಲ್ಲಿ ನಾವಿರುವಂತಹ ಸಂದರ್ಭ ಬಂತಲ್ಲ ಕೈಯಲ್ಲಿದ್ದಂತ ಚಕ್ರ ಗರಗರನೆ ತಿರುಗಿ ನಮ್ಮ ಅಂಗಾಂಗವನ್ನೇ ಕಳೆದುಕೊಂಡವರಿದ್ದೇವಯ್ಯ. ಆಮೇಲೆ ಇಷ್ಟರವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ? ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹಿರಿಗೌವನಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆವಾಗ ಬಂತಲ್ಲ ಒಂದು ಶುಭ ವಾರ್ತೆ. ಆ ವಿಚಾರನ್ನ ಅರಿಸಿ ಬಂದವರು ನಾವಿದ್ದೇವೆ. ನೊಂದು ಬಂದಂತ ನಿಮಗೆ ಆಶ್ರಯವನ್ನಿದ್ದೇನೆ. ವಿಶ್ರಾಂತಿಯನ್ನು ಪಡೆದಿ ಒಳಗಿದ್ದುಕೊಳ್ಳಿ. ಆಶ್ರಯವನ್ನೇನು ಸ್ವೀಕರಿಸಿದ್ದೇವೆ. ಅನ್ಯಾಯ ನಮಗೆ ಮಾತ್ರ ಆದದ್ದಲ್ಲ, ನಿನಗುವಾಗಿದೆ. ನಿನ್ನ ಅಪ್ಪನನ್ನು ಕೊಲ್ಲಿಸಿದ್ದಾರೆ.
ಪರಾಕ್ರಮಗಂಭೀರವ ಬಲ್ಲರೇನಯ್ಯ? ಇರುವಂತಹ ಸ್ಥಳ ನಾಗಕ್ಕೆ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರನೆಂದುಕೊಂಡಿದ್ದೆ. ಹಾಗೆಂದುಕೊಳ್ಳಬಹುದು. ಹೊರಟು ನಿಂತಹ ಕಾರ್ಯ ಏನಂತೆ ಏನಂತೆ ನೀವೆಲ್ಲ ನಮ್ಮೊಡನೆ ಸಮರವನ್ನೇ ಸಾರಿದ್ದಾರಂತೆ. ಎದುರಿಸಬೇಕಾಗಿದೆ. ನಿಮ್ಮ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ. ಏರಿ ವಾಹನ ನದೈವ ಸಮರಾಂಗಣ.
ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗಿ ಶತಮಖಗಳನ್ನು ಮಾಡಿ ನಾನು ಪಡೆದಂತಹ ನಾಕಲೋಕವನ್ನು ಸಮರದಲ್ಲಿ ಪಡೆಯುತ್ತೇನೆ ಎನ್ನುವ ಹಾಗೆ ಒಂದಡಿ ಮುಂದಡಿ ಇಟ್ಟೆ ಅಂತಾದ್ರೆ ಹಿಡಿದಿದ್ದೇನೆ ಆಯುಧದಿಂದ ತಲೆಗೆ ಬಾರಿಸಿ ಇದರ ಜೊತೆಯಲ್ಲಿ ಮೂರು ಲೋಕದ ಒಡೆತನ ನನ್ನ ಪಾಲಿಗೆ. ಇನ್ನು ಮುಂದೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು. ಒಂದು ವೇಳೆ ವಿರೋಧಿಸಿದ್ರೆ ಅವರ ಶಿರ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕೆ ಪ್ರಭು? ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಹೇಳದೆ ಹೋದ್ರೆ ಅವರ ಶಿರ ಕತ್ತರಿಸಿ. ಅದು ಯಾರು? ಸೂರ್ಯಚಂದ್ರರು. ಸೂರ್ಯಚಂದ್ರರೇ, ನಿಮಗಾದರೂ ಸರಿ. 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂತೋಷ ಕೂಡ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಈ ಕಡೆ ಬನ್ನಿ ನೋಡೋಣ. ಅವಗರಿಸುನಿ ಕಮಲ ಸಂಜಾತೆ ಸುಳ್ಳದ ಗುಳಿಯನ್ನು ಹೊರೆಯುವುದಿನೇನು ದರೆಯದ ಬರುವುದಿಲ್ಲ ನೀನೋರ್ವ ಬರುತ್ತೇ. ಎಲ್ಲರೂ ಎದ್ದೇಳಿ ಏನು ಬಂದಿರಿ? ನಿನ್ನಿಂದಲೇ ವರಪ್ರಮತನಾದಂತಹ ಖಳ ಮಗಿಷ ಲೋಕಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ. ಖಳನನ್ನು ವಧಿಸಬೇಕಾಗಿದೆ. ನೀನೇ ಮನ ಮಾಡಬೇಕು ದೇವ. ಬೇರೆ ಯಾವುದನ್ನಾದ್ರೂ ಕಟ್ಟದನ್ನು ಹಿಂದೆ ಪಡೆಯಬಹುದು, ಆದ್ರೆ ಮಹಿಷನ ಭಕ್ತಿ ಒಲಿದು ನೀಡಿದ ವರವನ್ನು ಹಿಂದೆ ಪಡೆದಕ್ಕೆ ಸಾಧ್ಯವಿಲ್ಲೆಂಬಾಗ ಆದ್ರೆ ಒಂದು ದಾರಿಯನ್ನು ತೋರಿಸಬಹುದಲ್ಲ, ವೈಕುಂಠದ ಮಾರ್ಗ. ಹಾಗೆಯೇ ಆಗಲಿ. ನಾರಾಯಣ ಬರೆದು ಏನಾದ್ರಿಯ ಬಳಿಯೊಳಗಿದಿರಾಗಿ ಪುರಗದ ನಡೆತದನು
ಬಂದಿದೆ ಹರಿಗರ ಕೊಂದಾಗಿ ದುರುಳ ನಗದನದೊಳು ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೆ. ಏನು ಭಾವಯ್ಯ ಮಧ್ಯಪಥದಲ್ಲಿ ಭೇಟಿಯಾದಿರಲ್ಲ? ಸದಾ ಲೋಕದ ಕ್ಷೇಮವನ್ನೇ ಬಯಸಿ ಸುಕ್ಷೇಮದಿಂದಲೇ ಲೋಕವನ್ನು ಪಾಲಿಸುವವರು ನೀವು. ಸರಿ, ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೆ. ಏನು ಬಂದಿರಿ? ದುರುಳನಾದಂತಹ ಮಹಿಷಾನ ಉಪಟಳ. ಏನು ಮಾಡೋಣ? ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ, ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡೋಣ. ಕುಳಿದವರು ಚಂದ್ರಕಾಂತ ಶಿಲೆಯೋಳೊಂದಾಗಿ ಕಳ್ಳನವರಿಗೂ ವಯಸ್ಸ ಯೋಜಿಸುತ್ತಿರಲಿದ್ದ ನಳಿನ ಬವ ಸುರರ ತಾನುಡಗುಂಡು ನಡೆತಂದು ಅಚ್ಯುತ ಅನಂತ ಕೇಶವ ನಾರಾಯಣ ಗೋವಿಂದ. ವೈಗುಂಡನು ಕಾಣದೆ ವೈಕುಂಠದಲ್ಲಿ ಹರಿ ಇಲ್ಲವ ಕಾರಣಕ್ಕೆ ಕೈಲಾಸಕ್ಕೆ ಬಂದ್ರೆ ಆ ವಿಶ್ವೇಶ್ವರನು ಇಲ್ಲವಲ್ಲ. ಹರೀಶರು ಎಲ್ಲಿರಬಹುದು? ಯೋಚಿಸುವಾಗ ಹೇಳುತ್ತಿರುವುದೇ ಬಳಿಕ ಅಶರೀರವಾಣಿಯಿಂದರಿತು ಏನದು ಸ್ವರ? ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಏನು ಮಾಡುವ? ಬಳಿ ಬಂದು ಹರಿಹರೇ ಹರಿಗರದ ಪದಕ್ಕೆ ರಗಿದ ಕೆಸರು ಮಗಿದ ಬಾಧೆಯ ಹರಿಗರಿಸುತ್ತಲಿ ನೀರೇ ಹರಿಗರೇ ಹರಿಹರೇ ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡುತ್ತಾ ಇದ್ದಾನೆ. ನೀವೇ ಪೊರೆಯಬೇಕು. ಹೀಚಿಕೊಂಡಿರೆ. ಕಳೆದ ಜನದೊಳಗೆ ಯಾರು ಯೋಚಿಸುವಂತ ಸಮಯ ಇದಲ್ಲ. ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತ ದಿವ್ಯ ಶಕ್ತಿಯನ್ನು ಹೊರಗಡೆ ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗಡೆ ಕಳವಳಿಗೆ ನಲ್ಲಿರುವ ಚೇತನ ಹೊರಹೊಮ್ಮಿದ್ದೇನೆ. ಖಳ ಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನೇ ಹೊರಗಡೆ ಮುಖದಿಂದ ಮರಣಿಗೆ ತೇಜ ಮುಂದಗುದಲ್ಲಿ ನಾರಿಯಾಕೃತಿ ತೊಳೆದು ತಲೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ಯೋಗಜ್ಞ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಜಯ
ಇಂದ್ರಾದಿ ಸುಮನಸರೇ, ಜಗನ್ಮಾತೆ, ಎಲ್ಲರೂ ಎದ್ದೇಳಿ ನಿರ್ಭಯರಾಗಿರಿ. ಮಕ್ಕಳೇ, ನಿಮ್ಮೊಳಗೆ ಸುಪ್ತವಾಗಿದ್ದ ದಿವ್ಯ ಸತ್ವವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನಗೀತೆಗೆ ತಡವರಿಕೆ, ತನುವಿಗೆ ತರಕಂಪನ. ಕಷ್ಟವೇ? ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮೊದಲಲಿದು ಕಳ ಮಗಿಗ ಚಿತ್ರಿಗ ಹೊಲ ಹೊಲ ಎಲ್ಲ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದೂ ಅರ್ಥವಾಗುವುದಿಲ್ಲ. ಏನಾಯಿತು? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಾಹಿಷನ್ ಎನ್ನುವಂತ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ದುರುಳ ಮಗಿದ ಪ್ರಮತ್ತನಾಗಿ ಮರೆಯುತ್ತಿರುವ ಖಳಮಹಿಷರನ್ನೇ ಮಡುಹಿ ಕ್ಷಮೆಯ ಕ್ಷೇಮವನ್ನು ಸ್ಥಿರಗೊಳಿಸ್ತೇನೆ ನಿರ್ಭಯರಾಗಿ. ಎಳಲು ಜಯ ಜಯ ಎಂದು ಸಕಲರು ಮಣಿಗಳಾಗಿ ವಿಶ್ವಕರ್ಮನು ಗಲತರಲಿದ ಭೂಷಣ ವದನ ಅರ್ಪಿಸಲು ಜಯ ಜಯ ನಮ್ಮ ಭಕ್ತಿಗೆ ಒಲಿದಂತ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣೆ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾರೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಸರದ ಚಕ್ರವ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ಪ್ರಣಯನಗೆ ತ್ರಿಶೂಲವನ್ನು ಮಹಿಷನ ಬದಿಗೆ ತ್ರಿಶೂಲವಮ್ಮ. ಕನಗನು ಬ್ರಹ್ಮದಲ್ಲವ ಇದ್ದು ವಿನಯದಿಂದಲೇ ಸುರಭಗುಲಿಜವ ಖಳರವದೆಗೆ ಕುಲೀಶವಮ್ಮ. ಅನಿಮಿಷರು ಜಗ್ಗೆಯುದು ಮಾದೆಯ ಪದದೊಳಿದುದ ನುಡಿಸಿದರು ಭಯದೀಯ ಜಯ 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 ನಾವಿತ್ತಂತಹ ಆಯುಧಗಳನ್ನು
ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದಲೇ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾನಲ್ಲ. ಮಾಡಿ ಕುಳಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಪರಿಪರಿಯ ಉತ್ಪಾದನೆ ನೋಡಬೇಕು ಹೊರಟೆ.
ಅಬ್ಬಬ್ಬಬ್ಬ ಏನು ಆಶ್ಚರ್ಯ! ಅಷ್ಟ ಭುಜಗಳುಳ್ಳ ದಾರಿಯೇ ತಕ್ಷಣ ಕೇಸರಿಯನ್ನು ಏರಿ ದಿಟ್ಟ ಸರದಿ ಬಂದುದು ಮಾತ್ರವಲ್ಲ, ದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾರು ಯಾಕೆ ಕೊಂದೆ? ನಾನೇ ಮಹಿಷ. ಒಂದು ಹೆಜ್ಜೆ ಮುಂದುವರಿಸಿದೆಯಾದ ಜಾಗ್ರತೆ. ಗೋಣ ಗೋಣ ಕತ್ತರಿಸಿಯನ್ನು ಕೆಟ್ಟವರು ನೋಡೋಣ. ವಿಧಿಯ ಬರಬರದಿದ್ದ ಕೊಬ್ಬಿ ತರ ಯಜ್ಞ ಅಗಾದಿಗಳನ್ನೆಲ್ಲ ಹಾಳಸಿಗಿದೆಯೋ, ಸುಮನಸರನ್ನು ಕೆಣಕಿದೆಯೋ, ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆಬಿಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಬದುಕು ಇಚ್ಛೆದಲ್ಲಿ ಚರಣಕ್ಕೆ ಶರಣ ಹರಿಸಿ. ಸಾಮಾನ್ಯ ನಾರಿ ನೀನು. ನೋಡೋಣ. 3 ಲೋಕದ ಅಧ್ಯಕ್ಷ ನಾನು. ಬದುಕು ಬೇಕೆಂದಿದ್ದೆ. ಈ ಸಿಂಹವನ್ನು ಕಾಡಿಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ವಾಮಭಾಗ ಜಗನ್ಮಾತೆಯನ್ನು ಬಯಸಿದೆ. ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನ್ಯ ಗರ್ಭದಲ್ಲಿ ಹುಟ್ಟಿಕೊಂಡು ನಾಶಕ್ಕಾಗಿ ಬಂದವಳು ಅಷ್ಟಭುಜ ಅಯ್ಯೋ ನಿಜ
ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೆ. ಧನ್ಯರಾಗಿದ್ದೇವೆ ತಾಯಿ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಜುಗಳನ್ನು ನಿಗ್ರಹಿಸಿ ಸತ್ಯ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನಮ್ಮ ಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. ಹೌದಮ್ಮ. 10ನೇ ದಿನದಂದು ಖಳ ಮಹಿಷನನ್ನೇ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಸತ್ಯ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ಆಗಲಮ್ಮ. ನೇರದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸರಿ ತಾಯಿ. ಸುರಪಾಲ ಅಮ್ಮ. ಇನ್ನು ಮುಂದಕ್ಕೆ ಕಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಮುಂದಕ್ಕೆ ಖಳರಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ಕಳರ ಭೀತಿಯೇ ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನೇನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ. ಸೋಳಿದವ ದಾನವನ ಶುಂಭದಾನವ ಅಧಿಕ ವಿಭವದಲ್ಲಿ
ಬರಲಿ ರಾಕ್ಷಸಗಳು ಧಾರ ಸ್ಥಳ ಕಳಿತೀರಿ ಮಾತನಾಡಿಗಳಿಗೆ ಹಾಗೆಂದುಕೊಳ್ಳಬಹುದು. ಒರಟು ಬಂದ ವಿಚಾರ ರಾಜಕೀಯ ವಿಚಾರಣೆ ಕವಿದೆ ಸಂಕುಮಾರಗೆ ಹರ ಶಂಭೋ ಮಹಾದೇವ, ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ತಮ್ಮ ನಿಶುಂಭ ಶುಂಭ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು, ಅವರಲ್ಲಿ ಒಬ್ಬಳಾಕೆ ಧನೋದೇವಿ. ಆ ಧನೋದೇವಿಯ ಗರ್ಭದಲ್ಲಿ ಜನಿಸಿದವರೇ ನಾವು ಇರುವರು. ಶುಂಭ ನಮ್ಮ ಜೀವನವನ್ನು ಪಾವನೆಗೊಳಿಸಬೇಕೆನ್ನುವ ಹಾಗೆ ತಿಳಿದುಕೊಂಡಂತಹ ನಾವು ದಟ್ಟವಾದಂತಹ ಕಾರಣವನ್ನು ಸೇರಿ ವಿಧಿಯ ಕುರಿತಾಗಿ ತಪಸ್ಸನ್ನುವೆದೆವು. ನಮ್ಮ ತಪಸ್ಸಿಗೆ ಮಿಚ್ಚಂತಹ ವಿಧಾತ ಬೇಕಾದಂತ ವರಗಳನ್ನು ಕರುಣಿಸಿದ್ದಾನೆ. ಆ ಬಳಿಕ ನಮ್ಮ ಸಾಧನೆ ಸ್ವಾಧೀನ ಮಾಡಿದವರು ಸರಿ ಉಳಿದಿರುವುದು ಲೋಕ ಏಳು ಮಾಡುವ ಸ್ವರ್ಗಕ್ಕೆ ಅಧ್ಯಕ್ಷ ಕೇಳು ಕೇಳಿತೋಪುರದಾಧಿಕಾರಿ ಶಿಮ್ಮನ ತಮ್ಮ ನಿಶುಮ್ಮಂದ್ರೆ ನಾನೇ ಅಂದಿದ್ದೇವೆ ಅಧಿಕಾರ ಬಿಟ್ಟು ತಾಳು
ಆ ಪೀಠವನ್ನು ಬಿಟ್ಟು ಕೊಟ್ಟರೆ ಬಿಟ್ಟನು, ಇಲ್ಲಾಂದ್ರೆ ಎಚ್ಚರ. ಎಲ್ಲ ಶಂಭು ಒಂದೊಮ್ಮೆಗೆ ಸಂಗರವನ್ನೇ ಬಯಸಿದರೂ ಕೂಡ ಯಾರಿಗೂ ಕೂಡ ಶಾಶ್ವತವಾಗಿ ದಕ್ಕಿದ್ದಲ್ಲ ಈ ಸುರಪೀಠ. ಸಂಗರಗೈದವರೆಲ್ಲ ಶೈಮಿನಿಯನ್ನು ಸೇರಿದ್ದಾರೆ. ಸಂಗರಗೈದು ಶೈಮಿನಿ ಸೇರುವೆಯ ಅಥವಾ ಪಲಾಯನಗೈಯುವ ನೋಡೋಣಂತೆ. ಸ್ವರ್ಗ ಮರ್ತ್ಯ ಪಾತಾಳವೆಂಬಿ ಮೂರು ಲೋಕವು ನಮ್ಮ ಸ್ವಾಧೀನವ ಪಡಿಸಿಕೊಂಡವರಿದ್ದೇವೆ. ಇದು ಸಂತೋಷ ವಿಚಾರ, ಹೌದಲ್ವೇ? ದೇವತೆಗಳೆಲ್ಲರೂ ದಿಕ್ಕೆಟ್ಟು ಓಡಿ ಹೋದವರಿದ್ದಾರೆ, ಓಡಿ ಹೋಗಿದ್ದಾರೆ. ಆದ್ರೆ ಇನ್ನು ಮುಂದಕ್ಕೆ ಮೂರು ಲೋಕದಲ್ಲಿಯೂ ನಡೆಯಬೇಕಂತ ಅರ್ಪಣಾ ತರ್ಪಣಾದಿಗಳು ಸೂರ್ಯಚಂದ್ರರೇ, ಅವರಿಗಾದರೂ ಸರಿ, ನನ್ನ ಆಜ್ಞಾನುಸಾರವಾಗಿ ನಡೆದರೆ ಮಾತ್ರ ಅವಕಾಶ. ಇಲ್ಲದೇ ಇದ್ದರೆ ಅವರಿಗೆ ಕಠಿಣ ಸಹಜ ಅಲ್ಲಿ ತಟಸ್ಥರಾಗಿ, ಹೌದಲ್ವೇ? ಸರಿ, ನಾವು ಕಾಲದಲ್ಲಿ ಆಯಾಸಗೊಂಡವರಣವಾಗಿದ್ದೇವೆ. ವಿಶ್ರಾಂತಿ ಅಗತ್ಯ. ಮುಂದುವರೆ ನಡೆಯುವ ಶರ್ವಾಣಿ ಶಂಕರಿ ಬಾಳಿಪುಟ ಭಯವನಿಗೆ ಅಂಬಿಕೆ ಸುರನುತೆ ಸಂಪೂರ್ಣದೆ ಬಿಡದೆಯ ಸುರನ ಗಣವ ಸಲಗಮ ವಲಯಮ ಸರ್ವಾಣಿ ಶಂಕರಿ ಫಲ ಕೊಡುಗುಟ್ಟುವುದಾಗೆ ಹುಳ ಮಗಿದ ತೊಲಿದಿದಗಮ ಆಗುತ್ತಿರಲು ಕಾಲನಾಲಯ ಗರಗಿದೆನು ಎಳೆಯ ಸುರಪಾಲ, ಅಮ್ಮ, ಸುಮನಸರಾದ ನೀವೆಲ್ಲವರು ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀ. ಹೌದಮ್ಮ. ಪಾದ ಕಾನತರಾಗಿ ತೊದಲು ನುಡಿಯಿಂದಲೇ ಹನಿದುಂಬಿದ ಕಣ್ಗಳಿಂದಲೇ ಭಾವ ಶುದ್ಧಿಯಿಂದ ಅಪರಾಜಿತ ಸ್ತೋತ್ರವನ್ನೇ ಪಡಿಸುತ್ತಿದ್ದೀ. ಸತ್ಯ, ನಾನೇ ಅಭಯಪ್ರದಳಾಗಿದ್ದೆ. ಕಷ್ಟದ ಭೀತಿ. ಹೌದಮ್ಮ. ಯಾರಿಂದ ಏನಾಯಿತು ಕೇಳಬೇಕು ಜನನಿ. ಜನನಿಗೆ ವಿಲಪ ಗೌಜ ಮಗಿತಗಿದ ಹೌದು. ನಮ್ಮ ಪರಾಕ್ರಮಿ ಕುಂಬರು
ಈ ಸಮಯದಲ್ಲಿ ನಮ್ಮ ಕೈ ತಪ್ಪಿ ಹೋಗಿದೆ ತಾಯಿ. ಯಾಕೆ? ಇದಕ್ಕೆ ಕಾರಣ ಮಹಿಷನಿಗಿಂತಲೂ ಅಧಿಕ ಬಲವನ್ನು ಹೊಂದಿದ ಶುಂಭ ನಿಶುಂಭರೆನ್ನುವಂತಹ ದಾನವರು. ಏನಾಯ್ತು? ಧನುಕುಮಾರರಾದರೂ ಕೂಡ ತನ್ನ ಶೋಣಿತಾಪುರವನ್ನು ಬಿಟ್ಟು ಸಮರದಲ್ಲಿ ನಾಕವನ್ನು ಪಡೆಯಬೇಕೆನ್ನುವಂತಹ ಬರಬರದಿಂದಲೇ ನಾಕಕ್ಕೆ ದಾಳಿಯನ್ನು ಮಾಡಿದರು ತಾಯಿ. ಒಂದೊಮ್ಮೆಗೆ ಸಮರವನ್ನೇ ಗೈದರೂ ಕೂಡ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತಮ್ಮ. ಸೋತಿದ್ದೇವೆ ಎನ್ನುವ ಕಾರಣದಿಂದ ಮಾತ್ರ ದುಃಖ ಅಲ್ಲ, 3 ಲೋಕಗಳು ಈ ಸಮಯದಲ್ಲಿ ಕಷ್ಟಕ್ಕೆ ಬಿದ್ದಿದೆ ಅಮ್ಮ. ಅಧರ್ಮವೇ ತಾಂಡವವಾಡ್ತಾ ಇದೆ. ಧರೆಯಲ್ಲಿ ಪಂಚಮಹಾ ಪಾತಕಗಳೇ ನಡೀತಾ ಇದೆ. ಪಾತಾಳದಲ್ಲಿ ಉರಗಗಳಿಗೆ ಸ್ಥಾನ ಇಲ್ಲ ಅಂತಾಗಿದೆ. ಸುಮಂಗಲಿಯರ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದೇ ಕಷ್ಟ ಆಗಿದೆ ಅಮ್ಮ. ದುಷ್ಟ ಪಾತಕಗಳನ್ನೇ ಮಾಡುತ್ತಾ ಮೆರೆದಾಡ್ತಾ ಇದ್ದಾರೆ ದಾನವರು. ಅಂತಹ ದಾನವರನ್ನೆಲ್ಲ ವಧಿಸಿ ಲೋಕಕ್ಕೆ ಕಲ್ಯಾಣ ನಿನ್ನಿಂದ ಕಷ್ಟ ಬಂತೆ. ಹೌದು. ಕರುಣಿದುದ ಅಭಯವನ್ನು ನುಡಿದಳು ಕಿರಿದು ಗಮಯದೆ ಕರಿದು ದೈದರ ಹೊರೆಯುವೆನು ನಿಮ್ಮನು ನಿಜವೇ ಅಮ್ಮ. ಮರೆಯ ಮಾತಲ್ಲ ಮತ್ತೆ ಹೇಗೆ ಮರೆದೆ ನಿಜವನು ಯಾವ ಕಡೆಗಮ್ಮ? ಸುಗಿನ ಗಿರಿಯೊಳಗಿರುದ ನೋಡುವುದು ಎನ್ನಲೀಲೆಯ ಆದೀತು ಹೊರುಡದೊಳಗೆಂದೆನುದ ತ್ರಿದಶರಿಗರುಗಿ ಶ್ರೀದೇವಿ ಹರಿ ದೇವಿ ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಆದೀತಮ್ಮ. ಆದರೆ ಎಲ್ಲಿರ್ಬೇಕು ಹೇಗಿರ್ಬೇಕು ಒಂದೂ ತಿಳಿಯುತ್ತಾ ಇಲ್ಲ. ಕಂಡಲ್ಲಿ ದೇವತೆಗಳನ್ನು ದಂಡಿಸಿ ಎನ್ನುವ ಹಾಗೆ ಶುಂಭ ಆಜ್ಞೆಯನ್ನು ಹೊರಡಿಸಿದ್ದಾನಲ್ಲಮ್ಮ. ಇಂದು ಬಂದ ಕಷ್ಟ ನಾಳೆ ಬರ್ತದೆ ಅಂತ ಭಾವಿಸಬೇಡ. ಮತ್ತೆ ನಾಳೆ ನಿನ್ನ ಬದುಕು ಹಸನಾಗಬಹುದು, ಬದಲಾಗಬಹುದು. ಆದ್ರೆ ನಾಳೆವರೆಗೆ ನಾನು ಇರ್ಬೇಕಲ್ಲಮ್ಮ. ಇಂದಿನ ಸ್ಥಿತಿಗೊಂದು ಉತ್ತರ ಬೇಕು. ಹೇಗೆ? ಅದಕ್ಕೆ ಅಂತರಂಗದೊಳಗೆ ದಿಟ್ಟತೆ ಬೇಕು. ನಾನು ಆಡಿದ್ದಕ್ಕೆ ಒಗ್ಗಿಕೊಳ್ಳುವ ಮನಸ್ಥಿತಿ ನಿಮಗೆ ಬೇಕು. ಈ ನಿಜವನ್ನು ಮರೆಸು, ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಳಮರ್ದನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆ. ಹಾಗೆ ಆಗಲಮ್ಮ. ತಾಯಿಯಾಚೆ ಅಳುವ ಸುಮನದರಿಗೆ ಧೈರ್ಯವ ತಿಳುಗಿ ಬಳಿಗಳ ಶಕ್ತಿ ರೂಪಿಣಿ ಕಳರ ಬಳಿಗೈದುದ ಗೆಲುವಡೆಯ ಅಸಾಧ್ಯ ಆ ಕಳರ ಬಳಿಗೈದುದ ಗೆಲುವಡದಾದ್ಯ ತಿಳಿದಳ ಜನದೊಳಗೆ ಹೋಗದೆ ಬಲೆಗೆ ತಿರುಗಿಸಿ ಮೋಗದ ಬಲೆಗೆ ತಿರುಗಿಸಿ ದೌಜರೆಲ್ಲರ ಕೊಡುವ ಕಾರ್ಯ ಎನ್ನುತ್ತಲೇ ತೋವ ಮನದೊಳಗೆ ತಿಳಿದಳು ಎಂದು ಯೋಚಿಸಿ ಮಗಮಾಯೇ ಯೋಚಿಸಿ ಮಗಮಾಯೇ ಅಳುವ ಸುಮನಸರಂಗಿ ಅಭಯ ವಾಕ್ಯಗಳನ್ನು ಆಡಿದ್ದೇನೆ.
ಭಯಗೊಳ್ಳುವುದು ಬೇಡ. ನಾನಾಡಿದ್ದು ಮರೆಯ ಮಾತಲ್ಲ, ಆಡಿದಂತೆ ನಡೆಸಿಕೊಡುತ್ತೇನೆ, ಅಂದರೆ ಕಳವದೆಯನ್ನು ಸಾಧಿಸುತ್ತೇನೆ ಅನ್ನುವುದೇ ನನ್ನ ಅಭಯವಾಕ್ಯದ ತಾತ್ಪರ್ಯ. ಹಾಗೆಂದು ತೊಡಗಿಸಿಕೊಳ್ಳುವ ಬಗೆ ಹೇಗೆ? ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರು ಹಲೆ ಕೂಡದು. ಕಳವದೆ ಎನ್ನುವಂಥದ್ದು ಲೋಕ ಶಿಕ್ಷಣದ ರೀತಿಯಲ್ಲಿ ಒದಗಿ ಬರಬೇಕಷ್ಟೇ, ಅದುವೇ ನನ್ನ ಉದ್ದೇಶ. ಆದ್ದರಿಂದಲೇ ನಾ ಇದ್ದಲ್ಲಿಗೆ ಕಳವಾರವನ್ನೆಲ್ಲ ಭರಿಸಿಕೊಳ್ಳಬೇಕೆನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ ಭರಿಸಲಿ, ಯಾವ ರೀತಿಯಲ್ಲಿ ವಧಾ ಪ್ರಕರಣಕ್ಕೆ ಮುಂದಾಗಲಿ? ಈ ಹಿಂದಕ್ಕಾದರೂ ಮಧುಕೈಟಭ ವಧ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ದೈತ್ಯರೀರ್ವರನ್ನು ನಾ ಆವರಿಸಿದ್ದ ವೇಳೆ ಅಧಿಕಗೊಂಡ ತಮೋಗುಣದ ಪ್ರಭಾವ ಪರಿಣಾಮದಲ್ಲಿ ಕಳರೀರ್ವರು ತನ್ನ ಹಸುವನ್ನೇ ಕಳೆದುಕೊಂಡರಲ್ಲ. ಬಳಿಕ ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ಕಾಣಿಸಿಕೊಂಡೆ. ಕಳರನ್ನು ಆವರಿಸಿದ ರಾಜಸ ಪ್ರವೃತ್ತಿ, ಸಮರಭೂಮಿಯಲ್ಲಿ ತನ್ನ ಹಸುವನ್ನೇ ಕಳೆದುಕೊಂಡ ಕಳ ಮಹಿಷ. ಈಗಲಾದರೂ ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ ಬಂದ ಕಷ್ಟ ಪರಂಪರೆಯನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಸರಸ್ವತಿಯ ಸ್ವರೂಪದಿಂದಲೇ ಕಾಣಿಸಿಕೊಂಡವಳು ನಾನು. ಆದ್ದರಿಂದಲೇ ಯೋಚನೆ, ಪೂರಕವಾದ ಯೋಜನೆ ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕದು ಅನುಕೂಲವೇ ಸರಿ. ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಈ ಕಾರಣದಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಸುಂದರವಾದ ಹೆಣ್ಣಿನ ರೂಪ ಸ್ಥಿರಗೊಳಿಸಿದ್ದೇನೆ. ಬಂದು ಸೇರಿದ್ದು ಕದಂಬ ಕಾಂತಾರ. ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಮ್ಮಿಣಿಗಿಲೇ ಬಿಟ್ಟೆ ಕನಕದುಯ್ಯಾಲೆ. ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಜೊತೆಗೆ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ಒದಗಿ ಬಂದ ಮಾರುತ ತನು ಗಂಧವನ್ನ ಹೊತ್ತೊಯ್ದು ಪಸರಿಸುವುದಕ್ಕೆ ಆರಂಭಿಸಿದ್ದು ಆಯಿತು. ದೂರದಿಂದ ಸ್ವರ ಕೇಳಿಸ್ತದೆ, ರಾಕ್ಷಸರ ಆಗಮನವೇ ಸರಿ. ಮೆರೆವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣವಂತೆ.
ಅದೇ ಉದ್ದೇಶದಿಂದ ಬ್ರಹ್ಮದೇವನ ಕುರಿತ ಒಂದಾಚರಿಸಿದವರು ನಾವು. ನಮ್ಮ ತಪಸ್ಸಿಗೆ ಒಲಿದ ವಿಧಾತ ಕೊಟ್ಟ 3 ವರ ಯಾವುದಲ್ಲ ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಇದರ ಪ್ರಯೋಗವನ್ನು ಪಡಿಬೇಕೆಂಬಂತಹ ಉದ್ದೇಶದಿಂದ ಇಳಿದೆವು ಕೆಳಗೆ, ಪಾತಾಳವನ್ನು ಸೇರಿದೆವು. ಒಂದೇ ತುಳಿತ ಆಮೇಲೆ ಧರಣಿ ಬಾಲಕರ ದರ್ಪವನ್ನು ನಿಲ್ಲಿಸಿದ್ದೇವೆ. ನಿಜ. ಆಮೇಲೆ ಹೋದದ್ದು ದೇವಲೋಕ. ದೇವಲೋಕವನ್ನು ಸೇರುವಾಗ ನಮ್ಮಿಂದ ಮೊದಲೇ ಶುಂಭ ಜೊತೆಗೆ ನಿಶುಂಭ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ರು. ಶುಂಭನಾಗಲೇ ಬರಲು ಸಮರಕಂಬದಾಗಿ ಬಂದ ಆಹ್ವಾನ. ಹೌದಲ್ಲ, ಭಾರತ ಬಂದ ಸಂಧಿಯ ಸಿಗಿದ ಮಂತ್ರಿ ಪದವಿಗೆ ಅನುಗುಣವಾಗಿ ಬದುಕಬೇಕು ಎಂಬ ಉದ್ದೇಶದಿಂದ 3 ಲೋಕ ಸಂಚಾರವನ್ನು ಕೈಗೊಂಡೆವು. ಹೊಗಳಿದವರು ಜೊತೆ ಸೇರಿಸಿದೆವು, ತೆಗಳಿದವರು ಶಿರಕ ಉದರಾಗ್ನಿ ಅಸಾಧ್ಯ. ನಿಜ. ನಿವಾರಣೆ ಆಗ್ಬೇಕಾದ್ರೆ ಕುಡಿಯುವುದಕ್ಕೆ ಉಂಟ, ಎಲ್ಲಿರುವುದು ಇಂಥದ್ದು, ತಿನ್ನುವುದಕ್ಕೆ ನಿರ್ಪುದು, ಕುಡಿಯುವುದಕ್ಕೆ ರಕ್ತ, ತಿನ್ನುವುದಕ್ಕೆ ಮಾಂಸ. ಹೌದಾ? ಸಿಗುವಂತ ಸ್ಥಳವೇ ಆಗ್ಬೇಕು. ಎಲ್ಲಿದೆ? ಕದಂಬ ಕಾಂತಾರಲ್ಲಿ ದೊರೆಯುತ್ತದ.
ಕೊಡುವುದೇ ತನುವ ಆಗ ಬರಲು ಆಗ ಬರಲು ಆಗ ಬರಲು ಕದಂಬ ಬಲದೆಡೆಗೆ ಕದಂಬ ಬಲದೆಡೆಗೆ ಆಗದಿಂದ ನಾನೊಬ್ನೇ ಆಡುವುದು. ಇವ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಮೊದಲ ಕತ್ತಿಗೆ ಬಡಿತೇನೆ. ಸಣ್ಣ ಸ್ವರ ಕೇಳ್ತದೆ, ಇವ ಅವನೇ ಆಗಿರ್ಬೇಕು. ಹೌದಾ? ಇಲ್ಲಿ ಬರ ತಮ್ಮ, ಬೇಗ ಆಡಬೇಕೆಂಬ ಉದ್ದೇಶದಿಂದ ಬೇರೆ ಬೇರೆ ಪಥ ಹಿಡಿದವರು ನಾವು. ಹಿಡಿದ ಪಥದಲ್ಲಿ ಏನಾದ್ರು ಪ್ರಯೋಜನ ಆಯ್ತಾ? ನಮ್ಮದು ಪ್ರಯೋಜನ ಇಲ್ಲದೆ ಬೇಟೆ ಇಲ್ಲ. ಹೌದಾ? ಅಣ್ಣ ಏನು ತಮ್ಮ? ಅಲ್ಲಿ ಪೊದರೊಂದು ಅಲುಗಾಡಿತ್ತು ಖಂಡಿತ ನಿನಗೆ? ಹೌದು, ಪೊದರು ಅಲುಗಾಡಿತ್ತು. ಪೊದರೊಳಗೆ ಯಾರಿದ್ದದ್ದು? ಯಾರಿದ್ದದ್ದು? ನಾನು. ಪೊದರೊಳಗೆ ನಿನ್ನ ತಮ್ಮ ಏನ್ ಮಾಡ್ತಿರ್ಬೋದು? ಏ ಪುಣ್ಯಾತ್ಮ, ನೀಗೆ ಬೇರೆ ಜಾಗವೇ ಸಿಗ್ಲಿಲ್ಲ ಆ ಪೊದರೊಳಗೆ. ಯಾಕೆ ಕೇಳು? ಯಾಕೆ? ಪೊದರನ್ನು ಅಲುಗಾಡಿಸುವಾಗ ಇದರೊಳಗೆ ಯಾವುದೋ ಒಂದು ಪ್ರಾಣಿ ಹೋಯ್ತಿದೆ ಎಂಬುದಾಗಿ ಪ್ರಾಣಿಗಳು ಬರ್ತದೆ. ಅಲ್ಲಿಗೆ ಹಿಡಿದಕ್ಕೆ ಆಲೋಚನೆ ಮಾಡಿ ಪೊದರೊಳಗೆ ಕೂತದ್ದು. ಒಳ್ಳೆ ತಲೆ ಇಲ್ವೇ ಒಂದು ಪ್ರಾಣಿ ಉಳಿದಿದ ಅಂತ. ಅದು ಶಬ್ದ ಅಲ್ವಾ? ಶಬ್ದ ಮಾಡ್ತದೆ ಆಗದಿಂದ.
ಅದಕ್ಕೆ ಬಡಿಬೇಕು. ಅಣ್ಣ ಏನು ಅದನ್ನು ಬಿಟ್ಟೆ ಬಿಟ್ಟೆಯಾ? ಬೇರೊಂದು ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಬಿಳಿ 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 ಬಿಳಿ? ಹೌದು, ಬಿಳಿ ಏನು ಖಂಡಿತ. ಬಿಳಿಯನ್ನು ನೋಡಿದ್ರೆ ನನಗೆ ಆಗುದಿಲ್ಲ. ಹೌದೌದು, ಬಿಳಿಯದು ನೋಡಿದ್ರೆ ನೀ ಬಿಡುವುದೂ ಇಲ್ಲ. ಪಕ್ಕನೆ ಹಿಡಿಯುವುದೇ. ಹೌದಾ? ಎಂತದ್ದು? ಎಂತದ್ದು? ಮೊಲ ಮೊಲ. ಶಶ ಶಶ ಹಿಂದೆ ಕಾಣಿಸಿತು. ಆಮೇಲೆ ಹಾರಿದ್ಯೋ? ಕಿಪ್ಪಿಡಿದ. ಹಾರಿದ್ರೆ ನೀನ್ ನಿಲ್ಲಿಸುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತದು. ಅದು ಮೊದಲು, ಈಗ ನಿಲ್ಲಿಸಿದ. ಆದ್ರೆ ಏನು ಬಿಡ್ಲಿಕ್ಕಿಲ್ಲ. ಹಿಡಿತಿಯಲ್ಲ? ಹೌದೌದು, ಆಗ ಹಿಡಿದ. ಹಿಡಿದೆ. ಅವು ಕಿಪ್ಪಿಡಿದ. ಬಿಡಿದು ತನ್ನ ತೋಳತೆಕ್ಕಲ್ಲಿ ತನ್ನ ಮೊಷ್ಟೆಯಿಂದ ಬಡದದ್ದು. ಒಂದೇ ಬಡಿದವ? ಹೌದೌದು. ಏನಾಯ್ತು? ಬಡಿದು ಬಡಿದು ನೋಡ್ತೇನೆ, ಶಶ ಇಲ್ಲ. ಶಶ ಇಲ್ಲ. ಸೇರಿ ಮಾಂಸದ ಮುದ್ದೆ ಎರಡು ಕೈಲಿ ಮೇಲೆತ್ತಿದ್ದು ಬಾಯಿಗೆ ಹಾಕಿದ್ದು. ಮುದ್ದೆ ಹೇಗಿತ್ತು? ಮುದ್ದೆ ಬಹಳ ಒಳ್ಳೇದಾಗ್ತದೆ. ಹೌದಾ? ಸ್ವಲ್ಪ ರಕ್ತ ಹೀಗೆ ಇಡ್ಬೇಕು, ಹೀಗೆ ಮುಳುಗಿಸುದು ಮುದ್ದೆಯಲ್ಲಿ. ಅದು ಜಗಿಲಿಕ್ಕಿಲ್ಲ. ಮತ್ತೆ ನಿನಗೆ ಮುದ್ದೆ ತಿಂದ ಅಭ್ಯಾಸ ಉಂಟು? ನನಗಿಲ್ಲ ಬಿಡು. ಮಾಂಸದ ಮುದ್ದೆ ನನಗೆ ಜಗಿದೆ ಅಭ್ಯಾಸ. ಹೌದೌದು. ನಿನ್ನ ಬೇಟೆ ಹಾಗೆ, ನನ್ನ ಬೇಟೆಯ ಕ್ರಮವೇ ಬೇರೆ. ಈ ದಾರಿಯಲ್ಲಿ ಹೋಗುವಾಗ ಸಿಕ್ಕಿದ್ದು ಹಂದಿ ಮರಿ, ಹಂದಿ ಬೆಳ್ಳೆ, ಯಾವುದನ್ನು ಬಿಡ್ಲಿಲ್ಲ. ಎಲ್ಲವನ್ನು ಹಿಡಿದು ನೆಲಕ್ಕೆ ಬಡಿದೆ, ರಕ್ತ ಕುಡಿದೆ, ಮಾಂಸದಿಂದ ಎಲ್ಲವನ್ನು ಕಟ ಕಟನೆ ಜಗಿದು ಚೂರಿ. ಏನು ಹೊರಗೆ ಬಂತ? ಅದಕ್ಕೆ ಹೇಳು, ತುಂಬಿರುವಷ್ಟೇ ತುಂಬಿಸಬೇಕು. ಹೊರಗೆ ಬರ್ಲಿಲ್ವೋ? ಒಳಗೆ ಹೋಗಿದೆ ಅಂತ ಗೊತ್ತಾದ ಆ ಉತ್ತರ ಬರುದು. ಉತ್ತರ ಬಂದದ್ದು. ಏನು ಇಳಿಯುವುದಾಗ ಸಮಾಜ ಅಲ್ಲ, ಒಂದು ಶ್ರಮ, ಒಳ್ಳೆ ಶ್ರಮ. ಹೌದೌದು. ಆ ಕಾರಣದಿಂದ ಸಮಾಜ ಎಲ್ಲ ಸುರಿತಾ ಉಂಟು. ನಿವಾರಣೆ ಆಗ್ಬೇಕಾದ್ರೆ ಗಾಳಿ ಬೇಕು. ಗಾಳಿ? ಹೌದು. ಇಲ್ಲಿ ಗಾಳಿಯ ಸಂತಾನ ಇಲ್ಲ. ಆಯ್ತಾನಿತ, ನಮ್ಮ ಮಾರುತ ಇದ್ದಾನಲ್ಲ, ಒಂದು ಕರೆದು ಆಜ್ಞೆ ಹೊರಡಿಸು ನೋಡುವ. ಯಾರ ಮಾರುತನಲ್ಲಿ ಹೇಳುದ? ಕೇಳು. ಯಾರಾಗುವ ಮಾರುತ ಅಲ್ಲ ಇರ್ಬೇಕು. ಇದು ನೋಡು, ಮಾರುತ ಸ್ವಲ್ಪ ಗಾಳಿ ಬೀಸ, ಗಾಳಿ ಬೀಸು. ಅವ ನಮ್ಮ ವಿರೋಧಿ ಅಲ್ವ, ಹಾಗೆ ನೆಲನೋಟಕನಾಗಿದ್ದಾನೆ. ಈ ಕಡೆ ಬರುವುದಿಲ್ವಾ? ಇಲ್ಲ ಇಲ್ಲ. ಮಾರುತ ಬರುವುದಿಲ್ವಾ? ಬೇಡ, ಅವ ಅಲ್ಲಿಂದ ಎತ್ತರ ಕಷ್ಟ ಆದಿತ್ತು. ಅವ ಹೇಳುದವ, ನೀನಲ್ಲೇ ಇರು, ಅಲ್ಲಿ ಬೇಕಾದಾಗ ಬೀಸುವೆ. ಅವ ಅಲ್ಲಿಂದಲೇ ಕೆಲಸ ಮಾಡಿದ್ರೆ ಅವ ಅಲ್ಲಿಂದ ನೋಡ್ತಾ ಇರ್ತಾನೆ. ಅವಲ್ಲಿರ್ಲಿ, ಬೇಕಾದಾಗ ಬೀಸಬೇಕು. ಹಾಗೆಂದಿದು ತಗ್ಗು ಪ್ರದೇಶ. ಆರ್ಜಿಸಿದ ಮನೋವೇಗದ ಬಲದಿಂದ ತುಹಿನಾದ್ರಿ ತೊಳುವದ ಸಮಯದಲ್ಲಿಗೆ ಅಪಮಯದಲ್ಲಿ ಕೇಳಿದ್ರೆ ಬಲವಿನು ಬಲವಿನು ತಗೊಳಿದು ಮತ್ಯಾರು ದೇವಿಯುದ್ಧ ಕುಳಿತು ಪಾಡುದಿಗ ಗಾಯನ, ಕುಳಿತು ಪಾಡುವ ಗಾಯನ ಇದು ಒಳ್ಳೆದಾಗ್ತದೆ. ಕುಳಿತು ಮಾಡುವ ಆಲಿದುದೇ. ಅದು ನೀನಲ್ವಾ? ಈವರು ಆಲಿದು ಇದವಳ ಇರ್ಬೇಕು. ವೀಣೆಯ ಬಿಡಿಸುವವಾಗಿ, ವೀಣೆಯ ಬಿಡಿಸುವವಾಗಿ
ಏನಾಯ್ತು? ಏನು ಕೇಳಿತು? ಏನು ಕೇಳಿ? ಒಂದು ಕೇಳಿತಲ್ಲ, ಹೌದಲ್ಲ, ಇಂಪಾಗಿತ್ತು. ಹೌದೌದು, ಮಾರುತರ ಸೇವೆಗಾಗಿತ್ತು. ಇನ್ನಾದ್ರೇನು ಎರೆದ ಕಾಲಕ್ಕೆ ಕರ್ಣಗಳಿಗೆ ಕೇಳಿಸಿದ್ದೊಂದು ಸ್ವರ. ಸರ್, ಅವನೊಂದು ಬೀಸುವಿಕೆ ನೋಡು. ಹೌದೌದು, ಅವ ಆಲಿಸುವುದು ಜೊತೆಗೆ ನಮಗೆ ಕೇಳಿಸುವುದು. ಹೌದೌದು, ಮಧ್ಯದಲ್ಲೇ ಕುಳಿತು ಅಲ್ಲಿಂದಲೇ ಆಲಿಸಿ ಮತ್ತೆ ನಮಗೆ ಕೇಳಿಸಿ ಎಲ್ಲಿಂದಲೋ ಸ್ವರವನ್ನು ಹೊತ್ತು ತರ್ತಾರೆ. ನಮ್ಮ ಕರ್ಣದ ಮೂಲಕ ಬಿಟ್ಟು ಹೋಗ್ತಾರೆ. ಹೌದೌದು. ಏದಮ್ಮ ಸ್ವರ ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಏನು ಅದು? ದುಂಬಿಗಳ ಝೇಂಕಾರ. ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತ ಪರಿಸ್ಥಿತಿಯಲ್ಲಿ ಬರುವಂತಹ ಸ್ವರ. ಮಕರಂದ ಹೀರುವ ದುಂಬಿಯ ಸ್ವರ ನಾ ತಿಳಿಯದವನು ಸರಿಯಾಗಿ ತಿಳಿದಿದ್ದೆ. ಒಮ್ಮೊಮ್ಮೆ ಕಿವಿಯ ಹತ್ತಿರ ಒಂದೊಮ್ಮೆ ಸದ್ದು ಕೊಡ್ತದೆ. ಅದು ಕೇಳಿದ್ರೆ ಒಂದು ಕೊಡುವಂತ ಆಗ್ತದೆ. ಅದಲ್ಲಲ್ಲ, ಅದಲ್ಲ. ಹಾಗಾದ್ರೆ ಗೊತ್ತಾಯ್ತು ನನಗೆ. ಏನು ಇದೇನು ಮಂದ ಮಂದವಾಗಿ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೆ ಒಂದು ಸೇರಿ ತಿಕ್ಕಾಟವಾಗುವಾಗ ಬರುವಂತಹ ಸ್ವರ ಬಿದಿರ ಸ್ವರ. ಅದು ಹೇಗೆ ಅಂತ ನಾ ತಿಳಿದಿದ್ದೇನೆ. ಞಾರ 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 ಞಾರ. ಹೌದು, ಘರ್ಷಣೆಯಲ್ಲಿ ಉಂಟಾಗುವ ಶಬ್ದ. ಸ್ವಲ್ಪ ವೇಗವಾಗಿ ಬೀಸಿದ್ರೆ ಞಾರ 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 ಞಾರ. ಇನ್ನೂ ವೇಗವಾಗಿ ಬೀಸಿ ಞಾರ 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 ಞಾರ. ಅದು ಸ್ವರ ಹಾಗೆ ಮತ್ತೆ ಹಾಗೆ ಅದು ಬೀಳುದಿ. ಗೊತ್ತಾಯ್ತು ನನಗೆ. ಅದಲ್ವಲ್ಲ? ಅದಲ್ಲ. ಹಾಗಾದ್ರೆ ಯಾರು? ಏನು ಸ್ವರ ಇದು? ಇದು ಸಾಮಾನ್ಯವಾದ ಸ್ವರವಲ್ಲ. ವೀಣೆಯ ಜೊತೆಗೆ ಕಂಠದ ಸ್ವರವು ಕೇಳ್ತಾ ಉಂಟು. ಹಾಗಾಗಿ ನಾ ತಿಳಿದೆ. ವೀಣೆಯ ಬಿಡಿದಿಪ್ಪ ವಾಣಿ ಈ ಪರಿಯಲ್ಲಿ ಕಾನನದೆಡೆಗಾಗಿ ಬಂದು ಸಾನು ರಾಗದೊಳಿಂತು ಗಾಯನ ಪಾಡುತ್ತೀಹಳೋ. ಒಮ್ಮೆ ಸುಮ್ಮನಿರುವ. ಯಾಕ? ವಾಣಿ ಹೆಣ್ಣಲ್ವಾ? ಹೌದು. ಎಂಟೆದೆ ಉಳ್ಳಂತಹ ಬಂಟನು ಕೂಡ ಈ ಅರಣ್ಯವನ್ನು ಪ್ರವೇಶ ಮಾಡಿ ನಮ್ಮಂತ ಬಂತ ಕಾರಿಗಳಿಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಅಂತಲ್ಲಿ ಹೆಣ್ಣು ಬರುದಾ? ಹೆಣ್ಣ ಖಂಡಿತವಾಗಿ ಅಲ್ಲ. ಅಲ್ಲ ಅಲ್ಲ, ಅವಳಲ್ಲ. ಮತ್ತೆ ಯಾರು? ಯಾರು ಯಾರು? ಯಾರು? ತುಂಬುರ. ತುಂಬುರ ದೇವಲೋಕದ ಸಂಗೀತಗಾರ. ಅವ ಕುದುರೆ ಮುಖದವ. ಇಲ್ಲಿ ಬರ್ತಾನ. ಆ ಮುಖ ಯಾಕ? ಸ್ವರ ಸಾಕಲ್ಲ ನಮಗೆ. ಸ್ವರ ಇರಬಹುದು. ಆ ಸ್ವರ ಇರ್ಬೇಕಾದಲ್ಲಿ ದೇವ ಸಭೆಯಲ್ಲಿ. ಹೌದು, ತಂಬಾದಿನಾರ್ಯರನ್ನು ಕುಣಿಸಿ. ಅಲ್ಲಿ ಇಲ್ಲದರೆ ಕಲಾಹೀನ. ನಾರದ ನಾರದ ನೀರದ ಕರದಲ್ಲಿಗೆ ಬಾರದ ನಮ್ಮಲ್ಲಿ ದಯ ತೋರದ ಗಾನ ವಿಶಾರದ ಅವರವೇ ಶಾರದ ಇಲ್ಲಿ ಬಂದು ನಿಲ್ಲದ ಅವ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾರದನು, ತುಂಬುರನು, ಪಾಣಿಯು ಯಾರಿಗೂ ಗೊತ್ತು. ತಿಳಿಬೇಕಾದ್ರೆ ಕೇಳೋ ಸ್ವರ ಉಂಟಲ್ಲ. ಪ್ರಯತ್ನ ಒಳ್ಳೇದು, ಇನ್ನು ಸ್ವಲ್ಪ ಏರಿಸ್ಬೇಕಾಯ್ತಾ? ಬಿಡಿ ಬಿಡಿ.
ಕಂಡರು ಯಾಕೆ ಇರ್ಲಿ ಬಾ. ನಿನಗೇನಾಯ್ತು? ನನಗೆ ಏನೊಂದು ಬಡ್ದಾಗ ಆದಿತ್ತು. ಎಂತ ಕೇಳಿದಂತ ಆತುರವನ್ನು ಹಿಡಿದು ಮುಂದುವರಿದವರು ನಾವು. ಮುಂದುವರಿದ ಕಾಲಕ್ಕೆ ತರಣಿ ಕೋಟಿ ಪ್ರಕಾಶ ಕಣ್ಗಳಿಗೆ ರಾಚಿದ ಅನುಭವ. ಒಮ್ಮೆಲೆ ಕೋಲ್ಮಿಂಚು ಕಣ್ಣಿಗೆ ಇಂತ
ಈ ಕಾನೂನಿನ ಮಧ್ಯದಲ್ಲಿ ಇಂತಹ ಬೆಳಕನ್ನು ಕಂಡವರ ನಾವು ಈ ತನಕಲ್ಲ ಇಲ್ಲ. ಹಾಗಾದ್ರೆ ಇವತ್ತು ಕಂಡಿದ್ದೇವೆ ಅಂತ ಆದ್ರೆ ಇಲ್ಲೇನೋ ವಿಶೇಷವಿದೆ. ಖಂಡಿತ. ಏನು? ಓ ಅರರೇ ಚೋದಿಗವೇ ಸರಿ. ಹಾಗಾಗಿ ನೋಡ್ಬೇಕು ಅಂತ ಮುಂದುವರಿದು ನೋಡಿದ್ರ ಅಂಬರ ಪಥದಿಂದ ಕುಂಬಿನಿಗೆ ಇಳಿಯಪಟ್ಟಿದೆ ಸ್ವರ್ಣದ ಉಯ್ಯಾಲೆ. ಉಯ್ಯಾಲೆಯ ಮೇಲೆ ಬಾಲೆಯೋರ್ವಳು ಕುಳಿತಿದ್ದಾಳೆ. ಕುಳಿತದ್ದು ಮಾತ್ರವಾ, ಶ್ರುತಿ ತಾಳಲಯಬದ್ಧವಾಗಿ ಹಾಡ್ತಾ ಇದ್ದಾಳೆ, ವೀಣೆಯನ್ನು ಬಿಡ್ತಾ ಇದ್ದಾಳೆ. ಏ ತಮ್ಮ, ನೋಡಿದ್ಯಾ ಅವಳ ಮುಖ? ರಾಕ ಶಶಾಂಕ ನಿಬಾನನೆಯಾಗಿ ಪರಿಶೋಭಿಸುತ್ತಿರುವ ಚಂದ್ರಮುಖಿ ಆನನದ ಸೊಬಗು ಪುಂಡರಿಕಗಳ ಗುಂಪನ್ನೇ ಪರಿಹಾಸ ಮಾಡುತ್ತವೆಯೋ ಎಂದು ಭಾಸವಾಗುವ ದೃಗು ಯುಗಳ ಕಾಂತಿಯ ಮೆರುಗು, ಸ್ವರ್ಣದ ವರ್ಚಸ್ಸು ಸೂರ್ಯರ ತೇಜಸ್ಸುಗಳಿಂದ ಕಂಗೊಳಿಸುವಡಿ ಲಾವಣ್ಯವತಿ, ಪರಿಕಿಸುವರಿಗೆ ಮನಸಿಜರ ಸತಿ, ಆರಾಧಿಪರಿಗೆ ಈಶನ ಸತಿ, ವಾದಿಪರಿಗೆ ಕಮಲೋದ್ಭವನ ಸತಿಯ ತೆರಳಿ ರಂಜಿಪ ಈಕೆಯ ನೋಡಿದಡ ಮನಸಿಜನ ಮದದಾನೆಯೋ ಮನ್ಮಥನ ರತ್ನ ನಿಧಾನೆಯೋ ಅಂಗಜರ ಮಂತ್ರ ಸೂತ್ರಗಳ ಟಿಪ್ಪಣಿಯೋ ಮಾನ್ಯನಿಯರದಿದೆಯೋ ಸುಜ್ಞಾನ ಕನ್ಯೆಯ ಮಾತೃಭವನ ಸ್ಥಾನವೋ ಎನ್ನುವಾಗ ಆರಾಧಿಸ್ತಾ ಇದ್ದಾಳೆ. ಮಾತ್ರವಲ್ಲ, ಮದಗಜ ಯಾನೆ ಕೋಕಿಲ ಗಾನೆ ಮತ್ತುಡು ಸೇನೆ ಯತಿಪತಿ ಬಾನ ತೇಜಸ್ಸು ಈ ನಿತಿಮ್ಮಿನಿಯ ಬಾಲ ಅಂಡಿತಲ್ಲಿ ಬಂದು ನೆಲೆಸಿಯ ಪರಿಯ ಗಮನಿಸಿದರ ಯಾರಿವಳ ಮಮ ಮಂಜುಳ ಗಾತ್ರ ತ್ರೈಭುವನ ಮೋಹಿನಿ ಸಾರಸ ನೇತ್ರ ಮೊಗ ಚಂದಿರನ ಬಿಂಬ ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆಯ ಹೌದಲ್ಲ ಪರಿಕಿಸೆ ನಾರಿ ತೋಯಜಾಂಬ ಕಿವಾರಿ ಕುಚಗಳ ಬೀರಿ ನಗುವ ನಮ್ಮೆಡೆಗೆ ತೋರಿ ಕುಳಿತಿದ್ದಾಳಲ್ಲ ಈ ಬಲುವಯ್ಯಾರಿ ಯಾರೋ ಇವಳು? ಇದು ಬೇಕಾದ್ದು ಇಷ್ಟು ಹೇಳಿದ್ಯಲ್ಲ, ಹೇಳಿದ್ದೇನು ಅರ್ಥ ಆಗ್ಲಿಲ್ಲ. ಅದೇ ಯಾರಿಗೆ ಅರ್ಥ ಆಗ್ಲಿಲ್ಲ ಹೇಳಿದಾಗೆ ಆಯ್ತು. ಹೌದಾ? ಹೌದೌದು. ಅರ್ಥ ಆಗ್ಲಿಲ್ಲ. ಅರ್ಥ ಆಗದಿದ್ರೆ ಮತ್ತೆ ಅರ್ಥ ಮಾಡಿಕೊಂಡು ಅದೇ ಹೇಗೆ ಅವಳ ಮುಖವನ್ನು ನೋಡಿದೊಡನೆ ಕಂಠದಿಂದ ಹೊರಹೊಮ್ಮಿದ ಸ್ವರ ನಾಲಗೆಗೆ ಬರುವಾಗ ಇನ್ನೊಬ್ಬರಿಗೆ ಕೇಳುವಾಗ ಅವಳ ಮುಖದ ಸೋಜಸ್ಸು ತೇಜಸ್ಸು ಬಂದು ಹೋಗಿ ಆಗಿರ್ತದೆ, ಮರ್ತ ಆಗಿರ್ತದೆ. ನಾವು ಯಾರಿಗೆ ಅರ್ಥ ಆಗ್ಬೇಕೆಂಬುದಾಗಿ ಹೇಳುದಲ್ಲ, ಇವಳನ್ನು ನೋಡುವಾಗ ನಮಗೆ ಅರ್ಥ ಆದ್ರೆ ತಮ್ಮ ಅರ್ಥ ಆಗುವ ವಿಚಾರ ಅಲ್ವಾ? ಇವಳನ್ನು ನೋಡಿದ ಬಳಿಕ ನನ್ನ ಮೈಮನ ಎಲ್ಲ ಪುಳಕಿತಗೊಂಡಿದೆ, ನನ್ನ ಮನಸ್ಸು ಆ ಕಡೆಗೆ ಸೆಳೀತಾ ಇದೆ. ಇದರ ಅರ್ಥ ಏನು ಬಲ್ಲಯ್ಯ? ಚಂಡನ ಜೀವನದಲ್ಲಿ ಮದುವೆ ಎನ್ನುವುದಾದ್ರೆ ಈ ರೂಪಸಿಯನ್ನೇ ಸರಿ ವರಿಸುವ. ಹತ್ತಿರಕ್ಕೆ ಹೋಗ್ಬೇಡ, ಹತ್ತಿರ ಹೋಗದಿದ್ರೆ ಮದುವೆ ಆಗುವುದಿಲ್ಲ. ನೀನು ಹೋಗುವಾಗ ನನ್ನ ಮುಖವನ್ನೇ ನೋಡ್ತಾ ಇದ್ದಾಳೆ. ಗೊತ್ತಾಯ್ತು. ನನ್ನ ಮೈದುನೆಷ್ಟು ಚಂದ ಇದ್ದಾನೆ ಅಂತ ನೋಡಿದಲ್ವ? ಮತ್ತೆ ಅವಳ ನಿರೀಕ್ಷೆಯೇ ಬೇರೆ. ಒಮ್ಮೆ ಇವನಾದಿತ್ತ, ಅದಲ್ಲ ನೀನಾದಿತ್ತ, ನೀನಾದಿತ್ತ ನಾನಾದಿತ್ತ, ನಾನಾದಿತ್ತ ನೀನಾದಿತ್ತ. ಇದರ ಅರ್ಥ ಏನು? ಇವಳು ಚಂಚಲ ಸ್ವಭಾವದವಳು. ಹೌದೌದು. ಮತ್ತೊಂದು, ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೆ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಲೇಬಾರದು. ಬಿಳಿಯ ಕಾಗೆಯಾದ್ರೂ ಸಿಗಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆನಾದ್ರೂ ಹುಡುಕಬಹುದು. ಹೆಣ್ಣಿನ ಮನಸ್ಸು ಹೀಗೆ ಎಂಬುದನ್ನು ತಿಳಿದಕ್ಕೆ ಬಹಳ ಕಷ್ಟ. ಸೃಷ್ಟಿಕರ್ತನಾದಂತ ಬ್ರಹ್ಮದೇವನಿಗೂ ಕೂಡ ಕಷ್ಟ. ಅದಕ್ಕೆ ಕಾರಣ ಏನು ಬಲ್ಲ? ನೋಡಿದ್ದನ್ನು ನಂಬುವಂತಹ ಮನಸ್ಥಿತಿ ಅವರಿಗಿರುವುದಿಲ್ಲ. ಹಾಗಾಗಿ ನಮ್ಮನ್ನು ಎಷ್ಟು ಧೀರತೆಯಿಂದ ಇದ್ದಾರೆ ಎನ್ನುವುದನ್ನು ತಿಳಿಯಲಿಕ್ಕೆ ಅವಳಿಗೆ ಆಗುವುದಿಲ್ಲ. ನೆನಪದ್ದು ಒಳ್ಳೇದಾಯ್ತು. ಇವಳನ್ನು ಮದುವೆ ನಾವು ಸತ್ತು ಹೋಗ್ತಾ ಇದ್ದೆವು. ಬ್ರಹ್ಮದೇವನವರ ಬಲ, ಅಖಂಡವಾದ ಬ್ರಹ್ಮಚರ್ಯ, ಇದನ್ನು ಪಾಲಿಸಲೇಬೇಕು ಅಂತ ಆದ್ರ ಇವಳನ್ನು ದಿನನಿತ್ಯ ನೋಡುವುದು ಹೇಗೆ? ಇವಳ ವಿಚಾರ ಶುಂಭನಲ್ಲಿ ಧರಣಿಯನ್ನೆಲ್ಲದ ದರಿದು ಜೋದಿದೆ ಕೊಂಡಾಡುತ್ತ ಇರುವರು ನಿಜಗರಿ ಅಣ್ಣಾದೇ ನಿನ್ನಿಂದಲೇ ಅಜ್ಞಪ್ತರಾದ ನಾವು ಮೂರು ಲೋಕ ಸಂಚಾರವನ್ನು ಕೈಗೊಂಡ ಕಾಲಕ್ಕೆ ನಿನ್ನನ್ನು ಹೊಗಳೂರನ್ನು ನೋಡಿ ಮನಸ್ಸಿಗೆ ಬಹಳ ಆನಂದ. ಆ ಬಳಿಕ ಹಸಿವೆಯ ನಿವಾರಣೆಗೆ ಕದಂಬ ಕಾಂತಾರದಲ್ಲಿ ಮೃಗಬೇಟೆ ಪರಿಣಾಮವೋ ಎಂಬಂತೆ ದೇಹಕ್ಕಾಯಿತು ಆಯಾಸ ನಿವಾರಿಸುವರೆ ತುಯಿನಾದ್ರಿಯನ್ನು ಏರಿದ್ರೆ ಬರ್ತಾ ಇತ್ತು. ನೋಡುವಾಗ ಕದಂಬವನದಲ್ಲಿ ಹೆಣ್ಣು ಬಳಿಸುತ್ತಿದ್ದ ಉಯ್ಯಾಲೆ ನೋಡುತ್ತಾ ಇದ್ದಾಳೆ. ಅಂತಿದ್ದ ಹೆಣ್ಣು ಅವಳನ್ನು ಜರುವೆ ಎಂಬ ಮಂಚದಲ್ಲಿ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಅವಳನ್ನು ನೋಡಿದ ಬರೋದು ತೀರ್ಮಾನಕ್ಕೆ ಬಂದಿದ್ದೇವಣ್ಣ. ಅವಳಿಗೆ ತಕ್ಕ ಬರ ಯಾರು ಪ್ರಶ್ನೆ ಮಾಡ್ತೀರ ತಾವೇ ಸರಿ ಅವಳನ್ನು ಯಮವನುಡಿಲಾಲಿದುದೆ ಶುಂಭನು ಮನದಿ ಜನ ಶರಗತಿಗೆ ತಿಳುಕುದ ಕೊನಜನೇ ಜಯಮರಿದರೆ ಎದರುದ
ನಿರ್ಧರಿರಿ. ನೀವು ಹೇಳುತ್ತಿರುವಂತ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಒಮ್ಮೆ ನಮ್ಮಲೇ ಆ ಪಂಚಶರಣ ಬಾಧೆ ನನ್ನನ್ನು ಒಮ್ಮೆಲೆ ಆವರಿಸಿಕೊಂಡಾಗ ಆಯ್ತು. ನನ್ನ ಮನದಲ್ಲಿ ಕೂಡ ಬೇಕು ಬೇಕು ಎನ್ನುವಂತ ಆಸೆಯು ಮೂಡುತ್ತಾ ಇದೆ. ಹೌದು, ಆ ರಮಣಿಯನ್ನು ಪಡೆಯಬೇಕಂತ ಹಮ್ಮಲ ಈಗಲೇ ಅವಳನ್ನು ಕರೆತರುವ ವ್ಯವಸ್ಥೆ ಮಾಡ್ತೇವೆ. ಬೇಡ, ನೀವು ಹೋಗುದು ಬೇಡ. ನೀವು ಆಯಾಸವನ್ನು ಪಟ್ಟವರು ಸಾಲಗೆಟ್ಟುಕೊಳ್ಳಿ. ನಾನು ಮುಂದೆ ಸಚಿವ ಸುಗ್ರೀವ ಕೆಳೆಯ ಸುಗ್ರೀವ ಬೇಡು ಮುದಗಲ ಸಚಿವ ಜಾಲವೊಂದು ವಾರ್ತೆಯನ್ನು ಕೇಳಿದನು ಮಗದಪ್ಪ ಮನದೊಳಗೆ ಉಯ್ಯಾಲೆಯಲ್ಲಿ ತಂದು ಮೇಲೆ ಬಾಳುತ್ತೆ. ನಮ್ಮವರಂತ ಚಂಡಮಂಡಲ ಬಂದ ಹೇಳುವಂತ ವಿಚಾರ ನಮ್ಮ ಅಂತ ಕದಮಕಾಂತಾರದಲ್ಲಿ ತರುಣಿಯ ಬಲವು ಯಾಳೆಯಲ್ಲಿ ಬೆರೆತಾ ಇದ್ದಾಳಂತೆ. ಅವರು ನನ್ನನ್ನು ನಾನು ಮದುವೆ ಆಗಬೇಕೆಂದು ಹೇಳಿಕೊಂಡ್ರು. ಮನಕ್ಕೆ ಒಪ್ಪಿಗೆ ಆಗಿದೆ. ಸಂಧಾನವನ್ನು ಗೈದು ಕರೆದುಕೊಂಡು ಬಾ ಅಂತೆ. ಹೋಗಿ ಬರ್ತೇನೆ. ಮೆರೆವ ಕದಂಬವನ ಮನೆ ಪುಗುದು ಜಗ ಸಂಪಿಗೆಯಲ ವರ್ಗವನು ನೆರೆಗೊಂಡು ಸುಗ್ರೀವ ಸಂಬಲಿಸಿದರು. ಶಿವ ಶಿವ ಸ್ಮರಣ ಕೂದಲೇ ನಮ್ಮಯ್ಯ ತುಂಬ ಕೆಟ್ಟನು ತಿಳಿದು ನೋಡಲು ಹೀಗೆ ಮಾಡಿರಿಯೇ ಅಲ್ಲ ಶಿವನೇ. ಶುಂಭನಿಂದಲೇ ಆಜ್ಞೆಯನ್ನು ಪಡೆದುವಂತವ ನಾನು. ಶುಂಭನ ಆಜ್ಞೆಗೆ ಇಲ್ಲ ಎನ್ನುವ ಹಾಗಿಲ್ಲ. ಶುಂಭನ ಆಜ್ಞೆಯೊಳಗೈಸಿ ಬಂದು ಸೇರಿದಂತಹ ಸ್ಥಳ ಇದುವೇ ಕದಂಬವನ. ಈ ಹಿಂದೆ ಈ ಕಡೆಗೆ ನಾವು ಹೆಚ್ಚಾಗಿ ಬಂದವರಲ್ಲ. ಹೆಚ್ಚು ಕಡಿಮೆ ನಮ್ಮವರ ಪಾಲಿಗೆ ಮರೆಯಾಗಿದ್ದಂತಹ ಈ ಕದಂಬವನ ಇಂದಿನ ಕಾಲಕ್ಕೆ ಇದು ಮರೆಯ ಕದಂಬವನ ಅಲ್ಲ, ಮೆರವ ಕದಂಬವನ ಆಗಿದೆ. ಕೋಟಿ ಸೂರ್ಯರ ಪ್ರಭೆಯಿಂದಲೇ ಕಂಗೊಳಿಸುತ್ತಾ ಇದೆ. ಹಾಗೆಂದು ಈ ಕಂಗೊಳಿಸುವುದನ್ನು ಕಂಡ ನಂತರದಲ್ಲಿ ಬಹುಶಃ ಇದು ಮೆರವ ಕದಂಬವನ ಅಲ್ಲ, ಇನ್ನು ಮರೆಯಬಾರದಂತಹ ಕದಂಬವನ. ವಾತಾವರಣದಲ್ಲಿ ಸಕಾರಾತ್ಮಕತೆಯ ಸಂಚಾರವನ್ನೇ ಕಾಣುತ್ತಾ ಇದ್ದೇನೆ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ವ್ಯವಹರಿಸಬೇಕಾದಂತಹ ಪ್ರಾಣಿಗಳೆಲ್ಲ ಜೊತೆಯಾಗಿ ಆಟವನ್ನು ಆಡುತ್ತಾ ಇದೆ. ಯಾಕೆ ಹೀಗೆ? ಯಾಕೆ ಹೀಗೆ? ತಿಳಿದವರು ಆಡುವುದನ್ನು ಕೇಳಿದ್ದೇನೆ. ಮಹಾತ್ಮರಿರುವಂತಹ ಜಾಗದಲ್ಲಿ ಈ ರೀತಿಯ ವೈಚಿತ್ರ್ಯಗಳು ಕಾಣಲಿಕ್ಕೆ ಸಿಗ್ತವೆ ಎನ್ನುವ ಹಾಗೆ. ಹಾಗಾದ್ರೆ ಈ ಜಾಗದಲ್ಲಿ ಅಂತಹ ಮಹಾತ್ಮರು ಯಾರು ಯಾರು ಯಾರು? ಹಾಗಾದ್ರೆ ನಮ್ಮೊಡೆ ಹೇಳಿದಂತಹ ಆ ತರುಣಿ ಅವಳೇ ಅವಳೇ ನೋಡ್ಬೇಕಲ್ಲ ನೋಡ್ಬೇಕಲ್ಲ ಅಯ್ಯೋ ಅಯ್ಯೋ, ಇವಳನ್ನು ನಮ್ಮೊಡೆಯ ಬಯಸಿದನೆ. ನಮ್ಮೊಡೆಯನ ಅಂತ ಶುಂಭಕ್ಕೆ ಈಕೆಯನ್ನು ಬಯಸಿದನೆ. ಶಿವ 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 ಶಿವ, ಮೋಸವಾಯಿತು, ನಮಗೆ ಮೋಸವಾಯಿತು. ಯಾರು ಮೋಸ ಮಾಡಿದ್ದು? ಆ ಮನ್ಮಥನ ಶರ ಹತ್ತಿಗೆ ಸಿಲುಕಿ ನಮ್ಮೊಡೆಯನ ಅಂತ ಶುಂಭಕ್ಕೆ ಕೆಟ್ಟ ಕೆಟ್ಟ ಕೆಟ್ಟ. ಹೀಗೆ ಯಾರು ಏನು ಎಷ್ಟು ಎನ್ನುವುದನ್ನು ತಿಳಿಯಬೇಕು ಅಂತಾದ್ರೆ ಹಾಗೆಯೇ ನೋಡಿದ್ರೆ ಸಾಕಾಗುವುದಿಲ್ಲ. ತಿಳಿದು ನೋಡಬೇಕು. ತಿಳಿದು ನೋಡುವುದೇ ಅಥವಾ ನೋಡಿ ತಿಳಿಯುವುದೇ? ಕದಡಿದಂತಹ ನೀರಿನಲ್ಲಿ ಬಿಂಬವನ್ನಾದರೂ ಕಾಣುವುದಕ್ಕೆ ಅಸಾಧ್ಯ. ಹಾಗಾದ್ರೆ ಕದಡಿದ ಮನಸ್ಸಿನಿಂದ ನೋಡಿದರೆ ತಿಳಿಯುವುದಿಲ್ಲ, ತಿಳಿ ಮನಸ್ಸಿನಲ್ಲಿ ನೋಡಬೇಕು ನೋಡಬೇಕು. ಶಿವನೇ, ಇವಳು ನಮ್ಮೊಡೆಯರ ಅಂತ ಶುಂಭಕ್ಯನಿಗೆ ಸಿಕ್ಕುವವಳೆ, ಸಿಕ್ಕಿದ್ರು ದಕ್ಕುವವಳೆ ಇಲ್ಲ. ಈಗ ಸಾಮಾನ್ಯ ಮಾಲಿನ್ಯ ಹಾಗೆ ನನ್ನ ಕಣ್ಣಿಗೆ ಕಾಡುತ್ತಾ ಇಲ್ಲವಲ್ಲ. ತ್ರೈ ಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸುತ್ತಾ ಅನುದಿನ ಸಲಹುವಂತಹ ಮಾತೆ ಇವಳು.
ಹೋಗಿ ಹೋಗಿ ಇವಳನ್ನು ಬಯಸಿದ್ನಲ್ಲ ನಮ್ಮ ಒಡೆಯರ ಅಂತ ಶುಂಭಾಕ್ಯ. ಮಕ್ಕಳ ಆಟಿಕೆಯಾಯಿತು, ಇದು ಮಕ್ಕಳ ಆಟಿಕೆಯಾಯಿತು. ಚಂಡ ಮುಂಡರೇನು ಹುಡುಗ ಬುದ್ಧಿಯವರು ಬಂದಾಡಿದ್ರು. ಆದ್ರೆ ನಮ್ಮ ಒಡೆಯನಾದ್ರೂ ಯೋಚನೆ ಮಾಡಬೇಕಿತ್ತಲ್ಲ, ಅಥವಾ ನಮ್ಮವರಾದ್ರೂ ಹೇಳಬೇಕಿತ್ತಲ್ಲ. ಈಕೆಯನ್ನು ಕೈ ಹಿಡಿಯಲಿಕ್ಕೆ ನಮ್ಮೊಡೆಯ ಬಯಸಿದ್ದಾರೆ. ಅಮ್ಮ, ನೀನು ನನ್ನ ಕೈ ಹಿಡಿದು ನಡೆಸು ಎನ್ನುವ ಹಾಗೆ ಕೇಳಬೇಕಿತ್ತಲ್ಲ. ಹೋಯ್ತು, ಮುಗಿಯಿತು, ಎಲ್ಲ ಮುಗಿಯುವಂತಹ ಕಾಲ ಬಂತು. ನಮ್ಮದಂತಹ ದಾನವ ಸಾಮ್ರಾಜ್ಯ ಅಳಿಯುವಂತಹ ಕಾಲ ಬಂತು. ನನ್ನ ಕಣ್ಣೆದುರಿಗೆ ಬೆಳೆದು ನಿಂತಹ ಈ ದಾನವ ಕುಲ ನನ್ನ ಕಣ್ಣೆದುರಿಗೆ ಸರ್ವನಾಶವಾಗುತ್ತದೆ ಎನ್ನುವುದನ್ನು ಯೋಚಿಸುವಾಗ ಹೃದಯ ಭಾರವಾಗುತ್ತದೆ. ಆದರೆ ಹೃದಯದ ಭಾರಕ್ಕಿಂತಲೂ ಇನ್ನೊಂದು ಮಿಗಿಲಾದ ಭಾರ ನನ್ನ ಹೆಗಲ ಮೇಲುಂಟು. ನನ್ನೊಡೆಯರ ಅಂತ ಶುಂಭಾಕ್ಯನ ಅನ್ನದ ಋಣದ ಭಾರ. ಆ ಭಾರವನ್ನು ಇಳಿಸದ ಹೊರತು ನಾನು ಹಗುರಾಗಿ ಮೇಲೆ ಹಾರ್ಲಿಕ್ಕಾಗುವುದಿಲ್ಲ, ಇವಳ ಪಾದವನ್ನು ಸೇರ್ಲಿಕ್ಕಾಗುವುದಿಲ್ಲ. ಹಾಗಾದರೆ ಬೇರೇನನ್ನು ಯೋಚಿಸುವುದಲ್ಲ, ಎಲ್ಲವನ್ನು ಮಾಡುವವಳು ಈಕೆ ಅಂತ ಹೇಳಿದ ಮೇಲೆ ಮತ್ತೆ ನಾವು ಮಾಡುವುದೇನು? ಬಂದಂತಹ ಕರ್ತವ್ಯವನ್ನು ಪೂರೈಸಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ಮಾತಾಡಿಸುತ್ತೇನೆ. ಜನನಿಗೆ ವಿಲಭವನು ಕರುಣದೊಳಿ ಮನದಲ್ಲಿ ಉಳಿದಿರುವುದೇಗೆ ಸನುಮದ ಅಲ್ಲಿರುವ ನಿನಗೆ ಬೇಡುವೆ ಒಂದು ಮಾತನ್ನು ಸಮುಜಯ ತುಂಬದ ಹೊಯಗೆ ಪವಿತ್ರವಾದ ಅಡಿದವರುಗಳಿಗೆ ಸುಗ್ರೀವ ವಂದಿಸಿಕೊಳ್ಳುತ್ತಾ ಇದ್ದಾನೆ. ಎದ್ದೇಳು ಅಮ್ಮ, ಈ ವನದ ಮಧ್ಯಭಾಗದಲ್ಲಿ ಒಬ್ಬಾಕೆಯಾಗಿ ಕುಳಿತು ಉಯ್ಯಾಲೆಯಲ್ಲಿ ಆಟವನ್ನಾಡುತ್ತಾ ಇದ್ದೀಯ ತಾಯಿ. ಪ್ರಪಂಚ ಮುಖದಲ್ಲಿ ಸಾಮಾನ್ಯರಾದವರಾದರೂ ಯೋಚಿಸುವುದು ಹೇಗೆ? ಹೇಗೆ? ಪಂಡಿತ, ಲತೆ, ವನಿತೆ, ಈ ಮೂರಕ್ಕೂ ಪರರಾಶ್ರಯ ಬೇಕಾಗುತ್ತದೆ. ನೀನು ಹೇಳಿದ್ದೇ ಹೌದು ಅಂತಾದ್ರೆ ಆಶ್ರಯ ಬೇಕು ಅಲ್ವೇ? ಲತೆಗೆ ಮರದ ಆಶ್ರಯ, ಪಂಡಿತನಿಗೆ ರಾಜಾಶ್ರಯ, ವನಿತೆಯಾದವಳಿಗೆ ಪದ್ಯಾಶ್ರಯ ಬೇಕಮ್ಮ. ನನ್ನ ಆಶ್ರಯ ಸಿಗಲಿ ಅಂತ ಬರುವವರೇ ಹೆಚ್ಚು. ಅಮ್ಮ, ಈ ಹೊತ್ತಿಗೆ ಶುಂಭನ ಆಜ್ಞೆಯ ಪ್ರಕಾರವಾಗಿ ಬಂದವ ನಾನು. ಏನು ಬಂದೆ? ನಾನು ಆಡುವುದಲ್ಲ, ಅವನು ಆಡಿಸುತ್ತಿರುವುದು. ಅದು ಗೊತ್ತಾಯ್ತು. ನಾನು- ಭಾವ ನಿನ್ನದ್ದೇ, ಹೌದಮ್ಮ, ಮಾತು ಅವನದ್ದು. ಹೌದು ಅಮ್ಮ. ನಾನು ಮಾತ್ರ ಬಂದದ್ದಲ್ಲ, ಹಾ. ಅಗೋ ನನ್ನ ಜೊತೆಗೆ ಬಂಗಾರದ ಪಲ್ಲಕ್ಕಿಯನ್ನೂ ತಂದಿದ್ದೇನಮ್ಮ. ಆಗ್ಲೇ ನೋಡಿದೆ ನಾನು. ಅದನ್ನು ಅದಕ್ಕೆ ಏನು ಎಂತದಂತ ಗೊತ್ತಾಗ್ಲಿಲ್ಲ. ಅದನ್ನು ಏರಿ ನಮ್ಮದಾದಂತಹ ಶೋಣಿತಾಪುರಕ್ಕೆ ಬರಬೇಕಮ್ಮ. ಸಂಭ್ರಮ ಉಂಟೆ? ಹೌದಮ್ಮ, ಏನದು? ನಮ್ಮೊಡೆಯರಾದ ಶುಂಭಾಕ್ಯರಿಗೆ ಮದುವೆಯಮ್ಮ. ಮದುವೆ? ಹೌದು. ನಾನು ಬರುವರೆ? ಆಮಂತ್ರಣವಲ್ಲ, ಮತ್ತೆ ಶುಂಭಾಕ್ಯ ಸರ್ವೇಶ್ವರಿಯಾದ ನಿನ್ನನ್ನೇ ಬಯಸಿದ್ದಾನಮ್ಮ. ಇದರಣಿದರೆ ಎನ್ನಗದ ನಮದು ತರುಂಬರಗೆ ತಲುಪುವಾಗ ಸರಿಲ್ಲೆಂದ ಬೇಜಿದಳದು ಮದಗಿದ್ದು ಮೋಹದ ಬಲೆಯೊಳಗೆ ಸಿಲುಕಿದನೇ ಕಣ ಶುಂಭ. ಈತನಾಡಿದ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ಪರಿಣಾಮದಲ್ಲಿ ಖಳ ಸುಕಳೆದು ಧರೆಗೊರಗಿದನಲ್ಲ, ಗತಪ್ರಾಣನಾಗಿದ್ದಾನೆ. ಕರುಣೆಯಿಂದಲೇ ಬದುಕಿಸ್ತೇನೆ. ಏನೋ ಅಷ್ಟೇ. ಏನಾಯ್ತು? ಅಮ್ಮ ನಕ್ಕದ್ದೊಂದೇ ಗೊತ್ತು. ಆಮೇಲೆ ಗಾಢವಾದ ನಿದ್ರೆಯನ್ನು ನನ್ನನ್ನು ಆವರಿಸಿದ ಹಾಗೆ, ನಿದ್ದೆಯಲ್ಲಿ ಕನಸೊಂದನ್ನು ಕಂಡ ಹಾಗೆ. ಕನಸಿನಲ್ಲಿ ನನ್ನ ಅಜ್ಜೆಯೇ ಸಿಕ್ಕಿದೆ. ಯಾಕೆ ಸುಗ್ರೀವ, ಯಾಕೆ ಇಷ್ಟು ಬೇಗ ಬಂದೆ ಎನ್ನುವ ಹಾಗೆ ಕೇಳಿ. ಹಾಗಾದ್ರೆ ನಾನು ಕಂಡದ್ದು ಕನಸಲ್ಲ, ನಾನು ಕಂಡದ್ದು ಸ್ವರ್ಗವನ್ನು. ಹಾಗಾದ್ರೆ ನಾನು ಸತ್ತು ಬದುಕಿದ್ರೆ ನಿಗ್ರಹ ಶಕ್ತಿಯನ್ನು ಹೊಂದಿದವಳು ಇವಳು. ಅಮ್ಮ, ಅಮ್ಮ, ಮನ್ನಿಸಬೇಕಮ್ಮ. ನಗಬೇಡ ತಾಯಿ, ನಗಬೇಡ. ನಗುವುದಕ್ಕೂ ನಿನ್ನೊಡೆಯ ಆದ್ಯ ಬೇಕೇನು? ನೀನು ಮತ್ತೆ ನಗಡಿದ್ರೆ ನಾನು ಸಾಯುತ್ತೇನಮ್ಮ. ನಾನಿದ್ದೇನೆ, ಬೆದರಿದೆ. ಬೆದರದಿರಯ್ಯ ಬೇಡುವುದನ್ನೆಲ್ಲ ಲಾಲಿತು ಅಧಿಗಾರು ಮೊದಲೇ ತಿಳಿದಿರಿಯ ವಿವಿಧ ಬಿರುಳಲಿಗೆ ಹೋದು
ಯೋಮಾಂ ಜಯತಿ ಸಂಗ್ರಾಮಿ ಯೋಮೇ ದರ್ಪಂ ಯಪೋಹತಿ ಯೋಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ನಿನ್ನೊಡೆಯ ಶುಂಭಾಧಿಕನೇ, ಅವನು ನನ್ನ ನಿಶುಂಭ ಬಲಾಢ್ಯನೇ, ಶಂಭುವೇ ದೂರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಿಗೆ. ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟೆ. ಸಂಧಾನವನ್ನು ಧಿಕ್ಕರಿಸಿ ಸಂಗ್ರಾಮಕ್ಕೆ ಕರೆಬಿಟ್ಟಳಂತೆ. ಇನ್ನು ತಡಮಾಡು ಸರಿಯಿಲ್ಲ. ಯಾರು ಧೂಮ್ರಾಕ್ಷ? ಎಡೆಮುಡಿ ಬಂಧಿಸಿ ಎಳೆದುಕೊಂಡು ರಥ ಸಿದ್ಧವಾಗಿದೆ. ಬರದಿಲ್ಲ. Yeah!
ಕಾಣಿಸ್ತಾ ಇದೆ. ಒಂದು ನೋಡಿದರೆ ಅತುಳದ ಆನವ ಮೂಲಬಲ ಸಹಿತವಾಗಿ ಸಮರೋದ್ಯೋಗವನ್ನು ನಾದೇ ಅಲ್ಲ ಯಾರು ಲಾಲನ ಬಡಬಡ ನೀನು ಹಸಿವೆಯನ್ನು ತಡೆದಕ್ಕಾಗಿ ನಮ್ಮ ಅಂತ ಕದಮ ಕಾತಾರವನ್ನು ಸೇರಿಕೊಂಡರಂತೆ ಬೇಟೆಯಾಡಿದಂತಹ ಸಂದರ್ಭ ಕದಮ್ಮ ವನದಲ್ಲಿ ತರುಣಿಯೊಬ್ಬಳು ನಿಲ್ತಾ ಇದ್ದಾಳಂತ ವಿಚಾರ ಗೊತ್ತಾಯ್ತು. ಅವರನ್ನು ನೋಡಿದವರೇ ನನ್ನಲ್ಲಿಗೆ ಬಂದು ಆಕೆಯನ್ನು ವರಿಸಬೇಕು ಎಂಬುದಾಗಿ ಕೇಳಿಕೊಂಡ್ರು. ನೀನೇ ನಿರ್ಣಯ ಮಾಡಿದೆ. ನನ್ನ ಮನವು ಆಕೆಯ ಬಳಿಗೆ ಹೋಯಿತು. ನಿರ್ಧಾರವೊಳಗೈದೆ ಮದುವೆ ಆಗಬೇಕು ಎನ್ನುವ ಹಾಗೆ. ಅದಕ್ಕಾಗಿ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಸಂಧಾನವನ್ನು ಮುರಿದಳು, ಸಂಗ್ರಾಮಕ್ಕೆ ಕರೆಗೊಟ್ಟಳು, ಸಮರಾಪೇಕ್ಷಿತಳು. ಹೌದು, ನೀನೇನು ಉತ್ತರ ಕೊಟ್ಟೆ? ಅದಕ್ಕಾಗಿ ನಮ್ಮವಳಂತಹ ಧೂಮ್ರರೋಚನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಎಳೆದುಕೊಂಡು ಬಾ ಎನ್ನುವ ಹಾಗೆ. ಆದ್ರೆ ಧೂಮ್ರರೋಚನ ಹಣೆಯ ಕಣ್ಣಿನಿಂದಲೇ ಕಿಚ್ಚನ್ನು ಬೀರಿ ಸುಟ್ಟಂತೆ ಧೂಮ್ರಾಕ್ಷರ ಮರಣ. ಮುಂದಿನ ಹದನ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಮುಂಡರ ಚಂಡಾಡಿದಳಂತೆ. ಶಿವಶಿವನೇ ಮತ್ತೆ ನೀನೀಗ ಹೊರಟು ನಿಂತವನಾಗಿದ್ದೇನೆ ಯುದ್ಧಕ್ಕೆ. ಹೌದು ಪ್ರಭೋ ಆತುರದ ತೀರ್ಮಾನವಾಯ್ತು ಅಂತ ಅನ್ನಿಸ್ತಾ ಇಲ್ಲ. ಆಡುವುದನ್ನು ಅವಧರಿಸಬೇಕು. ಏನು? ಓ ಧನುಜೇಶ ಧನುಜೇಶ ಗೆಲನ್ನ ಮಾದ ಗೆಲನ್ನ ಮಾದ ಅನ್ನುವಂತಹ ನನ್ನ ಕೇಳಿಕೆಗೆ ಮನ್ನಣೆಯನ್ನಿದ್ದೇ ಅಲ್ಲ, ಅದೇ ನಮಗೆ ಸಮಾಧಾನ. ಆವೇಶಭರಿತನಾಗಿದ್ದ, ಕ್ರೋಧವಶನಿದ್ದಿ, ಪ್ರತೀಕಾರದ ಬುದ್ಧಿ ಜಾಗೃತವಾಗಿದೆ, ವಿರೋಧಿಗಳ ದಮನ ಮಾಡಬೇಕು ಅನ್ನುವಂತಹ ಹಠ ಎದ್ದು ನಿಂತಿದೆ. ಆದ್ದರಿಂದಲೇ ಕಾರ್ಯಕಾರಿಗಳ ವಿವೇಚನೆ ಮಾಡುವಲ್ಲಿ ನೀನು ಹಿಂದೆ ಬಿದ್ದೆಯೋ ಅಂತ ನನಗೆ ಅನ್ನಿಸುವುದಕ್ಕೆ ತೊಡಗಿದೆ. ಚಂಡಮುಂಡರ ವಚನವನ್ನು ಅವಧರಿಸಿ ಕದಂಬ ಮನದಲ್ಲಿರುವಂತಹ ಕಾಮಿನಿಯ ಕುರಿತಾಗಿ ತೀವ್ರವಾದಂತಹ ಅಪೇಕ್ಷೆಯನ್ನು ನೀನು ತಳೆದೆ. ಹೌದು ಪ್ರಭೋ, ಹೆಣ್ಣನ್ನು ಕೈ ಹಿಡಿಯುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಪುರುಷ ಪುಂಗವನ್ನಿಸಿಕೊಂಡಂತಹ ನೀನು ಮಾಡಿದಂತಹ ಯೋಚನೆ, ಆ ಕುರಿತಾದಂತಹ ವಿಮರ್ಶೆ ಬಹಳ ಕಡಿಮೆ ಆಯಿತು ಅಂತ ನನಗನ್ನಿಸ್ತದೆ. ಚಂಡಮುಂಡರಾಡಿದಂತಹ ವಚನವನ್ನಷ್ಟೇ ಆಧರಿಸಿ ಆ ಹೆಣ್ಣಿನ ಹಿನ್ನೆಲೆ ಏನು ಅನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಆಕೆಯನ್ನು ಕೈ ಹಿಡಿಯುವಂತಹ ಕಾರ್ಯದಲ್ಲಿ ಮುಂದಕ್ಕೆ ಹೆಜ್ಜೆಯನ್ನು ನಿನಗೆ ಊರಿಯಾಗಿದೆ. ಹೌದು, ಅಭಿಮಾನ ಧನನೆನಿಸಿಕೊಂಡಂತಹ ನಿನಗೆ ಮುಂದೆ
ಬೆನಕಿರಿಸಿದಂತಹ ಹೆಜ್ಜೆಯನ್ನು ಹಿಂದೆಗೆದರೆ ಎಲ್ಲಿ ಅದು ಅಪವಾದ ಕಾರಣವಾಗಿ ಅಪಮಾನ ಕಾರಣವಾಗಿ ಒದಗುತ್ತದೋ ಸರಿ ಅನ್ನುವಂತಹ ಆತಂಕ ಉಂಟಾಗುವುದು ಸಹಜ. ಹೌದು. ಆದರೆ ಬರುವ ಅಪವಾದ ದೊಡ್ಡದು ಅಥವಾ ನಮ್ಮೆಲ್ಲರ ಯೋಗಕ್ಷೇಮದ ಕುರಿತಾಗಿ ಈ ತನಕ ನೀನು ತಳೆದಿದ್ದಂತಹ ಧೋರಣೆಯಂತೆ ಅವರೆಲ್ಲರ ಕ್ಷೇಮ ನಮಗೆ ಪ್ರಧಾನವು. ಇದನ್ನು ಭಾವಿಸಿದರೆ ನಿನ್ನ ಸುಖವನ್ನಾದರೂ ನಿನ್ನ ಭೋಗವನ್ನಾದರೂ ಬದಿಗೊತ್ತಿ ನಮ್ಮವರ ಏಳಿಗೆಗಾಗಿ ನೀನು ಈ ತನಕ ಶ್ರಮಿಸಿದ್ದು ನಮಗೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಅಷ್ಟಿದ್ದವ ಇಂದಿನ ದಿನ ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ಭ್ರಾಂತನ ಬಗೆಯಿಂದ ಕದಂಬವನದಲ್ಲಿರುವಂತಹ ಕಾಮಿನಿಯ ಕುರಿತಾಗಿ ತೀವ್ರವಾದಂತಹ ಆಸಕ್ತಿಯನ್ನು ತಳೆದು ನಮ್ಮವರೆಲ್ಲರ ನಾಶಕ್ಕೆ ಕಾರಣವಾಗುವಂತಹ ಪ್ರವೃತ್ತಿಯಲ್ಲಿ ಮುಂದಾಗುತ್ತೆ ಅಂತಾದ್ರೆ ಏನರ್ಥ ಪ್ರಭು ಇದಕ್ಕೆ? ಅವಳು ಕೇವಲ ತರುಣಿ ಅಲ್ವೇ? ತರುಣಿ ಅಲ್ಲ ಪ್ರಭು, ತರುಣಿಯಲ್ಲ ಸರಿಯಾದಂತಹ ಯೋಚನೆಯನ್ನು ಕೈಗೊಳ್ಳುವಲ್ಲಿ ನಾವು ಅಸಮರ್ಥರಿದ್ದೇವೆ ಅನ್ನುವುದಕ್ಕೆ ನಿನ್ನ ಮಾತೆ ದೃಷ್ಟಾಂತವನ್ನು ಒದಗಿಸಿಕೊಡ್ತೇನೆ. ಚಂಡಮುಂಡರೇನೋ ಪ್ರಥಮತಃ ಕಂಡವರು ಹೌದು ಸಾಮಾನ್ಯ ಹೆಣ್ಣೆಂದೇ ಪರಿಭಾವಿಸಿರಬೇಕು, ಅದು ಸಹಜವೇ ಅನ್ನೋಣ. ಲೋಕದಲ್ಲಿ ಒಂದು ಅಸಂಭವವಾದದ್ದನ್ನು ಯಾವನಿಗೂ ಕಲ್ಪಿಸುವುದಕ್ಕಾಗುವುದಿಲ್ಲ, ಅನುಭವಿಸಿದ ಮೇಲೆಯೇ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಲೋಕ ಸಹಜವಾಗಿ ಏನಿದೆ ಅದಕ್ಕನುಗುಣವಾಗಿಯೇ ಪ್ರಪಂಚದಲ್ಲಿ ಕಂಡು ದೃಶ್ಯ ಪ್ರಪಂಚದ ವಸ್ತು ವಿಷಯಗಳನ್ನೆಲ್ಲ ನಾವು ಗ್ರಹಿಸುವಲ್ಲಿಯೇ ಮೊದಲಿಗೆ ಮುಂದಾಗುತ್ತೇವೆ. ಆದರೆ ಅದಕ್ಕಿಂತ ಭಿನ್ನತೆ ವ್ಯತ್ಯಸ್ತವಾದ ಸ್ಥಿತಿ ಇದೆ ಅನ್ನುವುದು ಅರಿವಾಗುವುದು ಯಾವಾಗ ಅದರ ಕುರಿತಾದಂತಹ ತೊಡಗಿಕೊಳ್ಳುವಿಕೆಯ ಅನುಭವ ನಮ್ಮಲ್ಲಿ ಹೆಚ್ಚುತ್ತಾ ಹೋದ ಹಾಗೆ ಅದರಲ್ಲಿರುವಂತಹ ಆಶಯ ಏನು, ಅದರ ಅಂತರ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಚಂಡಮುಂಡರು ನಿನ್ನನ್ನು ವಂಚಿಸುವುದಕ್ಕಾಗಿ ಆಡಿದ್ರು ಅಂತ ಅವರ ಮೇಲೆ ನನ್ನದ್ದೇನು ಆಕ್ಷೇಪ ಅಲ್ಲ, ಆರೋಪ ಅಲ್ಲ. ಅವರಿಗೆ ಅರಿತದ್ದನ್ನು ಆಡಿದ್ರು. ಆದರೆ ತ್ರಿಲೋಕಾಧೀಶನನ್ನಿಸಿಕೊಂಡ ನಿನ್ನ ಸ್ಥಾನವು, ನಿನ್ನ ಸಚಿವರ ಸ್ಥಾನದಲ್ಲಿರುವಂತಹ ಚಂಡಮುಂಡರ ಸ್ಥಾನವು ಒಂದೇ ಅಲ್ಲವಲ್ಲ. ಈ ಉನ್ನತವಾದಂತಹ ಸ್ಥಾನಕ್ಕೆ ಅನುಗುಣವಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಸರಿಯಾದ ಪರಾಮರ್ಶೆಯನ್ನು ಪ್ರಥಮತಃ ನೀನು ಮಾಡಬೇಕಿತ್ತು. ಬದಲಾಗಿ ಯಾವುದೋ ಒಂದು ಅಪೇಕ್ಷೆಗೊಳಗಾದವನ ಹಾಗೆ, ಆಮಿಷಕ್ಕೆ ಒಳಗಾದವನ ಹಾಗೆ, ಅಥವಾ ಯಾವುದೋ ಒಂದು ಆಕಸ್ಮಿಕದ ನಿರ್ಣಯದವನ ಹಾಗೆ ಪಕ್ಕನೆ ಆಕೆಯನ್ನು ವಿವಾಹವಾಗುವಂತಹ ನಿರ್ಣಯವನ್ನು
ಪ್ರಕಟಿಸಿಯೇ ಬಿಟ್ಟೆ. ಹೌದು. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಕೊಟ್ಟೆ. ಸುಗ್ರೀವನನ್ನು ಕಳುಹಿಸಿದ್ದು ಸರಿಯೇ. ಕಳುಹಿಸುವಲ್ಲಿ ಮಾಡಬೇಕಾಗಿದ್ದಂತಹ ನಿಲುಮೆ ಏನಿತ್ತು, ನಿರ್ಣಯ ಯಾವುದಿತ್ತು? ಮದುವೆಯಾಗುವ ನಿರ್ಣಯವನ್ನು ಘೋಷಿಸಿ ಎಲ್ಲ ಕಳುಹಿಸಬೇಕಾದದ್ದು. ಏನೋ ಚಂಡಮುಂಡರು ಬಂದು ಆಡಿದ್ದಾರೆ, ಆ ಹೆಣ್ಣಿನ ಪೂರ್ವಾಪರವನ್ನೆಲ್ಲ ವಿಮರ್ಶಿಸಿಕೊಂಡು ಬಾ ಸುಗ್ರೀವ, ಹೀಗೆ ನೀನು ಕಳುಹಿಸುತ್ತಿದ್ದರೆ ಇಷ್ಟೆಲ್ಲ ಅನರ್ಥ ಪರಿಣಾಮವನ್ನು ಒದಗಿಸಿಕೊಡಬಹುದಾದ ಕಾರ್ಯ ಘಟಿಸುವುದಕ್ಕೆ ಅವಕಾಶವೇ ಇರಲಿಲ್ಲ. ಯಾಕೆಂದ್ರೆ ಬುದ್ಧಿವಂತನಾದ ಸುಗ್ರೀವ ನೋಡಿದವನೇ ಆಕೆಯದ್ದಾದಂತಹ ದಿವ್ಯತೆಯನ್ನು, ಯೋಗ್ಯತೆಯನ್ನು ಅರ್ಥ ಮಾಡಿ ಬಂದು ನಿನ್ನಲ್ಲಿ ವಿಶದೀಕರಿಸಿ. ಹೌದು. ಆ ಕಾಲಕ್ಕೆ ನಿನಗೆ ಆ ಮಾತು ಹಿತವಾಗದೇ ಹೋಯಿತು. ಸುಗ್ರೀವನಲ್ಲಿ ವಿಶ್ವಾಸ ಇಲ್ಲದೆ ಇದ್ದದ್ದಕ್ಕೆ ನಿನಗದ ಅಹಿತವಾಗಿ ಕಾಣಿಸಿದ್ದಲ್ವಲ್ಲ. ನೀನು ಈಗಾಗಲೇ ಅಂತರಂಗದಲ್ಲಿ ಕೈಗೊಂಡಿರುವಂತಹ ನಿರ್ಣಯ ಏನಿದೆ ಅದಕ್ಕೆ ವಿರುದ್ಧವಾದದ್ದನ್ನು ಸುಗ್ರೀವ ಆಡಿದ್ದಾನೆ ಅನ್ನುವ ಕಾರಣಕ್ಕಾಗಿ ಸುಗ್ರೀವನನ್ನಾದರೂ ನಿನಗೆ ಹಿತವಂತನಾಗಿ ಕಾಣುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಅವನ ಮಾತಿಗೂ ಮೌಲ್ಯವಿಲ್ಲದವನ ಹಾಗೆ ಇಲ್ಲಿಂದ ನೀನು ಹಿಂದಿರುಗಿಸುವಂತಹ ಕಾರ್ಯದಲ್ಲಿ ಮುಂದಾದ. ಹೌದು. ಧೂಮ್ರಾಕ್ಷರನ್ನು ಕಳುಹಿಕೊಟ್ಟೆ, ಚಂಡಮುಂಡರನ್ನು ಕಳುಹಿಕೊಟ್ಟೆ. ಇಲ್ಲಿಯಾದ್ರೂ ನಿನಗೆ ಅರ್ಥವಾಗಬೇಕಿತ್ತಲ್ಲ, ಬಂದವಳು ಸಾಮಾನ್ಯ ಹೆಣ್ಣಲ್ಲ ಅಂತ. ಇಲ್ಲದೆ ಹೋದ್ರೆ ಧೂಮ್ರಾಕ್ಷ ಚಂಡಮುಂಡಾದಿಗಳ ಮರಣವನ್ನು ಈ ಪ್ರಪಂಚದಲ್ಲಿ ಸಾಧಿಸಬಲ್ಲ ಸಮರ್ಥರು ತಂದೆ ತಾಯಿಗಳ ಬಸಿರಿಂದ ಒಗೆದು ಬಂದವರಲ್ಲಿ ಯಾರಾದ್ರೂ ಇದ್ದಾರೋ ನೀನು ಆಲೋಚನೆ ಮಾಡು. ಇಷ್ಟೆಲ್ಲ ಘಟಿಸಿದ ಮೇಲೆ ಆಕೆಯದ್ದಾದಂತಹ ಹಿನ್ನೆಲೆ ಮಹತ್ತರವಾದದ್ದು ಅನ್ನುವುದನ್ನು ಭಾವಿಸುವುದಕ್ಕೆ ಸಾಮಾನ್ಯ ಬುದ್ಧಿಯವನಿಗೂ ಸಾಧ್ಯವಾಗುತ್ತದೆ. ನನಗನ್ನಿಸ್ತದೆ ಪ್ರಭೋ, ಬಂದವಳು ಸಾಮಾನ್ಯದವಳಲ್ಲ. ಯಾವಳು ಲೋಕ ನಿಯಾಮಕಳೋ, ಲೋಕದ ನಿಯಂತ್ರಕಳೋ, ಲೋಕಕ್ಕೆ ನಿರ್ದೇಶಕಳೋ ಅಂತಹ ಜಗದಾದಿ ಸ್ವರೂಪವನ್ನಿಸಿಕೊಂಡ ಆದಿಮಾಯಾದೇವಿಯ ಇಂದಿನ ದಿನ ಸಾಮಾನ್ಯ ಹೆಣ್ಣಿನಂತೆ ಕದಂಬ ಮರದಲ್ಲಿ ಬಂದು ನೆಲೆನಿಂತಿರಬೇಕು. ಯಾವುದೇ ಕಾರ್ಯಕ್ಕಾದ್ರೂ ಹಿನ್ನೆಲೆಯಲ್ಲಿ ಒಂದು ಪ್ರಬಲವಾದ ಕಾರಣ ಇದ್ದೇ ಇರಬೇಕು. ಯಾಕಪ್ಪ ಕದಂಬ ಮರದಲ್ಲಿ ಕಾಣಿಸಿಕೊಳ್ತಾಳೆ? ಸದಾಕಾಲ ಅದೃಶ್ಯವಾಗಿರುವಂತಹ ಒಂದು ಸ್ವರೂಪ ಬೇಕಾದಂತೆ ಸಾಕಾರವನ್ನು ಹೊಂದಿ ಆಕಾರವನ್ನು ತಳೆದು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ತದೆ ಅಂತ ಆದ್ರೆ ಹಿನ್ನೆಲೆಯಲ್ಲಿ ಮಹತ್ತರವಾದ ಒಂದು ಉದ್ದೇಶ ಕಾರಣ ಇದೆ ಅನ್ನುವುದು ಸ್ಪಷ್ಟವೇ. ಹಾಗಿದ್ರೆ ಏನಿರಬಹುದು? ಪೊರೆಯುವ ತಾಯಿ ಕಾಣಿಸಿಕೊಳ್ಳದೆ ಇದ್ರು ಅನುಗ್ರಹ ಮಾಡಿದ್ರು ರಕ್ಷಣೆ ಸಿಗುತ್ತದೆ. ಆದರೆ ದಂಡನೆಯನ್ನು ಕೊಡುವಂತಹ ಕಾಲದಲ್ಲಿ ಪ್ರಕಟಳಾಗಬೇಕಾದಂತಹ ಅವಶ್ಯಕತೆ ಉಂಟು. ಯಾಕೆ? ಕೇವಲ ಸಂಕಲ್ಪ ಮಾತ್ರದಿಂದಲೇ ತಾನಿಚ್ಛಿಸಿದಂತಹ ಕಾರ್ಯವನ್ನು ಪೂರ್ಣಗೊಳಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳ ಚೇತನವಾದರೂ ಪ್ರಪಂಚದಲ್ಲಿ ಕಾರ್ಯ ತನ್ನನ್ನು ತಾನು ಮುಂದಾಗಿಸಿಕೊಳ್ಳುವುದು ಯಾವುದಕ್ಕಾಗಿ? ಲೋಕ ಶಿಕ್ಷಣಕ್ಕಾಗಿ. ಒಂದು ಅನ್ಯಾಯ ಮಾಡಿದವನಿಗೆ ಏನ ಸಿಗ್ತದೆ ಪ್ರಪಂಚದಲ್ಲಿ? ನ್ಯಾಯಯುತವಾಗಿ ಬದುಕು ಸಾಗಿಸಿದವ ಏನನ್ನು ಹೊಂದುತ್ತಾನೆ ಕೊನೆಗೆ ಅನ್ನುವುದಕ್ಕೊಂದು ಪ್ರಪಂಚಕ್ಕೆ ನಿದರ್ಶನ ರೂಪವಾಗಿ ಕಾಣಿಸಿಕೊಡುವುದಕ್ಕಾಗಿ ಆ ಮರೆಯ ಮಹಾಚೇತನವಾದರೂ ಆಗಾಗ ಪ್ರಕಟವಾಗುತ್ತಾ ಇರುತ್ತದೆ. ನಾವು ನಡೆದು ಬಂದಂತಹ ದಾರಿಯನ್ನು ಒಮ್ಮೆ ಅವಲೋಕನವನ್ನು ಮಾಡು, ಆಗ ನಮಗೆ ಅರಿವಾಗುತ್ತದೆ. ಯಾರದ್ದಾದರೂ ಕೈಯಿಂದ ದಂಡನೆಯನ್ನು ಅನುಭವಿಸಲೇಬೇಕಾದಂತಹ ಎಲ್ಲ ಅರ್ಹತೆಯನ್ನು ನಾವೀಗ ಹೊಂದಿದ್ದೇವೆ. ಅನ್ಯಾಯ ಮಾಡಿದ್ದೇವೆ, ಅಧರ್ಮವಾಚರಿಸಿದ್ದೇವೆ, ಅಕ್ರಮದಿಂದ ಸಂಪಾದಿಸಿದ್ದೇವೆ, ಅಟ್ಟಹಾಸದಿಂದ ಮೆರೆದಿದ್ದೇವೆ, ಲೋಕದಲ್ಲಿ ಧರ್ಮ ಕರ್ಮಗಳನ್ನೆಲ್ಲ ನಾಶಪಡಿಸಿದ್ದೇವೆ. ಆದ್ದರಿಂದಲೇ ಲೋಕ ನಿಯಾಮಕವಾದಂತಹ ಶಕ್ತಿ ನಮ್ಮನ್ನು ನಿಗ್ರಹಿಸುವ ಉದ್ದೇಶವನ್ನು ತಳೆದು ಹೆಣ್ಣಿನ ಆಕೃತಿಯನ್ನು ತಳೆದು ಬಂದಿರಬೇಕು. ಪ್ರಭೋ, ದೇವತೆಗಳನ್ನು ಪಡೆಯುವುದವಳ ಉದ್ದೇಶ. ಅವಳನ್ನು ಕೆಣಕಿದರೆ ನಮಗೆ ಸಾವು ಕಟ್ಟಿಟ್ಟ ರಕ್ತಬೀಷ, ಆಕೆಯ ಬಗೆ ಹೊಗಳುವುದನ್ನು ಬಿಡು, ಆದರೆ ನಿನ್ನ ಮನದ ಬಯಕೆ ಏನೆಂಬುದನ್ನು ಬಿಡು. ಮನದ ಮೂರ್ಖತೆಯ ಬಿಡು, ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಗೆ ಭಕ್ತಿ ಕೊಡಮಡುದ ಪಡೆದವಳ ಜಡಜ ಪೀಠನ ವರದ ಚರದನಿ ಪಡೆದು ಸುಖವನ್ನು ಬಾಳು ಸುಖವಾಗಿ ಬಾಳು ಬಿಡು. ಮನದ ಮೂರ್ಗದೆ ಪ್ರಭೋ ಪ್ರಭೋ ಬಿಡು, ಪ್ರಭೋ 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 ಪ್ರಭೋ. ವಿನೀತನಾಗಿ ನಿನ್ನ ಮುಂಭಾಗದಲ್ಲಿ ಕರೆಗಳೆರಡನ್ನು ಜೋಡಿಸಿ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ವಿನಂತಿಸಿಕೊಳ್ಳುತ್ತಾ ಇದ್ದೆ. ಏನೆಂಬುದು ಹೇಳು. ಬಿಟ್ಟು ಬಿಡು ಪ್ರಭೋ ಈ ಮೂರ್ಖತನದ ನಿರ್ಣಯವನ್ನು. ಬಂದವಳ ಅಸಾಮಾನ್ಯತೆಯನ್ನು ಅರಿತುಕೊಳ್ಳುವುದಕ್ಕೆ ಅನೇಕ ಅವಕಾಶಗಳು ನಮಗವಳು ಒದಗಿಸಿಕೊಟ್ಟ ಮೇಲೂ
ಅರಿಯದವರಂತೆಯೇ ವ್ಯವಹರಿಸುತ್ತಾ ನಾವು ಮುಂದಾದವೆಂದಾದರೆ ನಮಗಿಂತ ದೊಡ್ಡ ಮೂರ್ಖರು ಈ ಪ್ರಪಂಚದಲ್ಲಿ ಹಿಂದಿಲ್ಲ ಮುಂದಿಲ್ಲ ಅಂತ ಆಗಿ ಹೋದೀವಿ. ಬೇಡ, ಬಿಟ್ಟು ಬಿಡಿದನು. ಬ್ರಹ್ಮದೇವ ಕೊಟ್ಟ ಆಯುಷ್ಯದಷ್ಟು ಕಾಲ ಸುಖವಾಗಿ ಬದುಕಬೇಕಾದ್ರೆ ನಮಗೀಗ ಉಳಿದಿರುವುದು ಒಂದೇ ದಾರಿ. ತ್ರಿಲೋಕ ಜನನಿಯಾದಂತಹ ಆಕೆಯ ಕಾಲುಗಳಿಗೆ ಹೋಗಿ ಎರಗೋಣ. ಹೊರಟಿಂದವ ನಾನು ಅರ್ಧ ಪಥದಲ್ಲಿ ತಡೆ ನಿಲ್ಲಿಸಿದೆಯ. ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಕರದಲ್ಲಿ ಕತ್ತಿಯನ್ನು ಹಿಡಿದು ಹೊರಟರೆ ಒಳ್ಳೆದು, ಇಲ್ಲದ್ರೆ ರಣ ಹೇಳಿ ಒಳಗಿತ್ತು. ಅಂತರಂಗದ ಯಥಾರ್ಥ ಈಗ ನನಗೆ ಅರ್ಥವಾಗುವುದಕ್ಕೆ ತೊಡಗಿದೆ. ಮರಣದ ಹೊಸಗೆಗೆ ಕೈ ನೀಡುವ ನಿರ್ಣಯವ ನಿನಗಿಂತ ಮೊದಲು ನನಗೆ ಬರಲಿ. ತಿಳಿಯದೆ ಇಳಿದಾದೆ ಮಾಡಲೇ ಚುಂಬನ ಗುಡ ಆಡಿ ಬಂದಿಗೆ ಇವಳು ಬದ್ಧ ಆದರು ಮಾಡಿದನು ನಮನಗಳ ಬೇಡಿದನು ಪಿಡಿದು ಕೊಂಡಾಡಿದನು ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿ
ಆಗುತ್ತಾ ಇದೆ. ಕದಂಬ ವನಾಂತರದಲ್ಲಿ ಆದಂತಹ ಅನುಭವ ಕೇವಲ ಆಸ್ವಾದನೀಯವಾದದ್ದು, ಅನಿರ್ವಚನೀಯವಾದದ್ದು, ಬಾಯಿಂದ ಆಡಿ ಮುಗಿಸುವುದಕ್ಕೆ ಬಾರದು. ಹಾಗೆಂದು ಅಂತರಂಗಕ್ಕಾದಂತಹ ಅನುಭವ ಈ ಜನ್ಮದಲ್ಲೇ ಅನುಭವಿಸಿ ಮುಗಿಯದು. ಅಷ್ಟು ಹಿರಿದಾದಂತಹ ಒಂದು ಅನುಭವವನ್ನು ನಾವು ಹೊಂದುತ್ತಾ ಇದ್ದೇವೆ. ಏನಿದೆ, ದಿಗ್ಭ್ರಮೆಗೊಳಗಾಗಿ ಹೋದೆ. ನಮ್ಮವರೆಲ್ಲರ ಜಯಘೋಷ ಗಂಟಲಲ್ಲೇ ಸ್ಥಾಗಿತ್ಯವನ್ನು ಹೊಂದಿತು. ಶೋಣಿತಾ ನಗರದಿಂದ ಹೊರಡುವ ಕಾಲಕ್ಕೆ ಪ್ರಾರಂಭಿಸಿದ್ದಾರೆ. ಕಲಿರಕ್ತ ಬೀಜನಿಗೆ ಜಯವಾಗಲಿ, ರಣಕರ್ಕಶನಾದಂತಹ ರಕ್ತ ಬೀಜನಿಗೆ ಜಯವಾಗಲಿ. ಹೀಗೆ ಆಡುತ್ತಾ ಇದ್ದವರ ಧ್ವನಿ ಕದಂಬವನದ ಸೀಮೆಯನ್ನು ಸೇರಿದ ಕಾಲಕ್ಕೆ ಅಡಗಿದ್ದೇನು, ಸ್ವರ ಅಡಗಿದ್ದೇನು, ಕಾಯದಲ್ಲಿದ್ದ ಕಸುವೆ ಉಡುಗಿ ಹೋಯಿತು. ಯಾಕೆ ಇಂತಹ ಪರಿವರ್ತನೆ? ನಮ್ಮ ಅಂತರಂಗದ ಸತ್ವವನ್ನೇ ತನ್ನತ್ತ ಸೆಳೆಯಬಲ್ಲ ಹೋ 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 ಹೌದಲ್ಲ, ಅಯೋಮಯವಾಯಿತು. ಆಲೋಚನೆಗೆ ಬರಲಿಲ್ಲ. ಒಡೆಯನಿಂದ ಅಪ್ಪಣೆಯನ್ನು ಕೈಗೊಂಡು ಹೊರಟು ಬಂದದ್ದು ಕದಂಬವನಕ್ಕೆ. ಇಷ್ಟೇ ಯೋಚಿಸಿದನೇ ಹೊರತು ಕದಂಬವನದಲ್ಲಿ ನೆಲೆಸಿದವಳ ಮಹಿಮೆಯನ್ನು ಒಂದು ಕ್ಷಣಕ್ಕೆ ಮರೆತೇ ಬಿಟ್ಟೆ ನಾನು. ಆದ್ದರಿಂದಲೇ ಈ ಪ್ರಶ್ನೆ ಹುಟ್ಟಿತು. ಈಗ ಸ್ಪಷ್ಟ ಆಗಿದೆ. ಹಾಗಿದ್ರೆ ಕಾಂಚನದ ಉಯ್ಯಾಲೆಯಲ್ಲಿ ಮಂಡಿಸಿದ ಲೋಕೈಕ ಸುಂದರಿಯನ್ನೊಮ್ಮೆ ಕಾಣಬೇಕು, ಆ ಕಡೆಗೆ ಮುಂದಾಗು. ಮನದಲ್ಲಿ ಕಿಂಚಿನ ಮಾತ್ರವಾಗಿ ಆವರಿಸಿಕೊಂಡಿದ್ದ ಅನುಮಾನವೂ ಪರಿಹಾರ ಆಗಿ ಹೋಯಿತು. ಒಡೆಯನ ಮುಂಭಾಗದಲ್ಲಿ ಕೇವಲ ಯೋಚಿಸಿ ಆಡಿದ್ದೆ ಬಂದವಳ ಅಸಾಮಾನ್ಯತೆಯ ಕುರಿತಾಗಿ. ಆದರೆ ಯಾವಾಗ ಈ ದಿವ್ಯಮಂಗಳ ಸ್ವರೂಪವನ್ನು ನನ್ನ ಕಣ್ಣಿಂದ ನಾನು ಕಂಡೇನೋ, ಆಗ ನನ್ನ ಮಾತುಗಳೆಲ್ಲವೂ ನಿಜ ಅನ್ನುವಂತಹ ಒಂದು ನಿರ್ಣಯ ಮತ್ತಷ್ಟು ಒದಗಿ ಬಂದದ್ದು ಸುಳ್ಳಲ್ಲ. ಶಿವನೇ ಶಿವನೇ ಶಿವನೇ, ಕೋಟಿ ದಿವಾಕರರ ತೇಜಸ್ಸಿನಿಂದ ಬೆಳಗುತ್ತ ಕದಂಬವನದ ಪರಿಸರವನ್ನೇ ತನ್ನ ಇಚ್ಛೆಗನುಸಾರವಾಗಿ ಬದಲಿಸಿಕೊಂಡು ಸ್ವೇಚ್ಛಾ ವಿಹಾರಿಣಿಯಾಗಿ ಕಾಂಚನದ ಉಯ್ಯಾಲೆಯನ್ನೇರಿ ರಾರಾಜಿಸುತ್ತಿರುವಂತಹ ಈಕೆಯನ್ನು ನೋಡಿದರೆ, ನೋಡಿದ ಸೌಭಾಗ್ಯಕ್ಕಾಗಿ ಸಂತೋಷ ಪಡಲು, ಈಕೆ ಬಂದಂತಹ ಉದ್ದೇಶವನ್ನು ತಿಳಿದು ಅದಕ್ಕಾಗಿ ಮರುಕ ಪಡಲು, ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಬಂದದ್ದಲ್ವಲ್ಲ, ಅವಳನ್ನು ಆಕ್ಷೇಪಿಸುವುದಕ್ಕಿಲ್ಲ. ಹೆತ್ತ ತಾಯಿಗೆ ಮಕ್ಕಳೆಲ್ಲರೂ ಒಂದೇ. ಒಬ್ಬ ಮಗನಿಗೆ ಒಳ್ಳೆಯದು, ಒಬ್ಬ ಮಗನಿಗೆ ಕೇಡನ್ನು ತಾಯಿಯಾದವಳು ಬಯಸುವುದಕ್ಕಿಲ್ಲ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತಲೇ ಬಯಸುವುದೇ ತಾಯ್ತನದ ಮೇಲ್ಮೆ. ಆದರೆ ಕೆಲವು ಮಕ್ಕಳು ತಾಯಿಯಿಂದಲೂ ಏಟು ತಿನ್ನುವಂತಹ ಬುದ್ಧಿಯನ್ನು ತೋರಿಸಿದರೆ ಅದಕ್ಕೆ ಕಾರಣರು ಮಕ್ಕಳೇ ಹೊರತು ತಾಯಿಯಲ್ಲ. ಆದದ್ದು ಗತಿ. ಲೋಕೋತ್ತರ ವೀರನಾಗಿ ವಿಜೃಂಭಿಸುವಂತಹ ಅವಸರವನ್ನು ತಳೆದಂತಹ ನಮ್ಮೊಡೆಯನಾದ ಶುಂಭದರೆ 14 ಲೋಕಗಳ ಒಡೆತನವನ್ನು ಹೊಂದಿದ ಮೇಲಾದರೂ ತನ್ನ ಬುದ್ಧಿಯನ್ನು ಬದಲಿಸಿ ಲೋಕದಲ್ಲಿ ಸಮಸ್ತರನ್ನು ನಿಷ್ಪಕ್ಷಪಾತವಾಗಿ ಸಂರಕ್ಷಿಸುವುದಕ್ಕೆ ಮುಂದಾಗುತ್ತಿದ್ದರೆ, ಸಜ್ಜನರ ಬದುಕಿಗೆ ಆಸ್ಪದವನ್ನು ಕಲ್ಪಿಸಿಕೊಡುತ್ತಿದ್ದರೆ, ಈ ತಾಯಿ 2 ಕರಗಳನ್ನೆತ್ತಿ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಬರುತ್ತಿದ್ದಲೋ ಏನು. ಈಗ ಹಿಡಿದಂತಹ ಆಯುಧದಿಂದ ನಮ್ಮ ಕೊರಳು ಕತ್ತರಿಸುವಂತಹ ಕಾಯಕಕ್ಕೆ ಮುಂದಾಗಿದ್ದಾಳೆ ಅಂತಾದರೆ ನಮ್ಮನ್ನು ನಮಗೆ ಉಳಿಸಿಕೊಳ್ಳುವುದಕ್ಕಿನ್ನು ಕ್ಷಣ ಮಾತ್ರದ ಅವಕಾಶವೂ ಇಲ್ಲ ಅನ್ನುವುದು ಸ್ಪಷ್ಟ. ಶಿವನೇ, ಸರಿಯೇ ಅನ್ನೋಣ, ಅಳಿದು ಹೋಗ್ತೇವೆ ಅಲ್ಲ ಅನ್ನುವುದನ್ನು ಆಲೋಚಿಸಿದಾಗ ಆತಂಕ ಉಂಟಾಗುವುದು ಸಹಜ. ಹಾಗೆಂದು ಅಳಿವಿಲ್ಲದೆ ಇದ್ದದ್ದು ಯಾವನಿಗೆ ಈ ಪ್ರಪಂಚದಲ್ಲಿ? ಮರಣಧರ್ಮವುಳ್ಳಂತಹ ಈ ಭೂಮಿಯಲ್ಲಿ ಸಂಜನಿಸಿದ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಸಾವನ್ನು ಕಾಣಲೇಬೇಕು. ಅಮರರು ಅಂತ ಹಣೆಪಟ್ಟಿ ಹಚ್ಚಿಸಿಕೊಳ್ಳುವ ಯೋಗ್ಯತೆಯನ್ನು ಹೊಂದಿದ ದೇವತೆಗಳಿಗಾದರೂ ಕಲ್ಪಾಂತ್ಯದಲ್ಲಿ ನಾಶವಿದೆಯಂತೆ. ಎಲ್ಲ ಸರ್ವನಾಶವಾಗಿ ಹೋಗ್ತದೆ. ಅಮರರಿಗೆ ಉಂಟು, ಮತ್ತು ಮರಣ ಸಹಿತವಾಗಿ ಹುಟ್ಟಿ ಬಂದವರಿಗೆ ಸಾವಿಲ್ಲ ಅಂದರೆ ಒಪ್ಪುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ನಮ್ಮ ತಪಸ್ಸಾಧನೆಗೆ ಅನುಗುಣವಾಗಿ ವಿಧಾತನಿಂದ ನಮ್ಮ ಬುದ್ಧಿಯ ಮಟ್ಟಕ್ಕನುಗುಣವಾಗಿ ಏನೋ ಕೇಳಿ ಪಡೆದ ವರದಿಂದ ನಾವು ಬೀಗಿದೆವು. ಯಾರ ಮುಂಭಾಗದಲ್ಲಿ ಬಾಗುವುದಿಲ್ಲ ಅಂತ ಕುಳಿತೆವು. ಆದ್ದರಿಂದ ಯಾರು ಬಾಗಬೇಕಾದಲ್ಲಿಗೆ ಬಾಗುವುದಿಲ್ವೋ ಅವರನ್ನು ಬಾಗಿಸಬೇಕು ಅಂತಾದರೆ ಕಡಿದಾದರೂ ಬಾಗಿಸಲೇಬೇಕಾಗುತ್ತದೆ ಅನ್ನುವ ನ್ಯಾಯವನ್ನು ಪ್ರಪಂಚಕ್ಕೆ ಕಾಣಿಸುವುದಕ್ಕಾಗಿ ಮಹಾತಾಯಿ ಆಯುಧ ಹಿಡ್ಕೊಂಡು ಇಂದಿನ ದಿನ ಬಂದಿದ್ದಾಳೆ. ಮಾಡಲೇನು? ಶಿವನೇ ಶಿವನೇ ಶಿವನೇ. ಆದರೂ ಬರುವ ಸಾವನ್ನಾಗಲಿ ಒದಗುವ ಗೆಲುವನ್ನಾಗಲಿ ಸಮಾನ ಭಾವದಿಂದ ಸ್ವೀಕರಿಸುವಂತಹ ಬುದ್ಧಿಯೊಂದು ನಮ್ಮಲ್ಲಿ ಜಾಗೃತವಾಗಬೇಕೆಂದಾದರೆ ಬಂದದ್ದು ಸಾವಲ್ಲ, ಗಳಿಸಿದ್ದು ಗೆಲುವಲ್ಲ. ಇಂತಹ ಒಂದು ನಿಸ್ಪೃಹತೆಯನ್ನು ತಳೆಯುವಂತಹ ಅವಕಾಶ ನಮ್ಮಲ್ಲಿ ಸಿದ್ಧವಾಗಬೇಕು. ಕೇವಲ ಭೋಗ ಪ್ರಪಂಚದಲ್ಲಿ ಬದುಕಿದ ನಮಗದನ್ನು ಹೊಂದುವುದಕ್ಕೆ ಬಂದೀತೆ ಎಲ್ಲ ಈ ತಾಯಿಯ ಅನುಗ್ರಹದಿಂದ ಸಾಧ್ಯವಾಗಬೇಕು. ನೋಡೋಣ, ಸಾವಿನಲ್ಲಾದರೂ ಒಂದು ಸಾರ್ಥಕ್ಕೆ ಸಿದ್ಧಿಯಾಗುವ ಹಾಗೆ ಒಂದು ಅನುಗ್ರಹವನ್ನಾದರೂ ತಾಯಿ ಮಾಡಲಿ ಅನ್ನುವಂತಹ ಭಾವದಿಂದ ಹೋಗಿ ಆಕೆಯ ಕಾಲ್ಗೆರೆಗೋಣ.
ಏನಾಗ ನಿಮ್ಮ ಭಕ್ತಿ ನೀನೇ ಶುಂಭಾಕ್ಯನ ಅಳಿಯನು ಅಮಾತ್ಯನು ಆದ ರಕ್ತ ಬೀಜಾಕ್ಯನ ಆಗಮನಕ್ಕೆ ಬಲವಾದ ಉದ್ದೇಶ ಇದೆ. ಏನದು? ನಮ್ಮನೆಯಲಾದಂತಹ ಶುಂಭನ ಅಪೇಕ್ಷೆ ಈಗಾಗಲೇ ನಿನಗೆ ವೇದ್ಯವಾಗಿದೆ. ಅವನನ್ನು ಹೊಂದಿಸಿಕೊಳ್ಳುವಲ್ಲಿ ತುಳಿದಂತಹ ದಾರಿಯ ಬಗ್ಗೆಯೂ ನಿನಗೆ ಗಮನವಿದೆ. ಹೌದು, ನಾನು ಅದಕ್ಕಿಂತ ಹೊರತಾಗಿ ಬಂದಿದ್ದೇನೆ ಅಂತಲ್ಲ. ಮತ್ತೇನು? ಆದರೆ ಯುದ್ಧವೇ ಬೇಕು ಅನ್ನುವಂತಹ ನಿರ್ಣಯದಿಂದ ಬಂದ ಮಾತು. ಹಾಗಾದ್ರೆ ಕೊಂದೊಂದಡವನ್ನು ತಂದಿದ್ದೇನೆ. ನೀನು ಬಂದೇರಿದರೆ ಹೆಗಲೇರಿಸಿ ಶೋಣಿತದ ಅರಮನೆಗೆ ಕರೆದೊಯ್ದು ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹವನ್ನು ನೆರವೇರಿಸಿ ಅನವರತ ನಿನ್ನ ಪಾದ ಸೇವೆಯ ಮೂಲಕವಾಗಿ ಬದುಕಿನ ಸಾರ್ಥಕ್ಯವನ್ನು ಹೊಂದಬೇಕು. ಈ ಭಾವದಿಂದಲೇ ಬಂದಿದ್ದೇನೆ. ಬರಬೇಕು ತಾಯೇ. ನನಗೂ ಎರಡು ಆಯ್ಕೆಗಳು. ಒಂದೋ ತೋರಿಸಿದ ಹೊಂದಣ್ಣನವನ್ನು ಹೇರಬೇಕು, ತಪ್ಪಿದ್ರೆ ಕತ್ತಿಗಿರಲು ಉತ್ತರವನ್ನು ನೀಯಬೇಕು. ಕೈಯಲ್ಲಿ ಧರಿಸಿದ ಆಯುಧಗಳು ಕೇವಲ ಅಲಂಕಾರಕ್ಕೆ ಅಂತ ಭಾವಿಸಬೇಡ. ಬಾಗಿದವರನ್ನು ರಕ್ಷಿಸುವುದಕ್ಕೆ, ಬೀಗಿದವರ ತಲೆ ಕತ್ತರಿಸುವುದಕ್ಕೆ. ವಿಧಿಯ ಬರಬಲದಿಂದ ಪ್ರಮತ್ತನಾದ ಶುಂಭದಾನವ ಕೇವಲ 14 ಲೋಕಗಳನ್ನು ಗೆದ್ದ ಮಾತ್ರಕ್ಕೆ ಈ ಬಗೆಯ ದುರಾಭಿಮಾನವನ್ನ ಕಾಣಿಸ್ತಾನಂತಾದ್ರೆ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಉದರವಿರಿಸಿಕೊಂಡ ನಾನು ಇನ್ನೆಷ್ಟು ಅಭಿಮಾನದಿಂದ ಮೆರೆಯಬೇಡ. ಸಾವಿರುವ ನಿನ್ನೊಡೆಯ ಶುಂಭನೊಬ್ಬ ಮೂರ್ಖ ಪಗಳುವರನ ಹೇಳಿ ತೊಲಗು.
ಸಿಗಿರಿ ರಕ್ತವನ್ನೆಲ್ಲ ದಾನವರ ಇಂದ್ರಾಣಿಯಿಂದಲೇ ವಜ್ರಾಘಾತ, ಹಣೆ ಒಡೆದಿದೆ. ಸುರಿಯುತ್ತಿರುವ ರಕ್ತದ ಹನಿಯಿಂದಲೇ ಹುಟ್ಟಿಕೊಳ್ಳುತ್ತಿವೆ ಉತ್ಪಾತ ಪಿಂಡಗಳು. ನಿಗ್ರಹಿಸುವುದಕ್ಕೆ ಬೇಕಾಗಿ ನೀಲವಾದ ರಚನೆಯನ್ನೇ ಚಾಚಿ ರಕ್ತೇಶ್ವರಿ ಆಗ್ತೇನೆ. ಆವಡು ಬರಕೆ ಬನ್ನಿರಂಜಿ ಕಾಲಗೆ ಬುಟ್ಟರಂಜಿ ಕಾಲಗೆ ಇಲ್ಲಿ ಕಾಣಗವ ಪತ್ತಪ್ಪ ಜೋಗಲೆಗಿ ಈ ಜಾಗಡ ಅಪ್ಪಡ ಪುಣ್ಯಕತೆಯನ್ನು ಸರಿಪಾಡುವ ಉದ್ದೇಶ ಕೊರ್ನಂಚಿನ ಸೇವೆ ಕೊರ್ನಂಚಿನವು ಸೇವೆಡು ಓರಿದು ತಪ್ಪು ತಾಂಗ ದಶ ದೋಷ ಎಂತಿರಿತ್ತಿಂದಾನು ಐನು ಎನ್ನ ಮಟ್ಟಲಿಗೆ ಪಾಡೊಂದು ಹೋಯ್ನಲ್ಪ ಬತ್ತಿನಲ್ಪ ಬೇಕಾದ ರಕ್ಷಣೆ ಕೊಡ್ತೇವೆ ಮಣ್ಪಾವೆ ಪಣ್ಪಾವೆ ಪಣ್ಪಾವೆ ಭಾಗವತರ ಭಾರಿ ಮದ ಬಂಡರು ಬಾಲ ಮನಸ್ಸದ ಭಾಗವತರತೆ ಶುದ್ಧ ಮನಸ್ಸದ ಸೇವೆ ಇಂದುವೆ ಶುದ್ಧ ಮನಸ್ಸದ ಭಕ್ತಿ ಅಮ್ಮ ಬಂಪುನಂಚಿನ ತುನಿಪು ಓಡಮುಟ್ಟ ಇರ್ನ ಉಡಲ್ದಲೈ ಉಂಡ ಅಡಮುಟ್ಟಲ ಹೋಯ್ನಲ್ಪ ಬತ್ತಿನ ಪಾಪ ಕಾತ ರಕ್ಷಣೆ ಕೊಡ್ತಾರೆ ಪಣ್ಪಾವೆ 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 ಚಂಡದಾರ ಇರ್ನ ಕುಟುಂಬದಾಗ್ಲೇ ಭಾರಿ ಬರ್ಲೋಡು ಒಟ್ಟಿಯಾರ ಚೆಂಡ ಒಂಜಿ ಕೋಲು ರಟ್ಟು ವಾಕೈತ ಕೋಲಿ ಎಚ್ಚ ಬೇಲ ಆಲ್ತಿರಂದ ಎಲ್ಲ ಕೇಂಡಿಜೇರಿ ಚೆಂಡೆಡ್ದು ಬತ್ತಿನಂಚಿನ ನಾದಕ ಮರ್ಯಾದೆ ಸ್ಥಾನಮಾನಾತಿ ಇಂದುವೇ ರೀತಿ ಒಂದಾಣಿಗೆ ಇದ್ದನ್ನು ಮಣ್ಣಂದನ ಆಟಲಗೆಂದು ಕೂಟಲಗೆಂದು ಉಡಲ್ದೊಳೆದ ಶುದ್ಧ ಭಕ್ತಿನ ಅಪ್ಪನ ಸೇವನೆ ಮತ್ತೊಂದು ಬತ್ತರ ಮಣ್ಣನ್ನ ಅಣ್ಣ ಹೋಯ್ನಲ್ಪ ಬತ್ತಿನಲ್ಪ ಅಪ್ಪ ಕಾತ ರಕ್ಷಣೆ ಕೊಡ್ತಲಿಗೆ ಚೆಂಡದ ಗಂಡುಗಳಿಗೆ ಅಂದ್ರೆ ಪಣ್ಪಾದು ಕೊಡ್ಪೆ ಮತಲಗಾರ
ಅಂತೆ ಈರು ಬಾತ್ಯಾರ್ಚಾರ ಇನ್ನ ಮದ್ದಲ ಬಾತ್ಯಾರನ್ನು ಲೋಕಮುಖಡ್ಲ ಅಂಚಿನ ನಮ್ಮ ಬಾತ್ಯರನತ್ತು ನಮ್ಮ ಮಲ್ತಿನಂಚಿನ ಸಾಧನ ಬಾತ್ಯರಡು ಆವಡು ಶುದ್ಧ ಮನಸ್ಸರು ಅಪ್ಪನ ಸೇವೆ ಮಲ್ತದ್ದು ಗೊತ್ತಿರಿಗೆರೆಗೆ ಇದೇ ರೀತಿ ಸೇವೆ ನನ್ನದಾತು ಮಲ್ತದ್ದು ಬತ್ತರ ಮಣ್ಣನ್ನ ಅಣ್ಣ ಹೋಯ್ ನಲ್ಪ ಬತ್ತಿನಲ್ಲಿ ಬಾಪಬೇಕಾದ ರಕ್ಷಣೆ ಕೊಡ್ತಾರೆ ಮನ್ಪಾವೆ ಪಂಪಾವೆ ಪಂಪಾವೆ ಅಂಚೆ ನನ್ನ ಸೇವೆನ ಮತ್ತೊಂದು ನಿನ್ಗೆಲ್ಲ ಶಿಶು ಈತೆಯ ಭಕ್ತಿ ಶುದ್ಧ ಮನಸ್ಸು ಸೇವೆ ಮತ್ತೊಂದು ಬತ್ತರ ಮಣ್ಣನ್ನ ಅಣ್ಣ ಈ ಜಾಗಕ್ಕೆ ನನ್ನಲ್ಲ ಮಿತ್ತ ಜಾಗ ಅಪ್ಪ ಮುಟ್ಟಾದಲ್ಲಿಗೆ ಹೋಯ್ ನಲ್ಪ ಬತ್ತಿನಲ್ಲಿ ಬಾಪಬೇಕಾದ ರಕ್ಷಣೆ ಕೊಡ್ತಾರೆ ಪಂಪಾವೆ 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 ಸೇರಿಗಾರ ಭಾರಿ ಉಡ್ತಾರೆ ಭಾರಿ ಒಟ್ಟಿಯಾರೆ ಅಪ್ಪನ ಸೇವೆ ಉಳ್ಪಿನ ಒಂದೇ ಕಾರಣ ನಡೆದತ್ರ ಒಬ್ಬೇ ರೀತಿಯ ಆಲಸ್ಯದ ಅಂತ ನಿದ್ರೆಯನ್ನು ಬಿಡ್ದು ಅಪ್ಪನ ಸೇವೆ ಮತ್ತೊಂದು ಬರ್ತಾರೆ ನನ್ನ ತುಂಬಗಳ ಹೋಯ್ನಲ್ಪ ಬತ್ತಿನಲ್ಲಿ ಹೋಗ್ಬೇಕಾದ್ರೆ ರಕ್ಷಣೆ ಕೊಡ್ತಲ್ಲಿಗೆ ಹೋಯ್ನಲ್ಪ ಅಪ್ಪನ ಸೇವೆ ನೋಡ್ಬಿರೋ ಅವಕಾಶ ಉಂಡಿಗೆ ಆರೋಗ್ಯ ಕೂಡ ಬೆವೆ ಬೇತ ಒಬ್ಬೇ ರೀತಿಯ ದುರಿತ ಬೈದಿಗೆ ಹೊಂಪಾದ ಕೊರ್ಪೆ ಕಾತು ರಕ್ಷಣೆ ಕೊರ್ಪೆ ಕಾತು ರಕ್ಷಣೆ ಕೊರ್ಪೆ ಕಾತು ರಕ್ಷಣೆ ಕೊರ್ಪೆ ಆವಡೆಯನ್ನ ಪುಣ್ಯಕತೆ ನಕೇರಿ ಮಟ್ಟ ಕುಳಿದು ತೂಯಿನಂಚಿನ ಕಲಾಭಿಮಾನಿಗಳು ಸುರುಕುವತ್ತದು ಗೋಪಿನತ್ತಿ ಅರ್ಧದ್ದು ವಿಮರ್ಶೆ ಅಲ್ಪನತ್ತಿ ಅತ್ಯಾರಿ ಮುಟ್ಟ ಕುಳಿದು ಪೂರ್ಣ ಕಥೆನ ಪೂರ್ಣ ಸತ್ವನ ತೆರೆಯುಣ್ಣಂಚಿನ ನಿಜವಾಯನಂಚಿನ ಕಲಾಭಿಮಾನಿ ಇಂಚಿನ ಕಲಾಭಿಮಾನಿ ಇಚ್ಚಿನಾಡ ಮಟ್ಟ ಕಲೆ ಒರಿಯುಂಡು ಯಕ್ಷಗಾನ ಒರಿಯುಂಡು ಬಸ ಪಂಪಿನವು ಸತ್ಯ ಆಯ ನಡೆದ ಹತ್ರ ಮಾತ ಕಲಾಭಿಮಾನಿಲೇಗಿ ಹೋಯ್ನಲ್ಪ ಬತ್ತಿನಲ್ಪ ಅಪ್ಪ ಕಾತು ರಕ್ಷಣೆ ಕೊಡ್ತಾಳೆ ಪಂಪಾವೆ 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 ಆವಡ ಅಮೃತಗಳಿಗೆ ಬೋನನ್ನು ವಿಷಗಳಿಗೆ ಬರೋದು ಹೊರತು ಮಾಡ್ಬಿಟ್ಟಿರೋ ಏನಾದ್ರು ಬೇಗ ಬಲ್ಲ ಸರ ಸೇರೊಂಡಿಟ್ಟೆ ಅಸರ ಮೀನುಂಡಿಯನ ವಸಂತರ ಆ ನಡಿ ದಿನ ಮುಟ್ಟೆ ಸೇವೆ ಮತ್ತೊಂದು ಬತ್ತಿರಂಚಿನ ಶಿಶು ನನ್ನ ತುಂಬಾ ಕಲಿತೆ ಶುದ್ಧ ಮನಸ್ಸು ಶುದ್ಧ ಭಕ್ತಿರ ಸೇವೆ ಮತ್ತೊಂದು ಬತ್ತರವಣ್ಣನ ಅಣ್ಣ ಇಲ್ಲದೊಲ ಈ ನೆಮ್ಮದಿ ಹೋಯ್ ನಲ್ಪ ಮನಸ್ಸಿಗೂ ಸಂತೃಪ್ತಿ ಈತ ಮಲ್ತು ಕೊಡ್ದು ಅಪ್ಪ ಕಾತು ರಕ್ಷಣೆ ಕೊಡ್ತಾಳೆ ಪಂಪಾವೆ 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 ಅಸರದ ತುರ್ವೆ ಅಸರದ ತುರ್ವೆ ಬಂದಳೆ ಈ ಅರುಣಾಸುರ ಏನು ಎಷ್ಟೆಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕೆ ಇಲ್ಲಿರುವುದಲ್ಲ, ನನ್ನ ಗುರುಗಳು ಶುಕ್ರಾಚಾರ್ಯರಿದ್ದಾರೆ.
ಮಂಡ್ಯಗಳನ್ನು ಕುಂಬಿನಿಗೆ ಸುಭಗನ್ನ ಅಂತ ಸಂತೋಷಗೊಂಡೇ ಸತ್ಯ ತಾಯಿ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮುರಿದು ಬಿತ್ತು, ಸಂಗ್ರಾಮವೇ ಉಂಟಾಯಿತು. ಓಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನ ಸುಟ್ಟುಕೊಂಡೆ. ಭೀಕರಾಕೃತಿಯ ಕಾಳಿಕೆಯಾಗಿ ಚಂಡಮುಂಡನ ಶಿರಸನ್ನೇ ಚೆಂಡಾಡಿ ಬಳಿಕ ರಕ್ತೇಶ್ವರಿಯಾಗಿದ್ದುಕೊಂಡು ರಕ್ತ ಬೀಜಾಖ್ಯನ ಪ್ರಾಣವನ್ನು ಪಾನ ಮಾಡಿದವಳಿದ್ದ ಈ ಶಾಂಭವಿ ರೂಪದಿಂದಲಾಗಿ ಶುಂಭರನ್ನೇ ಮಾಡಿ ಕುಂಬಿನಿಯ ಭಾರವನ್ನು ಕಳೆದುಕೊಟ್ಟಿದ್ದೆ. ಹೌದಮ್ಮ. ಸುರಪಾಲ, ಇನ್ನು ಮುಂದಕ್ಕೆ ಕಳರ ಭೀತಿ ನಿನಗಿಲ್ಲ ಮಗನೇ. ಮುಂದಕ್ಕೆ ಈ ರೂಪ ಕಾಣುವ ಬಗೆ ಹೇಗಮ್ಮ? ಹೀಗೆ ಕಾಣಸಿಗುವಳು ನಾನಲ್ಲ. ಅತ್ತೆ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆ ಎಂಬ ಅಭಿಧಾನದಿಂದ ಕಾಣಸಿಗುವುದಕ್ಕಿದ್ದೇನೆ. ಸರಿ ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಬರೆಸಿಕೊಂಡವನು ಶುಂಭನ ಮಾತ್ಯರಣ ದೈತ್ಯ. ಹೌದಮ್ಮ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿಯೂ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನವನ್ನ ಅರುಣನ ಪ್ರಾಣವನ್ನು ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಲೋಕವ ಆಳುತ್ತಿರುವುದು ನಿಜರಣ ಬಂಧುದಿ ಈ ವಿವರವನ್ನು ಕೇಳುವ ಜನರನ್ನು ನೋಡಿದಿರಲ್ಲ, ಕದಂಬಕಾಂತಾರದಲ್ಲಿ ಕೌಶಿಕೆಯಾಗಿ ಮಹಾಮಾತೆಯು ದುಷ್ಟರನ್ನು ತರಿದಂತಹ ರೀತಿಯನ್ನು ಕಂಡು ಸಂತೋಷದಿಂದಲೇ ಸುಮವೃಷ್ಟಿಯನ್ನು ಗೈದವ.